ನಮಸ್ಕಾರ. ನನ್ನ ಹೆಸರು ಶ್ರೀರಾಮ್ ಅಂತ. ನಾನು ವಾರ್ಡ್ ನಂಬರ್ 11 ಗೆದ್ದಿತ್ತ ಅಂತ ಸದಸ್ಯ. ಏನು ಮೊನ್ನೆ 31/8/24 ಶನಿವಾರದಂದು ಪುರಸಭಾ ಅಧ್ಯಕ್ಷರ ಚುನಾವಣೆ ನಡೆಯಿತು. ಆ ವಿಷಯ ಮಾತಾಡೋಕ್ಕೆ ನಾನು ಮಾತಾಡಬೇಕಂತ ಇಚ್ಛೆಪಟ್ಟೆ. ಇದೆಲ್ಲ ಡೆವಲಪ್ಮೆಂಟ್ ನಡೀತಾ ಇದೆಯಲ್ಲ, ಇವರೇನಪ್ಪ ಕಾಂಗ್ರೆಸ್ ಅವರು ಏನೇನೋ ಮಾತಾಡಿದ್ದಾರೆ, ಏನು ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಅವರಾಗ್ಬೋದು ಏನೇನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಪದ್ಮನಾಭ್ ಅವರು ನಾವು ಜೊತೆಲೇ ಇದ್ದು ಸುಮಾರು ಒಂದು 15-20 ವರ್ಷದಿಂದ ಜೊತೆಲೇ ಇದ್ದಿದ್ದು. ಇವರೇನು ಮಾಡಿ 2017-18ರಲ್ಲಿ ನನಗೆ ಒಂದು ವಿಷಯ ಹೇಳ್ತಾರೆ, ನೆಕ್ಸ್ಟು ಎಲೆಕ್ಷನ್ ಬರುತ್ತೆ, ಪುರಸಭಾ ಎಲೆಕ್ಷನ್ ಬರುತ್ತೆ, ನೀನು ಕ್ಯಾಟಗರಿ ಮಾಡಿಸ್ತೀನಿ, ನೀನು ನಿಂತ್ಕೋ ಅಂತ ಹೇಳಿದ್ರು. ಆ ಕಾರಣಕ್ಕೆ ನಾನು 2018ನಲ್ಲಿ ಎಲೆಕ್ಷನ್ ಇನ್ನೇನು 2018-19 ಅನೌನ್ಸ್ಮೆಂಟ್ ಆಗುತ್ತೆ. ಒಂದು ವರ್ಷಕ್ಕೆ ಮುಂಚೆ ನನಗೆ ಯಾವತ್ತು ಹೇಳಿದ್ರು, ನಾನೇನು ಮಾಡಿದೆ, ಎಲೆಕ್ಷನ್ಗೆ ಒಂದು ಪ್ರಿಪೇರ್ ಆಗೋಣ ಅಂದ್ಬಿಟ್ಟು ನನ್ನ ವಾರ್ಡಲ್ಲಿ ಕೆಲಸ ಕಾರ್ಯ ಏನೇನು ಕುಂದುಕೊರತೆಗಳಿದೆ, ನಾನು ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂದ್ಬಿಟ್ಟು ಯೋಚನೆ ಮಾಡಿ, ಹೆಂಗೋ ಇವ್ರು ಹೇಳಿದಾರಲ್ಲ ಒಂದು ಕ್ಯಾಟಗರಿ ಮಾಡಿಸ್ಕೊಡ್ತೀನಿ, ನೀನು ನಿಂತ್ಕೋ, ನೀನು ಗೆಲ್ಸೋಣ ಅಂತ ಏನು ಹೇಳಿದ್ರು. ನಾನೇನು ಮಾಡಿದೆ, ಫಸ್ಟು ಎಲ್ಲ ನನ್ನ ವಾರ್ಡಲ್ಲಿ ಸರ್ವೆ ಮಾಡಿದೆ, ಏನೇನು ಪ್ರಾಬ್ಲಮ್ ಆಗಿದೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂದ್ಬಿಟ್ಟು. ಆವಾಗ ನಾನೇನು ಮಾಡಿದೆ, ನಮ್ಮ ಇಂಜಿನಿಯರ್ ಕರೆಸಿ ಟೋಟಲ್ ಎಂಟೈರ್ ವಾರ್ಡ್ನೆಲ್ಲ ಸರ್ವೆ ಮಾಡಿಸಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲನೂ ಫೈಂಡ್ ಔಟ್ ಮಾಡಿ, ಸುಮಾರು ನಾವೊಂದು 10 ಜನ ಟೀಮು, ನಮ್ಮ ಸ್ನೇಹಿತರು ನಾವೆಲ್ಲ ಕುತ್ಕೊಂಡು ಪ್ಲ್ಯಾನ್ ಮಾಡಿ ಏನು ಮಾಡಿದ್ರೆ ನಾವು ಗೆಲ್ಬೋದು ಅಂತ ಯೋಚನೆ ಮಾಡಿ ನಾನೇನು ಮಾಡಿದೆ, ಸುಮಾರು 2018 ಅನಿಸುತ್ತೆ, 18ರಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ ನಾನು 15 ಲಕ್ಷ ರೂಪಾಯಿ ಡ್ರಾ ಮಾಡಿದೆ. ನಾನು ಲೇಔಟ್ ಕೆಲಸ ಮಾಡಿ, ಆ್ಯಕ್ಚುಲಿ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು, ಲೇಔಟಲ್ಲಿ ಕೆಲಸ ಮಾಡ್ತಿದ್ದೆ. ಆ ಲೇಔಟ್ ಕೆಲಸ ಮಾಡೋ ಟೈಮಲ್ಲಿ ನನಗೆ ಯಾವುದೊಂದು ಬಿಲ್ಲು ಪಾಸ್ ಆಯಿತು, 18 ಲಕ್ಷ ರೂಪಾಯಿ ಡ್ರಾ ಮಾಡಿದೆ ಇಲ್ಲಿ ಕಾರ್ಪೊರೇಷನ್ ಬ್ಯಾಂಕಲ್ಲಿ. ಕಾರ್ಪೊರೇಷನ್ ಬ್ಯಾಂಕ್ ಇವಾಗ ಯೂನಿಯನ್ ಬ್ಯಾಂಕ್ ಆಗಿದೆ. ಆ ಬ್ಯಾಂಕಲ್ಲಿ ಡ್ರಾ ಮಾಡಿ ನಾನು ಓನಾಗಿ ಏನು ಮಾಡಿದೆ, ಸ್ಲ್ಯಾಬ್ಗಳು ಕೊರತೆ ಇತ್ತು. ಈಗ ಚರಂಡಿ ಮೇಲೆ ಸ್ಲ್ಯಾಬ್ಗಳಿರಲಿಲ್ಲ, ಆ ಸ್ಲ್ಯಾಬ್ಗಳು ಮಾಡಿಸಿದೆ. ಗಿಡಗಳು ಸುಮಾರು ಒಂದು 2000 ಗಿಡಗಳು ಹಾಕ್ಸಿದ್ದೀನಿ. ಆಮೇಲೆ ನೀರಿನ ಸಮಸ್ಯೆ ಅಂತ ಹೇಳಿದ್ರು. ಆ ನೀರಿನ ಸಮಸ್ಯೆಗೆ ಒಂದು ಸ್ವಂತಾಗಿ ನಾನು ಟ್ಯಾಂಕರ್ ತೊಗೊಂಡು ಟ್ಯಾಂಕಲ್ಲಿ 1 ವರ್ಷ ನೀರು ಸಮೇತ ನಾನು ಸರಬರಾಜು ಮಾಡಿದ್ದೀನಿ. ಸ್ಲ್ಯಾಬ್ಗಳು ಮಾಡಿಸಿ, ಆಮೇಲೆ ಪಾಟ್ಗಳು ಸುಮಾರು ಒಂದು 400-500 ಪಾಟ್ಗಳು ತರಿಸಿದ್ದೆ. ಎಲ್ಲ ಮನೆ ಹತ್ರ ಪಾಟ್ಗಳು ಕೊಡೋಣ ಅಂದ್ಬಿಟ್ಟು. ಆಮೇಲೆ ಎಲ್ಲ ಒಳ್ಳೆ ಚರಂಡಿಯಲ್ಲಿ ಮುರಿಗಳಲ್ಲಿ ಕ್ಲೀನ್ ಮಾಡಿರಲಿಲ್ಲ ಪುರಸಭೆ ಇವರು ಪೌರ ಕಾರ್ಮಿಕರು. ಅದನ್ನೆಲ್ಲ ಕಂಪ್ಲೇಂಟ್ ಮಾಡಿದಾಗ ನಾನೇ ಸ್ವಂತ ನಿಂತ್ಕೊಂಡು ನನ್ನ ಸ್ವಂತ ದುಡ್ಡಿಂದ ಇದೆಲ್ಲ ಕ್ಲೀನ್ ಮಾಡಿಸಿದೆ. ಮತ್ತು ಕಸ ಸುಮಾರು 40-50 ಟ್ರ್ಯಾಕ್ಟರ್ಷ್ಟು ಕಸ ನಾನು ಎಲ್ಲ ಸೈಟ್ಗಳಲ್ಲಿ ನಾನೇ ಸ್ವಂತ ದುಡ್ಡಿಂದ ಕ್ಲೀನ್ ಮಾಡಿಸಿ JCB ಇಟ್ಕೊಂಡು 2 ಟ್ರ್ಯಾಕ್ಟ್ರಿ ತೊಗೊಂಡು MPTಯಲ್ಲಿ ಒಟ್ಟು ಡಂಪ್ ಮಾಡಿಸಿದ್ದೀನಿ. ಆಮೇಲೆ ಈ ಕೋರ್ಟಿಂದ ಈ ವೆಂಕಟೇಶ್ವರ ಟಾಕೀಸ್ವರೆಗೂ ಸುಮಾರು 300-400 ಬೀದಿ ಕಂಬಗಳಿರಲಿಲ್ಲ ಇತ್ತು, ಬಟ್ ಅದು ಸರಿಯಾಗಿ ವರ್ಕ್ ಮಾಡ್ತಾ ಇರಲಿಲ್ಲ. ನಾನು ಸ್ವಂತ ದುಡ್ಡಿಂದ ಅದನ್ನೆಲ್ಲ ಲೈಟ್ಗಳಲ್ಲಿ ನಾನು ಸ್ವಂತ ಓನ್ ಖರ್ಚಿಂದ ನಾನು ಮಾಡಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಬಟ್ ಇಷ್ಟೆಲ್ಲ ಮಾಡಿದ್ರು ನಾನು ಯಾವುದೇ ಒಂದು ಫೇಸ್ಬುಕ್ಕಲ್ಲಾಗಲಿ ಎಲ್ಲೋ ವಾಟ್ಸಪ್ಗಳಲ್ಲಿ ಯಾವ ಗ್ರೂಪಲ್ಲಿ ನಾನು ಎಲ್ಲೂ ಹಾಕಿರಲಿಲ್ಲ. ಏನಕ್ಕೆ ನಾನು ವಾಟ್ಸಪ್ನ ಅದೆಲ್ಲ ನಮಗೆ ತೋರಿಸ್ಕೊಂಡು ನಾನು ಮಾಡಿದ್ದನ್ನು ತೋರಿಸ್ಕೊಂಬರು ಅಂತ ಹೇಳ್ತಾರೆ. ಹಂಗಾಗಿ ನಾನು ಎಲ್ಲೂ ತೋರಿಸಿರಲಿಲ್ಲ. ಇಷ್ಟೆಲ್ಲ ಆದಮೇಲೆ ಸುಮಾರು ಒಂದು 6-7 ತಿಂಗಳಾದ್ಮೇಲೆ ನಾನು ವರ್ಕ್ ಮಾಡಿದ್ಮೇಲೆ ಇವರೇನು ಹೇಳ್ತಾರೆ, ಇವನೇನು ಜನಗಳೊಂದು ಪಾಸಿಟಿವ್ ಥಾಟ್ಸ್ ಬಂತು, ಮೋಸ್ಟ್ಲಿ ಇವನು ಗೆಲ್ಲೋ ಚಾನ್ಸ್ ಇದೆ, ಏನಪ್ಪ ಇವಾಗ ಗೆಲ್ಲಕ್ಕೆ ಮುಂಚೆ ಇಷ್ಟು ಕೆಲಸ ಮಾಡ್ತಿದ್ದಾನೆ, ನೆಕ್ಸ್ಟ್ ಏನು ಮೋಸ್ಟ್ ಯಾಕೆ ಇವ್ನು ಗೆಲ್ಲಿಸ್ಬಾರ್ದು ಅಂತ ಯೋಚನೆ ಮಾಡಿದ್ರು. ಇದೆಲ್ಲ ವಿಷಯ ಅವನಿಗೆ ಗೊತ್ತಾಯಿತು. ಯಾರಿಗೆ? ಪದ್ಮನಾಭ ಅವನಿಗೆ. ಅವನೇನು ಮಾಡ್ತಾನೆ, ಹೆಂಗೂನು ಗೆದ್ಬಿಡ್ತಾನೆ, ಗೆಲ್ಲಬಾರ್ದು ಅಂದ್ಬಿಟ್ಟು ಏನು ಮಾಡ್ತಾನೆ, ಇವನೇನು ಗೊತ್ತು ರಾಜಕೀಯ, ಲೈಟ್ಗಳು ಹಾಕ್ಬಿಟ್ರೆ ಗೆದ್ಬಿಡ್ತಾನೆ, ನನ್ನ ಒಂಥರ ಗೆಲ್ಲಿ ಅಂದರೆ ಟೀಸ್ ಮಾಡೋ ಥರ ಅವರು ಯೋಚನೆ ಮಾತಾಡಿದ್ದು. ಅದು ಎಲ್ಲ ನನ್ನ ಕಿವಿಗೆ ಬಿತ್ತು. ಸರಿ ಆಯಿತು, ಇವರೇನು ಹೇಳಿದ್ರು, ಕ್ಯಾಟಗರಿ ನಾನು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾನೆ, ಸಪೋಸ್ ಏನಾದರೂ ಕ್ಯಾಟಗರಿ ಚೇಂಜ್ ಆಯಿತು ಅಂದರೆ ಏನು ಮಾಡ್ತಾನೆ, ಹೋಗಿದ್ದು ದುಡ್ಡೆಲ್ಲ ಲಾಸ್ ಆಗುತ್ತೆ ಅಂತ. ತೊಂದರೆ ಏನಿಲ್ಲ, ನಮಗೆ ಯಾರು ಸಪೋಸ್ ಕ್ಯಾಟಗರಿ ಚೇಂಜ್ ಆದ ನಮ್ಮ ಹುಡುಗರು ನಮ್ಮ ಫ್ರೆಂಡ್ಸ್ ಯಾರನ್ನ ನಿಲ್ಲಿಸಿ ಗೆಲ್ಸೋಣ ಅಂತ ಯೋಚನೆ ಮಾಡಿ ಆಲ್ರೆಡಿ 70% ವರ್ಕ್ ಕಂಪ್ಲೀಟ್ ಆಗಿತ್ತು. 30% ವರ್ಕ್ ನಾನು ಯಾಕೆ ಪೆಂಡಿಂಗ್ ಮಾಡಲಿ ಅಂದ್ಬಿಟ್ಟು ನಾನೆಲ್ಲ ವರ್ಕ್ ಕಂಪ್ಲೀಟ್ ಮಾಡಿದೆ. ಅದಾಗಿ ಇವ್ರು ಅಂದ್ಕೊಂಡಂಗೆ ಎಲೆಕ್ಷನ್ ಇನ್ನೊಂದು ವರ್ಷದಲ್ಲಿ ಅನೌನ್ಸ್ಮೆಂಟ್ ಆಯಿತು. ಅನೌನ್ಸ್ಮೆಂಟ್ ಆದಮೇಲೆ ನಾನು ಅವಾಗೇನಾಯಿತು, ಇವ್ರು ಅಂದ್ಕೊಂಡಂಗೆ ಲೇಡಿ ಕ್ಯಾಟಗರಿ ತಂದರು. ಈ ಕ್ಯಾಟಗರಿ ಯಾರು ತಂದಿದ್ದಂದರೆ ಅವಾಗ ಸ್ಟೇಟ್ ಗೌರ್ಮೆಂಟ್ ಕಾಂಗ್ರೆಸ್ ಇದ್ದಿದ್ದು. ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಇವರು ಅವರ ಅಣ್ಣ ಅಶಿ ಅವರು ಅದೇ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋ ಏನೋ ಒಂದು ವೈದ್ಯ ಕಾರಣದಿಂದ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಯಾವ ವಾರ್ಡಲ್ಲಿ ಯಾವ ಕ್ಯಾಟಗರಿ ಮಾಡಿಸ್ಬೇಕು ಅಂದ್ಬಿಟ್ಟು ಫಸ್ಟೇ ಪ್ರಿಪೇರ್ ಆಗಿದ್ರು. ಆನೇಕಲ್ದು ಏನದು ಮ್ಯಾಪ್ ತರಿಸಿ ಯಾರ್ಯಾರು BJP ಅಭ್ಯರ್ಥಿಗಳು ಗೆಲ್ತಾರೋ ಆ ವಾರ್ಡಲ್ಲಿ ಲೇಡಿ ಕ್ಯಾಟಗರಿ ತಂದುಬಿಟ್ರೆ ಆ ಅಭ್ಯರ್ಥಿ ನಿಲ್ಲಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಕಾರಣಕ್ಕೆ ಇವ್ರೇನು ಮಾಡಿದ್ರು, ಕ್ಯಾಟಗರಿ ಚೇಂಜ್ ಮಾಡಿದ್ರು. ಫೈನಲಾಗಿ ನನ್ನ ಜೊತೇಲಿ ಇದ್ಕೊಂಡು ಅವ್ರ ಜೊತೆಲಿ ನಾನು ಇದೆ, ನನ್ನ ಜೊತೆಲಿ ಅವರು ಎಲ್ಲ ಒಡನಾಟ ಚೆನ್ನಾಗಿತ್ತು. ಫೈನಲಾಗಿ ನನಗೂ ಕ್ಯಾಟಗರಿ ಚೇಂಜ್ ಮಾಡಿದ್ರು. ನಾನು ಆಮೇಲೆ ಇದೆಲ್ಲ ಆದಮೇಲೆ ಹೋಗಿ ಕೇಳಿದೆ, ಏನಪ್ಪ ಹಿಂಗೆ ಮಾಡ್ಬಿಟ್ಟಿದ್ದೆ ಅಂತ ಕೇಳಿಲ್ಲ, ನನಗೆ ಗೊತ್ತೇ ಇಲ್ಲ,
ನಾನು ಆ ಟೈಮಲ್ಲಿ ನಾನು ಹಾಸ್ಪಿಟ್ಲಲ್ಲಿದ್ದೆ, ನಮ್ಮ ಅಣ್ಣನ ಹುಷಾರಿರಲಿಲ್ಲ, ಆ ಟೈಮಲ್ಲಿ ಹಾಸ್ಪಿಟ್ಲಿದ್ದೆ ಅಂತ ಹೇಳಿದ್ರು. ಸರಿ, ಅದಾದಮೇಲೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಯಿತು. ಸರಿ, ಇಡೀ ಟೌನ್ಗೆ ಹೈಯೆಸ್ಟ್ ಓಟ್ ಕೊಟ್ಟು ನನಗೆ ಗೆಲ್ಲಿಸಿದ್ರು. ಗೆದ್ದಾದಮೇಲೆ ಕಾಂಗ್ರೆಸ್ಸಲ್ಲಿ ಕೆಲವರು ಲೀಡ್ರ್ಗಳು ನನಗೆ ಪರಿಚಯ ಆದರು. ಅದಕ್ಕೆ ಮೊದಲು ನಾನು ಅವ್ರ ಹತ್ರ ಕಮ್ಯುನಿಕೇಷನ್ ಇರಲಿಲ್ಲ. ಗೆದ್ದಾದ್ಮೇಲೆ ಯಾವಾಗ ಇವರು ನಮ್ಮ ಹತ್ರ ಫ್ರೆಂಡ್ಸ್ ಒಂದು ಸ್ನೇಹ ಬೆಳೆಸಿದ್ರು, ಅವಾಗ ಟೋಟಲ್ ಇವ್ರ ಬಗ್ಗೆ ಎಲ್ಲ ಗೊತ್ತಾಯಿತು. ಇಲ್ಲಪ್ಪ, ಅವನೇ ಪರ್ಪಸ್ಸಾಗಿ ನಿನ್ನ ವಾರ್ಡ್ ಗೆದ್ದುಬಿಡ್ತೀಯ ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ನಿನಗೆ ಕ್ಯಾಟಗರಿ ಚೇಂಜ್ ಮಾಡಿಸಿದ ಗೊತ್ತಾದಮೇಲೆ ಯಾಕೋ ನನಗೆ ಮನಸ್ಸಿಗೆ ಬೇಜಾರಾಯಿತು. ಯಾಕೆ ಈ ಥರ ಮಾಡಿದ್ರು? ಯಾಕಂದ್ರೆ ಇವ್ರು ಹೇಳಿದ್ದಕ್ಕೆ ತಾನೇ ನಾನು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದು. ಅವ್ರು ನಾನು ಏನೇನು ಮಾಡಿದೆ ಅವ್ರಿಗೆಲ್ಲ ಗೊತ್ತಿದೆ, ಜನಗಳಿಗೆ ಗೊತ್ತಿದೆ. ನನ್ನ ವಾರ್ಡಲ್ಲಿ ಏನೋ ಗೆದ್ಬಿಟ್ಟು ನಾನು ಸರ್ವಿಸ್ ಮಾಡಬೇಕಂತ ಬಂದು ಇದರಲ್ಲಿ ಬಿಸ್ನೆಸ್ ಮಾಡಬೇಕು, ಅದ್ರಲ್ಲಿ ದುಡ್ಡು ಮಾಡಬೇಕು, ನನಗೇನು ಅದ್ರ ಬಗ್ಗೆ ಅನುಭವ ಇರಲಿಲ್ಲ, ಗೊತ್ತೂ ಇರಲಿಲ್ಲ ನನಗೆ. ಇಷ್ಟೆಲ್ಲ ಆದಮೇಲೆ ಗೆದ್ದು ಬಂದಮೇಲೆ ಒಂದು ವಾಟರ್ ಮ್ಯಾನ್ ಹೇಳ್ತಾರೆ, ಗೆದ್ದಾದಮೇಲೆ ಸುಮಾರು ಒಂದು 15 ದಿವಸ ಒಂದು ತಿಂಗಳಾದಮೇಲೆ ಒಂದು ವಾಟರ್ ಮ್ಯಾನ್ ಕಾಲ್ ಮಾಡಿ, ಏನೇನಾಯಿತು, ಏನೇನು ಸಮಸ್ಯೆ ಇದೆ ಎಲ್ಲ ನಾನು ಸರ್ವೆ ಮಾಡಾದ್ಮೇಲೆ ವಾಟರ್ ಮ್ಯಾನ್ ಕಾಲ್ ಮಾಡ್ತೀನಿ. ಏನಂತ, ನೋಡಪ್ಪ, 1 ಅವರ್ಗೆ ಕೊಡ್ತಾ 20-25 ದಿವಸ ನೀರು ಕೊಡ್ತಾ ನೀರು ಬರ್ತಾಯಿಲ್ಲ, ಜನಗಳು ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ. ಫಸ್ಟು ನೀನು ಒಂದು ಕೆಲಸ ಮಾಡು, ಒಂದು ಅವರ್ ಕೊಡೋದನ್ನು ಒಂದು ಹಾಫ್ ಆನ್ ಅವರೋ ಇಲ್ಲ 1/4 ಗಂಟೆನ ಎಕ್ಸ್ಟ್ರಾ ಕೊಡು ಅಂತ ಕೇಳಿದೆ. ಅವನು ಇದ್ಕೊಂಡು ನನಗೆ ಬೇರೆ ಥರ ಮಾತಾಡ್ದ. ಇಲ್ಲ ರೀ, ಇಲ್ಲ ಹಂಗೆಲ್ಲ ಕೊಡೋಕ್ಕೆ ಬರೋದಿಲ್ಲ. ಯಾಕಪ್ಪ ಯಾಕೆ ಕೊಡಲ್ಲ ಅಂದಿಲ್ಲ, ಪದ್ಯ ಅಣ್ಣ ಹೇಳಿದ್ದಾರೆ ಅಂತ ಹೇಳ್ದೆ. ಸರಿ, ನಾನಪ್ಪ ಪದ್ಯ ಹೇಳೋದಕ್ಕೂ ನನ್ನ ವಾರ್ಡ್ಗೂ ಅವ್ನಿಗೇನು ಸಂಬಂಧ? ಅವ್ನ ವಾರ್ಡ್ ಅವನೊಬ್ಬ ಕೌನ್ಸರ್, ನಾನೊಬ್ಬ ಕೌನ್ಸರು. ಈ ನನ್ನ ವಾರ್ಡ್ ವಿಷಯ ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಮಾಡಬೇಕಿಲ್ಲ, ನಾನು ಮಾಡೋಕ್ಕೆ ಬರಲ್ಲ ಅಂತ ಹೇಳ. ನಾನೇನು ಮಾಡಿದೆ, ಇಮಿಡಿಯೇಟಾಗಿ ಗೋಪಿ ಅವ್ರಿಗೆ ಫೋನ್ ಮಾಡಿದೆ. ಯಾರೋ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ಗೋಪಿ ಅವ್ರಿಗೆ ಫೋನ್ ಮಾಡಿ, ಮುಳ್ಳಿ ಅಣ್ಣ ಅಂತ ಇದು ದೊಣ್ಣೆ ಮುಳ್ಳಿ ಅಂತ ಕರೀತಾರೆ, ಅವ್ರಿಗೂ ಹೇಳಿ, ಇಲ್ಲಣ್ಣ ನಾನು ರಿಸೈನ್ ಮಾಡ್ತೀನಿ, ನನಗೆ ಬೇಕಾಗಿಲ್ಲ ಈ ರಾಜಕೀಯ, ನನಗೆ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ನಾನು. ಜನಗಳ ಸರ್ವಿಸ್ ಇವತ್ತು ಒಂದು ಇಷ್ಟು ನೋವು ತಿಂತಾರೆ ನಮಗೆ ಗೊತ್ತಿದೆ. ನಾನು 1 ವರ್ಷದಿಂದ ಎಲ್ಲ ಸರ್ವೆ ಮಾಡಿದ್ದೀನಿ, ಏನೇನು ಕುಂದುಕೊರತೆಗಳೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಈಗ ಇವರು ಬಂದು ನಾನು ವಾರ್ಡ್ ನೀರು ಕೊಡಬೇಡ ಅಂದರೆ ಇವ್ನಿಗೆ ಹೇಳಕ್ಕೆ ಯಾರು ಇಷ್ಟು ಇವ್ನಿಗೆ ಇಷ್ಟು ಪರ್ಮಿಷನ್ ಯಾರು ಕೊಟ್ಟಿದ್ದು ಇವ್ನಿಗೆ ಅಂತೇಳಿ ನಾನು ರಿಸೈನ್ ಮಾಡ್ತೀನಿ, ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅವರು ಕನ್ವಿನ್ಸ್ ಮಾಡಿಲ್ಲ, ಮಾತಾಡೋಣ ಅಂತೇಳಿ ಸುಮ್ಮನೆ ಅದೇ ಸೈಲೆಂಟ್ ಸುಮ್ಮನೆ ಆದರು. ಅದಾದಮೇಲೆ ಕೋವಿಡ್ ಬಂತು. ಕೋವಿಡ್ ಟೈಮಲ್ಲಿ ಇನ್ನೂ ಯಾರೋ ಅಧ್ಯಕ್ಷ ಸ್ಥಾನ ಏನಾರು ಕೊಟ್ಟಿರಲಿಲ್ಲ. ಕೋವಿಡಲ್ಲಿ ಬಂದಾಗ ಸುಮಾರು 1-1.5 ವರ್ಷ ಹಂಗೆ ಪೆಂಡಿಂಗಲ್ಲಿತ್ತು. ಆಗ ಹಾಲು ಬಂತು, ಏನೋ ಸರ್ಕಾರದಿಂದ ಒಂದು ಎಲ್ಲ ವಾರ್ಡ್ಗಳು ಹಾಲು ಕೊಡುವಂಥ ಕಾರ್ಯಕ್ರಮ ಮಾಡಿದರು. ಹಾಲು ಬಂತು. ಹಾಲಲ್ಲೂ ಸಹ ಇವ್ರು ರಾಜಕೀಯ ಮಾಡಿದ್ದಾರೆ. ನನ್ನ ವಾರ್ಡ್ಗೆ ಏನಿಲ್ಲ ಅಂದ್ರೆ 3-4 ಲೀಟ್ರ್ ಹಾಲು ಕೊಡೋದು. ಸುಮಾರು ಏನಿಲ್ಲ 1 ವರ್ಷದಿಂದ 2,000 ಜನ ಇದ್ದಾರೆ. 3-4 ಲೀಟ್ರ್ ಹಾಲು ತೊಗೊಂಡು ಏನು ಮಾಡೋದು ನಾವು? ಇದರಲ್ಲೂ ಅವ್ರ ವಾರ್ಡ್ಗಳು ಬೇಕಾದ ಅವ್ರಿಗೆ ಯಾರ್ಯಾರು ಕೇಳಿದ್ರೆ ಆ ವಾರ್ಡ್ಗಳು ಮಾತ್ರ ಹಾಲುಗಳು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡ್ರು. ಇದೆಲ್ಲ ಆದಮೇಲೆ ನನ್ನ ಸ್ನೇಹಿತರ ಒಬ್ಬರು ಯಾರು ಲಿಂಗಾಯತ ಕಮ್ಯುನಿಟಿಯಲ್ಲಿ ಒಬ್ಬರು ಲೀಡ್ರ್ ಅವ್ರ ಜೊತೆ ನನ್ನ ಜೊತೆ ಓಡಾಡ್ತಾಯಿದ್ರು. ಅವ್ರಿಗೇನು ಹೇಳಿದ್ದಾನೆ, ಇವನು ಬಂದು ಯಾವುದೋ ಒಂದು ಮೀಟಿಂಗು, ಕೃಷ್ಣ ಲಂಬಾಣಿ ಅಂತ ಇನ್ಸ್ಪೆಕ್ಟರ್ ಇದ್ದರು. ಆ ಟೈಮಲ್ಲಿ ಎಲ್ಲ ಕೋವಿಡ್ ಟೈಮಲ್ಲಿ ಎಲ್ಲ ಸದಸ್ಯರನ್ನ ಪುರಸಭೆ ಇವ್ರನ್ನ ಯಾರು ಗೆದ್ದಿರೋಂಥ ಸದಸ್ಯರನ್ನ ಆಗ್ಬೋದು, ಲೀಡರ್ಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ಯಾವ ರೀತಿ ಇದನ್ನು ಸೊಲ್ಯೂಷನ್ ಮಾಡಬೇಕು, ಟೌನಲ್ಲಿ ಏನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಅಂತ ಒಂದು ಮೀಟಿಂಗ್ ಮಾಡಿದಾಗ ನಮ್ಮ ಜೊತೆಲೇ ಸ್ನೇಹಿತರು ಮಾತಾಡಿದಾಗ ಅವನು ಏನು ಬ್ಲಾಕಲ್ಲಿ ಎಣ್ಣೆ ಮಾಡ್ತಾನೆ ಅಂತ ಅವ್ನಿಗೆ ಹೇಳ್ಸಿದ್ದಾರೆ. ಅವ್ನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿರೋದು. ಯಾಕೆಂದ್ರೆ ಅವ್ರು ನನ್ನ ಜೊತೆ ಇದ್ರಲ್ಲ ಅಂದ್ಬಿಟ್ಟು ಒಂದು ಕಾರಣಕ್ಕೆ ಈ ರೀತಿ ಮಾತಾಡಿದ್ದಾರೆ. ಇವ್ರು ಬ್ಲಾಕಲ್ಲಿ ಯಾರು ಎಣ್ಣೆ ಮಾಡ್ತಾಯಿದ್ರು? ಕೋವಿಡ್ ಟೈಮಲ್ಲಿ 2 ಬಾರ್ಗಳಿದೆ. ಬಾರ್ಗಳಲ್ಲಿ 2 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಹೋಗಿ ಶೆಟ್ರ್ ತೆಗೆದ್ಬಿಟ್ಟು ಬಾರಿಂದ ಡ್ರಿಂಕ್ಸ್ ತಗೊಂಡು ಬ್ಲಾಕಲ್ಲಿ ಮಾರ್ತಾಯಿದ್ದು ಇವ್ರು ಹೇಳ್ತಾರೆ, ಬ್ಲಾಕಲ್ಲಿ ಅವ್ರು ಮಾರ್ತಾಯಿದ್ದೆ ಅಂತ ಇವ್ರು ಹೇಳಿದ್ರೆ, ನೈಟೆಲ್ಲ ಬ್ಲಾಕಲ್ಲಿ ಎಣ್ಣೆ ಮಾಡೋದು. ಬೆಳಗ್ಗೆ ನೋಡಿದ್ರೆ ಅಶ್ವತ್ಥನಾರಾಯಣ ಅವರು ಟ್ರಸ್ಟ್ ಮಾಡಿಕೊಂಡು ಎಲ್ಲರ ಹತ್ರ ಕಲೆಕ್ಷನ್ ಮಾಡಿ ಅಕ್ಕಿಗಳು ತರಿಸ್ಕೊಂಡು ಇವರು ರೈಸ್ ಮಾಡಿಸಿ ಒಂದೊಂದು ದಿವಸಕ್ಕೆ ಒಂದೊಂದು ಥರ ವೆರೈಟಿ ಮಾಡಿಸಿ ಪ್ಯಾಕೆಟ್ಗಳು ಮಾಡಿ ಎಲ್ಲರೂ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಮಾರ್ಕೆಟಿಂಗ್ ಮಾಡೋದು. ಯಾಕೆಂದ್ರೆ ನಾವು ಕೋವಿಡಲ್ಲಿ ನಾವು ಒಂದು ಕಾಂಟ್ರಿಬ್ಯೂಷನ್ ನಾವು ಸರ್ವಿಸ್ ಮಾಡ್ತಾಯಿದ್ದೀವಿ ಅಂತ ಒಂದು ಅಂದರೆ ಏನಂತಾರೆ ಜನಗಳಿಗೆ ನಾನು ಒಂದು ಸರ್ವಿಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸಿದ್ರು. ಇದೆಲ್ಲ ಆಗಿ ಕೋವಿಡೆಲ್ಲ ಮುಗೀತು. ಕೋವಿಡ್ ಆದಮೇಲೆ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಯಿತು. ಎಲೆಕ್ಷನ್ ಅನೌನ್ಸ್ಮೆಂಟ್ ಆದಮೇಲೆ ಕ್ಯಾಟಗರಿ ಜನರಲ್ ಬಂತು. ಜನರಲ್ ಆದಾಗೂ ಇವ್ರು ಯಾರು ಪದ್ಮನಾಭ ಅವ್ರು ಇದ್ರಲ್ಲ, ಅವ್ನು ಆಗಬಾರ್ದು ಅಂದ್ಬಿಟ್ಟು 6 ಜನ ಸದಸ್ಯರು ನಮ್ಮ ಸಂಪರ್ಕದಲ್ಲಿ ಇದ್ದರು. ಆವಾಗಲೂ BJP ಅವರೇ ಅಧ್ಯಕ್ಷರಾಗಲಿ ಅಂದ್ಬಿಟ್ಟು ನಾವೆಲ್ಲನೂ ಇವನ್ನ ಯಾವುದೇ ಕಾರಣಕ್ಕೆ ಇವ್ರು ಆಗಬಾರ್ದು ಅಂದ್ಬಿಟ್ಟು ಅವ್ರಿಗೆ ನಾವು ಸಪೋರ್ಟ್ ಮಾಡೋಕೆ ನಾವು ರೆಡಿ ಇದ್ವಿ. ಫೈನಲ್ಲಾಗಿ ಏನೋ ನಮ್ಮ ಜೊತೆಲಿದ್ದವರೇ ಅವ್ರಿಗೆ ಧಮಕಿ ಹಾಕೋರು. ಅವ್ರಿಗೆ ಟವರ್ ಲೊಕೇಶನ್ ಎಲ್ಲ ತೊಗೊಂಡು ಎಲ್ಲಿದ್ವಿ ಅವತ್ತು ನೈಟು. ಬೆಳಗ್ಗೆ ಎಲೆಕ್ಷನಿಂದ 2-3 ಡೇಸ್ ಇತ್ತು, ಇಲ್ಲ ಹೊರಗಡೆ ಹೋಗಬೇಕಿತ್ತು. ಆವಾಗ ಅವ್ನು ನಮ್ಮ ಜೊತೆಲಿದ್ದ ಸುರೇಶ್ ಅಂದ್ಬಿಟ್ಟು ಯಾರೋ ಇವತ್ತು ಅನರ್ಹ ಆಗಿದ್ದಾನೆ, ಡಿಸ್ಕ್ವಾಲಿಫೈ ಆಗಿದ್ದಾನೆ. ಅವನಿಗೆ ಧಮಕಿ ಹಾಕಿ ನೀವು ಎಲ್ಲಿದ್ವಿ ಏನಂದ್ಬಿಟ್ಟು ಅವ್ರಿಗೆಲ್ಲ ಟವರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಟವರ್ ಲೊಕೇಶನ್ ತೊಗೊಂಡು ಕರೆದು ಅವನಿಗೆ ಸ್ವಲ್ಪ ಥ್ರೆಟ್ನಿಂಗ್ ಮಾಡಿದ್ದಾರೆ. ಅವನು ಇರೋ ನಿಜ ಎಲ್ಲ ಹೇಳ್ಬಿಟ್ಟು ಅದಾದಮೇಲೆ ಅದು ಫೇಲ್ಯೂರ್ ಆಯಿತು. ಅದಾದಮೇಲೆ ಅದು ಸರಿ ಅಂದ್ಬಿಟ್ಟು ನಾವು ಇನ್ನೇನು ಮಾಡೋಕ್ಕಾಗಿಲ್ಲ. ಅವ್ರು ಅಧ್ಯಕ್ಷರಾದಮೇಲೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ವಾರ್ಡಲ್ಲಿ ನನಗೇನು ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು, ನನ್ನ ವಾರ್ಡಲ್ಲಿ ನನಗೆ ಕೆಲಸ ಆಗಬೇಕಂತ ಎಷ್ಟು ಸಲ ಶಾಸಕರ ಹತ್ರ ಹೋಗಿ ಮನವಿ ಪತ್ರ ಕೊಟ್ಟಿದ್ದೀವಿ.
ಸುಮಾರು ನಾನು ಒಬ್ಬನೇ ಅಲ್ಲ, ಇಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಯಾರು ಇದ್ದಾರೆ, ಇಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಹರೀಶ್ ಇದ್ದಾರೆ, ಶಾಸಕರಿದ್ದಾರೆ. ನಾನು ಒಬ್ಬನೇ ಹೋಗಿಲ್ಲ, ನನ್ನ ವಾರ್ಡ್ ಜನಗಳೆಲ್ಲ ಕರ್ಕೊಂಡೋಗಿ ನಮ್ಮ ವಾರ್ಡಲ್ಲಿರೋ ಎಲ್ಲ ಅನ್ಯಾಯ ಮಾಡ್ತಾಯಿದ್ದಾರೆ. ಯಾವುದೋ ಒಂದು 17 ಜನ ಗೆದ್ದಿದ್ದು ಯಾವುದೇ ಒಂದು ಇವ್ರಿಗೂ ನಮ್ಮ ವಾರ್ಡ್ಗೆ ಏನೋ ಒಂದು ಮನಸ್ಸು ನನ್ನ ವೈಯಕ್ತಿಕ ದ್ವೇಷ ಇಟ್ಕೊಂಡು ವಾರ್ಡಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸ ಮಾಡ್ತಿರಂಗೆ ಸ್ಟಾಪ್ ಮಾಡ್ತಾಯಿದ್ದಾರೆ. ಎಷ್ಟೋ ಸಲ ಹೋಗಿ ನಾನು ಅರ್ಜಿ ಕೊಟ್ಟಿದ್ದೀನಿ. ಅರ್ಜಿ ಕೊಟ್ಟರು ಅವರು ಏನು ಇಂಜಿನಿಯರು ಯಾರೋ ಚಂದ್ರಶೇಖರ್ ಅಂತ ಯಾರೋ ಇದ್ದರು, ಅವ್ರ ಹತ್ರ ಹೋದಕ್ಕೆ ಕೇಳಿದಾಗ ಇಲ್ಲ ಸರ್ ಇಲ್ಲಿ ನಂದೇನೆ ನೀವೆಲ್ಲ ಕೂನ್ಸರು ನಿಮ್ಮ ಮಿಸ್ಸಸ್ ಕೂನ್ಸು ಅವ್ರನ್ನ ಕಳಿಸಿ ಅಂತಾರೆ. ಸರ್ ಲೇಡಿ ಕ್ಯಾಂಡಿಡೇಟ್ ಮಾಡಿ ಲೇಡೀಸ್ ಅವ್ರಿಗೇನು ಗೊತ್ತಾಗುತ್ತೆ, ಪಕ್ಕದಲ್ಲೇ ಯಾರಂತ ಗೊತ್ತಿಲ್ಲ ಅವ್ರಿಗೆ. ನಾನು ಓಡಾಡಿ ನಮ್ಮ ಮಿಸ್ಸಸ್ನ ಗೆಲ್ಸ್ಕೊಂಬಂದು ಏನೋ ಜನಗಳು ಸರ್ವಿಸ್ ಮಾಡೋಣ ಅಂತ ಮಾಡಿದ್ದು. ಇಷ್ಟೆಲ್ಲ ಮಾಡಿದ್ರು ಈ ರೀತಿ ತೊಂದರೆ ಕೊಟ್ಟರು. ಇವ್ರು ಹೇಳ್ತಾರಲ್ಲ ನಮ್ಮ ಹತ್ರ ಯಾರು ಅರ್ಜಿ ಕೊಟ್ಟಿಲ್ಲ, ನಮ್ಮ ಹತ್ರ ಯಾರು ಕೇಳಿಲ್ಲ ಅಂತ. ಈ ಸರ್ವೆ ಮಾಡಿ 2000 ಅವ್ರ ಅಧ್ಯಕ್ಷ ಆದಾಗಿಂದ ಇದುವರೆಗೂ RTL ಅರ್ಜಿ ತೊಗೊಳ್ಳಿ ಯಾವ ವಾರ್ಡ್ಗೆ ಎಷ್ಟೆಷ್ಟು ದುಡ್ಡು ಅನುದಾನ ಕೊಟ್ಟಿದ್ದಾರೆ. ಇವ್ರು ಚೇಳಾಗಲಿದ್ದಾರೆ ಒಂದು 4-5 ಜನ, ಆ ವಾರ್ಡ್ಗಳಿಗೆ ಮಾತ್ರ ಇವ್ರಿಗೂ ದುಡ್ಡು ಕೊಟ್ಟರು. ಎಷ್ಟು ಜನ ಯಾರ್ಯಾರು ಹೋದ್ರು ಕುತ್ಕೊಂಡು ಚೇಂಬರ್ಲ್ಲಿ ಹೋದರೆ ತರಿಸೋದು ಕುತ್ಕೊಂಡು ಯಾಕಪ್ಪ ನಾನು ಮಾಡ್ಕೊಡ್ತೀನಿ ಬಿಡಪ್ಪ ಸುಮ್ಮನೆ MRC ಕಳಿಸಿ. ಅವರು BJP ಸದಸ್ಯರು ಸುಮಾರು ಒಂದು 10 ಜನ ಇದ್ದರು. 10 ಜನ ಸದಸ್ಯರು ನಮ್ಮ ಹತ್ರ ಸಂಪರ್ಕದಲ್ಲಿದ್ದರು. ಅವರು ಸಮೇತ ಹೇಳ್ತಾರೆ ಏನಪ್ಪ ಇಂಥ ಆಡಳಿತ ಕೊಟ್ಬಿಟ್ವಿ ನಾವು, ಇಂಥ ವರ್ಸ್ಟ್ ಆಡಳಿತ ನಾವೆಲ್ಲೂ ನೋಡಿಲ್ಲ ಇಡೀ ಇತಿಹಾಸದಲ್ಲಿ. ಆಮೇಲೆ ಇವರು ಅಧಿಕಾರದಲ್ಲಿದ್ದಾಗ BJP ಸದಸ್ಯರು ಇಷ್ಟು ಸ್ಟ್ರೈಕ್ ಮಾಡಿದ್ದು ಯಾರೂ ನೋಡಿರಲಿಲ್ಲ. ನಾನು ಇವರ ಅವಧಿಯಲ್ಲಿದ್ದಾಗ BJP ಸದಸ್ಯರಾಗ್ಬೋದು ಸುಮಾರು 4 ಸ್ಟ್ರೈಕ್ ಮಾಡಿದ್ರು. ಯಾವ ಪರ್ಪಸ್ಗೆ ಮಾಡಿದ್ರು, ಏನು ಮಾಡಿದ್ರು, ಇವ್ರು ಏನೇನು ಹಗರಣಗಳು ಮಾಡಿದ್ರು, ಏನೇನು ದಂಧೆ ಮಾಡಿದ್ರು ಅದು ಅವ್ರಿಗೆ ಗೊತ್ತಿದೆ. ನಾವೆಲ್ಲ ಅಬ್ಸರ್ವ್ ಮಾಡೋ ಜನಗಳು ಎಲ್ಲ ವೀಕ್ಷಣೆ ಮಾಡ್ತಾರೆ, ಅಬ್ಸರ್ವ್ ಮಾಡ್ತಾನೇ ಇದ್ದರು. ಇದೆಲ್ಲ ಆದಮೇಲೆ ಏನಾಯಿತು, 2000 ಅದು ಎಲೆಕ್ಷನ್ ಆಯಿತು. ಇದಾದಮೇಲೆ 2019-20 ಅದೇ ನಮ್ಮ ವಾರ್ಡಲ್ಲಿ ಯಾರು ನಲ್ಲಪ್ಪ ಬಡಾವಣೆ ಹೊಸ ಕೊಳವೆ ಬಾವಿ ಇದಾಗಿರುತ್ತೆ, ಏನದು ಸ್ಯಾಂಕ್ಷನ್ ಆಗಿರುತ್ತೆ. ಈ ಸ್ಯಾಂಕ್ಷನ್ ಆಗಿ ವರ್ಕೌಟ್ ಆಗಿರುವಂಥ ಕೊಳವೆ ಬೋರ್ನ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹಾಕ್ಸಿದ್ದಾರೆ. ಆಮೇಲೆ ಪೈಪ್ಲೈನು ಏನು ಪೇಪರ್ ಶಿವಣ್ಣ ಮನೆಯಿಂದ ಪಂಪ ಶಿವ ಮನೆಯವ್ರಿಗೆ ಪೈಪ್ಲೈನ್ ಕಾಮಗಾರಿ ಆಗಲಿದೆ, ಅದು ಟೆಂಡರ್ ಆಗಿರುತ್ತೆ. ಈ ಟೆಂಡರ್ ಈ ಕಾಪಿಯನ್ನು ಇದನ್ನು ಸಹ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಏನಕ್ಕೆ ನಮ್ಮ ವಾರ್ಡಲ್ಲಿ ಯಾವುದೇ ಕೆಲಸ ಆಗಬಾರ್ದು ಅಂತ. ಇಷ್ಟೆಲ್ಲ ಗೊತ್ತಿದ್ರು. ಇಷ್ಟೆಲ್ಲ ಆದಮೇಲೂ ನಾನು ಹೋಗಿ ಶಾಸಕರಿಗೆ ಎಷ್ಟು ಪತ್ರ ಕೊಟ್ಟಿದ್ದೀನಿ, ಇದೆಲ್ಲನೂ ಹೇಳಿ ಅವ್ರಿಗೆ ಸ್ಕೂಲ್ ಪಕ್ಕದ ಸ್ಲ್ಯಾಬ್ ಇಲ್ಲ, ಅವ್ರು ಬಂದು ಕಂಪ್ಲೇಂಟ್ ಮಾಡೋರು, ಅವ್ರ ಹೊತ್ತು ಅದನ್ನು ಹೋಗಿ ಹೇಳಿದ್ದೀನಿ. ಇಲ್ಲಿ ನಮ್ಮ ಏನದು ಸಬ್ ರಿಜಿಸ್ಟ್ರ್ ಆಫೀಸ್ ಇದೆ, ಮುಂದೆ ಎಲ್ಲ ಕಾರ್ಗಳು ನಿಲ್ಲಿಸ್ತಾರೆ, ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಅದನ್ನು ಸಹ ಒಂದು ಪತ್ರ ಕೊಟ್ಟು ಈ ಥರ ಎಲ್ಲ ವಾರ್ಡ್ ಜನಗಳಿಗೆ ತೊಂದರೆ ಆಗ್ತಾಯಿದೆ, ಇದನ್ನು ಏನೋ ಸರಿಪಡಿಸ್ಕೊಡಿ ಅಂತ ನಾನು ಅದನ್ನು ಲೆಟ್ರ್ ಕೊಟ್ಟಿದ್ದೀನಿ. ಅದು ಏನೂ ಮಾಡಿಕೊಟ್ಟಿಲ್ಲ. ನಮ್ಮ ವಾರ್ಡಲ್ಲಿ CI ಸೈಟ್ಗಳು ಎಷ್ಟು ಸೈಟ್ಗಳಿದೆ ಅಂದ್ಬಿಟ್ಟು RTI ಹಾಕಿ ಅರ್ಜಿ ಹಾಕಿ ಇಷ್ಟು ಸೈಟ್ ಇದೆ ಅಂತ ಗೊತ್ತಾದ್ಮೇಲೆ ಅದಕ್ಕೊಂದು ಬಂದೋಬಸ್ತ್ ಮಾಡಿಕೊಡ್ರಿ ಅಂತಲೂ ಕೇಳಿದೆ, ಅದು ಮಾಡಿಕೊಟ್ಟಿಲ್ಲ. ಆಮೇಲೆ ನೀರಿಗೆ ತೊಂದರೆ ಇರೋದು 40 ವರ್ಷ ಆಯಿತು. ಕುಡಿಯೋ ನೀರು ಸಂಪರ್ಕ ಇದು ಕುಡಿಯೋ ನೀರು ಇಲ್ಲ ಅಂದ್ಬಿಟ್ಟು ಅದಕ್ಕೆ ಎಷ್ಟು ಸಲ ನಾನು ಒಂದು ಬೋರ್ ಹಾಕ್ಕೊಡಿ, ಒಂದು 2 ಬೋರ್ ಮಾಡ್ಕೊಂಡು ಪೈಪ್ಲೈನ್ ಮಾಡ್ಕೊಂಡು ಎಷ್ಟು ಸಲ ಕೇಳಿದ್ದೀನಿ, ಅದು ಯಾವುದೂ ಸ್ಪಂದಿಸಿಲ್ಲ. COಗೆ ಎಷ್ಟು ಪತ್ರ ಕೊಟ್ಟಿದ್ದೀನಿ, ಶಾಸಕರಿಗೆ ಕೊಟ್ಟಿದ್ದೀನಿ, ಇವ್ರಿಗೂ ಅವನು ಅಧ್ಯಕ್ಷ ಇದ್ದಾಗ ಅವ್ನಿಗೂ ನಮ್ಮ ಮಿಸ್ಸಸ್ ಕಡೆಯಿಂದ ಪತ್ರ ಕೊಡಿಸಿದ್ದೀನಿ. ಯಾವುದೇ ರೀತಿ ನಮಗೆ ಸಹಕಾರ ಮಾಡಿಕೊಟ್ಟಿಲ್ಲ. ಈಗ ಮಾಡಿದಾಗ ನಾವು ಇನ್ನೇನು ಮಾಡಬೇಕು, ಆವಾಗೇನು ಮನ್ಸಿಗೆ ಬೇಜಾರಾಗಿ ನಾವು ಸರಿ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಅದು ಇದೆಲ್ಲ ಆಗಿ ಸುಮಾರು 1.5 ವರ್ಷ ಆದಮೇಲೆ ಒಂದು DC ಒಂದು ಆರ್ಡ್ರ್ ಬರುತ್ತೆ. ಏನಂತ 3 ಜನ ಅನರ್ಹ ಮಾಡ್ತಾರೆ, ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತ ಆರ್ಡ್ರ್ ಬರುತ್ತೆ. ಏನೋ ಲೆಕ್ಕಪ್ಪದ ಅವ್ರದ್ದೇನೋ ಅವರು ಏನು ಆಯಿತೋ ಗೊತ್ತಿಲ್ಲ, ಅವ್ರಿಗೆ ಒಂದು ಡಿಸ್ಕ್ವಾಲಿಫೈ 3 ಜನ ಅನರ್ಹ ಆಗ್ತಾರೆ ಕಾಂಗ್ರೆಸ್ಸಲ್ಲಿರೋ ಸದಸ್ಯರು. ಆವಾಗ 3 ಜನ ಏನು ಸದಸ್ಯರು ಅನರ್ಹ ಆಗ್ತಾರೋ ಮತ್ತು ಇವ್ರೇನು ಮಾಡ್ತಾರೆ, DC ಅವರು ಬಹುಮತ ಸಾಬೀತು ಮಾಡಬೇಕು, ಇವ್ರ ಹತ್ರ ಬಹುಮತ ಇಲ್ಲ ಅಂತ ಒಂದು ಆರ್ಡ್ರ್ ಮಾಡ್ತಾರೆ. ಈ ಆರ್ಡ್ರ್ ಮಾಡಿದಾಗ ಏನು ಮಾಡ್ತಾರೆ, ಆವಾಗ ಮಧ್ಯಪ್ರದೇಶ ಆವಾಗ ಎಂಟ್ರಿ ಆಗೋದು DK ಸುರೇಶ್ ಸಾಹೇಬರು, ಯಾರೋ ಸಂಸದರಾದಂಥವ್ರು. ಅವ್ರೇನು ಮಾಡ್ತಾರೆ, ಒಂದು ಮೀಟಿಂಗ್ ಕರೀತಾರೆ. ಮೀಟಿಂಗಲ್ಲಿ RK ಗಾರ್ಡನಲ್ಲಿ ಒಂದು ಮೀಟಿಂಗ್, RK ಗಾರ್ಡನ್ ಚಂದ್ರಪುರದಲ್ಲಿ ಒಂದು ಮೀಟಿಂಗ್ ಕರೀತಾರೆ. ಯಾಕೆ ಹಿಂಗಾಯಿತು, ಏನಾಯಿತು ಸಮಸ್ಯೆ, ಏನು ಈ ಥರ ನಿಮ್ಮ ಬಗ್ಗೆ ತುಂಬ ಕಂಪ್ಲೇಂಟ್ ಬರ್ತಾಯಿದೆ, ಇಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಸದಸ್ಯರಾಗಿರ್ಬೋದು, ಎಲ್ಲ ವೈಯಕ್ತಿಕವಾದಂಥ ವಿಚಾರಗಳು ಎತ್ಕೊಂಡೋಗಿ ಅವರೆಲ್ಲ ಹೇಳಿ ಎಲ್ಲರನ್ನೂ ಕರೆದಿ ಕೂತ್ಕೊಂಡು ಈ ಥರ ಸಮಸ್ಯೆ ಆಗ್ತಾಯಿದೆ, ನಮಗೆ ನೀವು ಮಧ್ಯ ಪ್ರವೇಶ ಮಾಡಲೇಬೇಕು ಅಂತ ಹೇಳಿದಾಗ ಅವ್ರು ಬರ್ತಾರೆ. ಅವ್ರು ಬಂದು RK ಗಾರ್ಡನ್ ಕೂತ್ಕೊಂಡು ಮಾತಾಡಿ, ಶಾಸಕರು ಇರ್ತಾರೆ, ಬ್ಲಾಕ್ ಪ್ರೆಸಿಡೆಂಟ್ ಇರ್ತಾರೆ, ಟೌನ್ ಅಧ್ಯಕ್ಷರು ಇರ್ತಾರೆ, ಅದೇ ಇವರು ಅಧ್ಯಕ್ಷರಾದ ಪದವಿ ಇರ್ತಾರೆ, ಎಲ್ಲರೂ ಕರೆದಿ ಮಾತಾಡಿದಾಗ ನನ್ನೂ ಕರೀತಾರೆ. ಅದು ಬಹುಮತ ಸಾಬೀತು ಮಾಡಬೇಕಂತ ಇದು ಆರ್ಡ್ರ್ ಆಗಿರುತ್ತಲ್ಲ, ನಾನು ಹೋಗಿ ಅದಕ್ಕೆ ಮುಂಚೆನೇ ಹೋಗಿ ಅವ್ರ MP ಮನೇಲಿ ಹೋಗಿ ಮಾತಾಡ್ಕೊಂಡು ಬಂದಿರ್ತೀನಿ. ನೋಡೋಣ ಈ ಥರ ಆಗಿದೆ, ಈ ಥರ ನಮ್ಗೆ ತೊಂದರೆ ಕೊಡ್ತಾಯಿದ್ದೀನಿ, ನಮ್ಗೆ ಯಾರ್ದು ವಾರ್ಡಲ್ಲಿ ಏನೋ ಅಭಿವೃದ್ಧಿ ಮಾಡ್ತಾಯಿಲ್ಲ ಅಂತ. ಆಯಿತು ನಾನು ಬರ್ತೀನಿ, ಮಾತಾಡೋಣ, ಇರಪ್ಪ ತಲೆ ಕೆಡ್ಸ್ಕೊಂಡು ನಾನು ಇರ್ತೀನಿ ನಿಮ್ಮ ಜೊತೆ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾವು ಅವ್ರು ಹೇಳ್ದಂಗೆ RK ಗಾರ್ಡನ್ ಕರೆದ್ರು, ಟಿಫನ್ ಮಾಡಿದ್ವಿ. ಸರಿ ಅಂದ್ಬಿಟ್ಟು ಹೋಗಿ ಇಲ್ಲಿ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆದ ಮುಂಚೆ ನಮ್ಮ ಮಿಸ್ಸಸ್ ಓಟ್ ಇತ್ತು, ಅವ್ರದ್ದು ಓಟ್ ಹಾಕಿದ್ರು. ನಾನು ಯಾವ ರೀತಿ ನಾವು ಓಟ್ ಹಾಕ್ಬಾರ್ದು ಅಂದ್ರೆ 2 ಸಲ ನಾನು ಓಟ್ ಹಾಕಿರೋದು.
ಓಟ್ ಹಾಕೊಂಡ ಸುಮ್ಮನೆ ಇದ್ಬಿಟ್ಟು ಆದಮೇಲೆ ಬಂದು ಆರ್ ಕೆ ಗಾರ್ಡನಲ್ಲಿ ತಿರ್ಗಾ ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಮೀಟಿಂಗಲ್ಲಿ ಏನು ಮಾಡ್ತಾರೆ, ಏನು ಹೇಳ್ತಾನೆ, ತಿರ್ಗಾ ಇವನೇನಕ್ಕೆ ಸೇರಿಸಿದ್ದು ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ ಯಾರಪ್ಪಂದಪ್ಪ ಕಾಂಗ್ರೆಸ್ಸು? ನಾವು ನಿಮ್ಮನ್ನ ನೋಡ್ಕೊಂಡು ಬಂದಿಲ್ಲ, ಇಲ್ಲಿ ಪಕ್ಷ ಸಿಂಬಲ್ ಕೊಟ್ಟಿದೆ. ನಾವು ಜನಗಳು, ನಾನು ಇಂಡಿಪೆಂಡೆಂಟ್ ನಿಂತಿದ್ರು ಗೆಲ್ತಿದ್ದೆ. ನಾನು ಇವನು ಕೆಲಸ ಎಲ್ಲ ಗೆಲ್ಸ್ಕೊಂಡು ತಿರ್ಗಾ ನಮ್ಮ ಹತ್ರ ಎಲ್ಲ ಓಟ್ ಹಾಕ್ಸ್ಕೊಂಡು ಆರ್ಗೆ ಅಲ್ಲಿ ಹೇಳ್ತಾನೆ ತಿರ್ಗಾ ಇವ್ನು ಸೇರಿಸ್ಬಾರ್ದು ಪಾರ್ಟಿಗೆ ಅಂತ ಇವನು ಹೇಳ್ತಾನೆ. ಇವ್ನಿಗೆ ಆಥರೈಸ್ ರೈಟ್ಸ್ ಇವ್ನಿಗೆ ಯಾರು ಕೊಟ್ಟಿರೋದು? ಇಲ್ಲಿ ಕೌನ್ಸಲರ್ ಆಗಿರೋಂಥ ಶಾಸಕರು ಕಂಟ್ರೋಲ್ ತೊಗೊಂಡಿದ್ದ. ನಾವು ಇನ್ಯಾರಿಗೆ ಹೇಳೋಣ ನಾವು? ಇದಾದಮೇಲೆ ಅದೇ ಎಂ ಪಿ ಸಾಹೇಬರು ಹೋಗಿ ಬೈತಾರೆ, ಏನೋ ಬೇರೆ ಥರ ಮಾತಾಡಿದ್ರು. ಬೈದಿದ್ದಕ್ಕೆ ಇವನು ಹತ್ಕೊಂಡು ಹೋಗಿ ಬಾತ್ರೂಮಲ್ಲಿ ಹೋಗಿ ರಿಸೈನ್ ಲೆಟ್ರ್ ಬರೀತಾನೆ. ರಿಸೈನ್ ಲೆಟ್ರ್ ಬರೆದ್ಬಿಟ್ಟು ನಾನು ಪಕ್ಕದಲ್ಲಿರಲ್ಲ, ಬೇರೆ ಕಡೆ ಹೋಗ್ತೀನಿ, 8 ಜನ ಸದಸ್ಯರಿದ್ದಾರೆ, 8 ಜನ ಸದಸ್ಯನ ಕರ್ಕೊಂಡು ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಮಾತಾಡಿದ್ದಾನೆ. ಅದಾದಮೇಲೆ ಒಂದು ವಾರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿದ್ದ ಅಂತ ನಮಗೆಲ್ಲ ಗೊತ್ತಿದೆ. ಇದಾದಮೇಲೆ ಬ್ಲಾಕ್ ಪ್ರೆಸಿಡೆಂಟು ಆಗ್ಬೋದು. ಅದೇ ಟೈಮ್ ಎಲೆಕ್ಷನ್ ಇನ್ನೊಂದು 6 ತಿಂಗಳು 1 ವರ್ಷನೂ ಇತ್ತು. ಇದಾದಮೇಲೆ ಏನು ಮಾಡಿದೆ, ಶಾಸಕರು ಹೋಗಿ ಆಯ್ತಪ್ಪ ನೀನೇ ಪ್ರೆಸಿಡೆಂಟ್ ಆಗಿರೋ, ನೀನು ಬೇರೆ ಥರ ಅವ್ರವ್ರ ಕಮಿಟ್ಮೆಂಟು ಅವ್ರವ್ರು ಏನು ಇಂಟರ್ನಲ್ ಏನಿದೆ ನಮಗೆ ಗೊತ್ತಿಲ್ಲ. ಇಲ್ಲಿ 17 ಜನ ಸದಸ್ಯರು ಗೆದ್ದು ಯಾಕೆ 2.5 ವರ್ಷ ಒಬ್ಬನೇ ಪ್ರೆಸಿಡೆಂಟ್ ಮಾಡಿರೋದು? ಯಾಕೆ ಬೇರೆಯವರು ಗಂಡಸರು ಯಾರು ಇರಲಿಲ್ವಾ? ಆಯ್ತು, ಕ್ಯಾಟಗರಿ ಜನರಲ್ ಇದ್ದಾಗ ಬೇರೆ ಸದಸ್ಯರು ಅವಕಾಶ ಕೊಟ್ಟಿದ್ರೆ ಅವರು ಸಹ ಅಭಿವೃದ್ಧಿ ಮಾಡಿರೋರಲ್ವಾ? ಆಯ್ತಪ್ಪ, ಇವರು 1.5 ವರ್ಷ ಇವರೇ ಪ್ರೆಸಿಡೆಂಟ್ ಆಗಿದ್ದು, 6 ತಿಂಗಳು ಬೇರೆಯವ್ರು ಮಾಡಿಕೊಟ್ಟಿದ್ರೆ ಈ ಪರಿಸ್ಥಿತಿ ಬರೋದಾ? ವೈಸ್ ಪ್ರೆಸಿಡೆಂಟು ಜನರಲ್ ಲೇಡಿ ಇತ್ತು, ಯಾರಾದ್ರೂ 6 ಜನ ಹೆಣ್ಮಕ್ಳು, 7 ಜನ 6 ಜನ ಇದ್ದಾರೆ. 6 ತಿಂಗಳು ಎಲ್ಲರೂ 6 ತಿಂಗಳು ಮಾಡಿದರೆ ಈ ಪರಿಸ್ಥಿತಿ ಏನಕ್ಕೆ ಬರೋದು? ಅನರ್ಹರಾಗಿರೋ ಒಂದು ಒಳ್ಳೆ ಲಾಯರ್ ಇಡೋಕ್ಕೆ ಇವ್ರಿಗೆ ಯೋಗ್ಯತೆ ಇರಲಿಲ್ಲ. ಅದೂ ನಮ್ಮ ಮಾಹಿತಿ ಗೊತ್ತಾಯ್ತು, ಯಾರೋ ಹಿಂಗೆ ಏನಾಯಿತು ಅನರ್ಹ ಹೆಂಗಾಯಿದ್ರು. ಇವರು ಲಾಯರ್ನ ಇಟ್ಕೊಂಡು ಅವ್ರು ಫೇಸ್ ಮಾಡಿದ್ರೆ ಅವ್ರು ಉಳಿಸ್ಕೊಳಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಇಷ್ಟೆಲ್ಲ ಆದಮೇಲೆ ಮತ್ತೆ ಏನು ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದಮೇಲೆ ಅಧಿಕಾರದಲ್ಲಿದ್ದ ಸರಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಇನ್ನೇನು ಯಾವ ಕೇಳಿ ಶಾಸಕನ ಕೇಳಿ ಸಾಕಾಯಿತು. ಆಯ್ತಪ್ಪ, ನೋಡೋಣ, ಮಾತಾಡೋಣ, ಮೀಟಿಂಗ್ ಐತೆ, ನೆಕ್ಸ್ಟು ಇನ್ನೂ ಅವಕಾಶ ಇದೆ, ನೆಕ್ಸ್ಟು ಎಲೆಕ್ಷನ್ ಬರುತ್ತೆ, ಏನೋ ಸೆಕೆಂಡ್ ಹಾಫ್ ಬರುತ್ತೆ. ಸೆಕೆಂಡ್ ಹಾಫ್ ಬಂದಮೇಲೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೀನಿ. ಸರ್ಕಾರ ನಮ್ಗೆ ಅಷ್ಟರಲ್ಲಿ ಸರ್ಕಾರ ಬಿದ್ದೋಯ್ತು. ಏನೋ BJP ಆಪ್ರೇಷನ್ ಆಯಿತು, ಕಾಂಗ್ರೆಸ್ ಇದ್ದವರು BJPಗೆ ಹೋದರು, BJP ಅಧಿಕಾರಕ್ಕೆ ಬಂತು, ಯಡಿಯೂರಪ್ಪ CM ಆದರು. ಇದೆಲ್ಲ ಆದಮೇಲೆ ಇವ್ರು ಹೋಗಿ ಅಷ್ಟೇ ಟೈಮಲ್ಲಿ ಅದು ಏನಾಯಿತು ಬಿಡಿ, ಅದು DK ಸಾಹೇಬರು ಎಲ್ಲ ಇದ್ದರು. ಓಕೆ, ಇಷ್ಟೆಲ್ಲ ಆದಮೇಲೆ ಶಾಸಕರ ಮೇಲೆ ನಂಬಿಕೆ ಇಟ್ಟು ನಾವೇ ಆಯಿತು ಬಿಡಪ್ಪ, ಏನು ಆಗಿದೆ ಆಯಿತು, ನಿಮ್ಮ ದೊಡ್ಡವ್ರಿಗೆ ನಾವು ಗೌರವ ಕೊಡಬೇಕು, ಸುಮ್ಮನೆ ಇದ್ವಿ. ಮೊನ್ನೆ ಎಲೆಕ್ಷನ್ ಏನಾಯಿತು? ಮೊನ್ನೆ ಎಲೆಕ್ಷನಲ್ಲಿ ಇವ್ರು ಹೇಳ್ದಂಗೆ ಲೇಡಿ ಕ್ಯಾಟಗರಿ ತರಿಸಿದ್ರು. ಯಾರು ಈ ಕ್ಯಾಟಗರಿ ಏನಕ್ಕೆ ಮಾಡಿಸಿದ್ರೆ ಅದೇ ಪರ್ಪಸಾಗಿ ಉದ್ದೇಶಪೂರ್ವಕವಾಗಿ ಇವರೇ ಮಾಡಿಸಿರೋದು. ಏನಕ್ಕೆ ಮಾಡಿಸಿದ್ರು? ಅವ್ರ ಅದಕ್ಕೆ ಈ ಸಲ ಕೂಡಿಸ್ಬಿಡೋಣ, ಪ್ರೆಸೆಂಟ್ ಮಾಡ್ಬಿಡೋಣ, ಇವ್ರ ಪ್ಲ್ಯಾನ್ ಇದ್ದಿದ್ದು ಅದೇ. ಯಾಕೆ ನನಗೆ ಮೊದಲೇ ಸುಮಾರು 4-5 ವರ್ಷದಿಂದ ನಂಗೆ ಗೊತ್ತಿತ್ತು, 2 ವರ್ಷ ನಾನೇ ಇರ್ತೀನಿ, ಸೆಕೆಂಡ್ ಹಾಫಲ್ಲಿ ನಮ್ಮ ಅತ್ತಿಗೆನ ಪ್ರೆಸೆಂಟ್ ಮಾಡ್ತೀನಿ ಅಂತೆಲ್ಲ ನಮಗೆ ಮೊದಲಿಂದ ನಂಗೆ ಗೊತ್ತಿತ್ತು. ಸರಿ, ಈಗ ಚೇತನ್ ಬಗ್ಗೆ ಇಷ್ಟೆಲ್ಲ ಆದಮೇಲೆ ಕ್ಯಾಟಗರಿ ಅನೌನ್ಸು ಲೇಡಿ ಆದಮೇಲೆ ಲಾಸ್ಟು ಗೋಪಿ ಅವ್ರ ಮನೇಲಿ ನಾನು ಮೀಟಿಂಗ್ ಹೋಗಿದ್ದೆ. ಅಲ್ಲಿ ಮೀಟಿಂಗಲ್ಲಿ ಯಾರ್ಯಾರು ಇದ್ದರು? ಬರೀ 4 ಜನ ಮೀಟಿಂಗ್ ಇದ್ದಿದ್ದು. ನಾವು ಗೆದ್ದಿರೋದೆಷ್ಟು? 14 ಜನ. ಓಕೆ, 14 ಜನ ನಾವು ಇದ್ದೀವಿ. 15 ಇದ್ದಿದ್ದು ಒಬ್ಬ ಏನೋ ಪಾಪ ಮರಣ ಆಯಿತು ಒಂದು. ಈಗ 14 ಜನ ಇದ್ದಾಗ ಮೀಟಿಂಗ್ ಲಾಸ್ಟ್ ಸಂಡೇ ಆಯಿತು, 15-20 ಡೇಸ್ ಬ್ಯಾಕು, 25 ಡೇಸ್ ಬ್ಯಾಕು ಮೀಟಿಂಗ್ ಕರೀತಾರೆ. ಯಾರು? ಗೋಪಿಯವರು, ಹರೀಶ್ ಗೌಡ್ರು ಮೀಟಿಂಗ್ ಕರೀತಾರೆ. ಹೋಗಿ ಕೇಳಿದಾಗ ಸರಿ ಅಣ್ಣ ಆಯಿತು, ನಾವು ಬರ್ತೀವಿ, ನಮ್ಮದೇ ಸಮಸ್ಯೆ ಇಲ್ಲ. ಅದೇ ಟೈಮಲ್ಲಿ ಮುನವ್ರಿಗೂ ಫೋನ್ ಮಾಡಿ, ಯಾಕಣ್ಣ ಮೀಟಿಂಗ್ ಮುಗಿಸ್ಕೊಂಡ್ಬಂದ್ಮೇಲೆ ಮುನವ್ರಿಗೂ ಫೋನ್ ಮಾಡಿದೆ. ಮುನವ್ರು ಎತ್ಕೊಂಡು ಇಲ್ಲ ನಾವು ಸುಮಾರು ಒಂದು ಅರ್ಧ ಅವರ್ ಮಾತಾಡಿ, ನಾನು ಮುನವ್ರವರು, ಅವರು ನಮ್ಮ ಸ್ನೇಹಿತರೆ. ಆಯಪ್ಪ ಏನಂದ ಅಂದರೆ, ಇಲ್ಲ ನನಗೆ ಬೇಜಾರಾಗಿದೆ, ಶಾಸಕರು ನನಗೆ ಅನ್ಯಾಯ ಮಾಡಿಬಿಟ್ರು, ನಾನು ನಿಮ್ಗೆ ಯಾಕೆ ನಾನು ಕ್ಯಾಟಗರಿ ಮಾಡಿಸಿ ನಿಮ್ಗೊಂದು ಅವರು 10 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗೆದ್ದಿದ್ದಂಥವ್ರು, ಅವ್ರಿಗೂ ನಿಮ್ಗೆ ಯಾಕೆ ನಾನು ನೆಕ್ಸ್ಟು ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ, ನೆಕ್ಸ್ಟು ಕ್ಯಾಟಗರಿ ಮಾಡಿಸ್ತೀನಿ, ನಾನು ಗೆಲ್ಲಿಸ್ತೀನಿ, ಕ್ಯಾಟಗರಿ ಮಾಡಿಸ್ತೀನಿ ಅಂತ ಹೇಳಿದರು. ಪ್ರಾಮಿಸ್ ಮಾಡಿದರು. ಅವರು ನಾನು ಮೋಸ ಮಾಡಿಬಿಟ್ರು. ಇನ್ಯಾವ ಮೀಟಿಂಗು ನಾನು ಬರೋದಿಲ್ಲ, ಪಕ್ಷಕ್ಕೆ ಇರ್ತೀನಿ, ಪಕ್ಷದಲ್ಲಿ ಜೊತೆಲಿರ್ತೀನಿ, ಪಕ್ಷ ಬಿಟ್ಟು ನಾನು ಹೋಗಲ್ಲ, ಯಾವುದೋ ಮೀಟಿಂಗಲ್ಲಿ ನಾನು ಬೇಜಾರಾಗಿದೆ ಅಂತ ಹೇಳಿದ್ರು. ಸರಿ, ಇಷ್ಟೆಲ್ಲ ಆದಮೇಲೆ ನಾವು ಸರಿ ಅಂದ್ಮೇಲೆ ನಾವು ಸುಮ್ಮನೆ ಆದ್ವಿ. ಮತ್ತು ಏನು ಎಲೆಕ್ಷನ್ ಬಂತು, ನಾನೆಲ್ಲ ಯೋಚನೆ ಮಾಡಿದೆ. ಇವರು ಅದಾದಮೇಲೆ ಮತ್ತೆ ಮೊನ್ನೆ ಲಾಸ್ಟ್ ಸಾಟರ್ಡೆ ಅನಿಸುತ್ತೆ, ಒಂದು ಎಲೆಕ್ಷನ್ ಆಗಿ 1 ವಾರದಿಂದ ನಾನು ಮೀಟಿಂಗ್ ಚಂದಾಪುರ ನಮ್ಮ ಶಾಸಕರ ಮನೆಗೆ ಹೋಗಿದ್ದೆ. ಅವತ್ತು ಕೇಳಿದೆ, ಆಯಿತು ನನಗೊಂದು ನೋಡಪ್ಪ ಆಗಿದ್ದು ಅಂದರೆ ನಾನೇನು ಕೇಳಿದೆ ಅವತ್ತು, ನಾನು ಬೋರ್ ಬೇಕು, ರಸ್ತೆ ಬೇಕು, ನೋಡೋಣ ಇಷ್ಟು ಅನ್ಯಾಯ ನನಗಾಗಿದೆ. ಗೋಪಿ ಅವ್ರಿಗೆ ಹೇಳಿದೆ, ನನಗೇನಿಲ್ಲ, ನಾನು ಯಾವ ಅಧಿಕಾರ, ನನ್ನ ಆಸೆ, ನಿಮ್ಗೆ ಅವರ ಅಭಿಪ್ರಾಯ ಕೇಳು ಅಂತ ಹೇಳಿದ್ರು. ಕೇಳಿದ್ವಿ. ನಾನು ಯಾವುದು ಬೇಡಪ್ಪ, ನನಗೆ ಅದು ಅಧ್ಯಕ್ಷರು ಬೇಡ, ಉಪಾಧ್ಯಕ್ಷರು ಬೇಡ, ನನ್ನ ವಾರ್ಡ್ ಜನಗಳಿಗೆ ಏನು ತೊಂದರೆ ಆಗಿದೆ, ಅದು ತೊಂದರೆ ಸರಿಪಡಿಸ್ಕೊಡಿ, ಇಷ್ಟು ದಿವಸ ಆಗಿದ್ದಾಯಿತು ಅಂತ ನಾನು ಕೇಳಿದ್ದು ನಿಜನೇ. ಅದೆಲ್ಲ ಆದಮೇಲೆ ನೆಕ್ಸ್ಟು ಏನು ಮಾಡಿದ್ರು, BJP ನಮ್ಮ ಸಂಪರ್ಕದಲ್ಲೂ ಇದ್ದೆ ನಾನು, ಇಲ್ಲ ಅಂತ ನಾನು ಹೇಳ್ತಿಲ್ಲ.
ಇವ್ರಿಗೆ ಯಾವ ರೀತಿ ನಂಬೋದು ನಾನು ಬಿ ಜೆ ಪಿ ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನ ಜೊತೆಲಿದ್ದು ನಿಂಗೆ ಯಾಕೆ ನಾನು ಸಂಸದರು ಎಂಟ್ರಿ ಆಗಿ ಆರ್ ಕೆ ಗಾರ್ಡನಲ್ಲಿ ಮಾತಾಡಿದ್ಮೇಲೂ ಅವ್ರಿಗೂ ಗೌರವ ಕೊಡ್ದೇನೆ ಇವ್ನು ರಿಸೈನ್ ಮಾಡೋ ಅಂತ ಹೇಳಿದ್ಮೇಲೂ ಅವ್ರಿಗೂ ಆಮರ್ಸಿ ರಿಸೈನ್ ಮಾಡಿಲ್ಲ. ಲಾಸ್ಟಿಗೆ ಸಂಸದರು ಈ ವಿಷಯದಲ್ಲಿ ಎಂಟ್ರಿ ಆಗಬೇಡ ಅಂತ ಅದೇ ಶಾಸಕರು ಮಾತಾಡೋದು ನಮ್ಮ ಗಮನಕ್ಕೆ ಬಂತು. ಏನೋ ಈ ಗುರು ನೀನು ಈ ವಿಷಯಕ್ಕೆ ಎಂಟ್ರಿ ಆಗಬೇಡ, ನಾವು ನೋಡ್ಕೊತೀವಿ, ಮಾತಾಡ್ಕೊಂಡು ಟೌನ್ ವಿಚಾರಕ್ಕೆ ಬರಬೇಡ ಅಂತ ನನಗೆ ಯಾವಾಗ ನಾನು ಕಿವಿಗೆ ಬಿತ್ತೋ ಇನ್ನು ಸಂಸದರು ಇನ್ನು ಏನು ಮಾಡೋಕ್ಕೆ ಪರಿಸ್ಥಿತಿಯಲ್ಲಿ ಇಲ್ಲ ನಾನು ಸುಮ್ಮನೆ ಆದ್ವಿ. ಈ ಎಲೆಕ್ಷನಲ್ಲಿ ಇಷ್ಟೆಲ್ಲ ಆದಮೇಲೆ ತಿರ್ಗಾ ಇವರು ಹಳೇದು 2 ವರ್ಷನೇ ಏನೋ ಮಾಡಲ್ಲ, ಈ 1 ವರ್ಷ ಏನೋ ಇದೆ ಎಲೆಕ್ಷನ್, 8 ತಿಂಗಳು 1 ವರ್ಷ ಇದೆ, ಈ 1 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ಬಿಡ್ತಾರೆ ಅಂದ್ಬಿಟ್ಟು ನಾನೇನು ಯೋಚನೆ ಮಾಡಿದೆ. ಇದು ಬಿ ಜೆ ಪಿ ಸಂಪರ್ಕದಲ್ಲಿ ಇದ್ದಿದ್ದು ನಿಜಾನೇ ಅದು. ನಾನೇನು ಮಾಡಿದೆ, ಬಿ ಜೆ ಪಿಯಲ್ಲಿ ಯಾರೋ ಇಬ್ಬರು ಇದ್ದರು, ಯಾರೋ ಕಾಂಗ್ರೆಸ್ ಬಿ ನಾಗರಾಜ್ ಅವರು ಆಕಾಂಕ್ಷಿ ಆಗಿದ್ದರು, ನಿರಂಜನ್ ಅವರು ಆತನ ನಮ್ಮ ಸ್ನೇಹಿತನೇ, ಆಯಪ್ಪನ ಹತ್ರ ನಾನು ಪರ್ಸನಲಾಗಿ ಮಾತಾಡಿದೆ, ಬಿ ನಾಗರಾಜ್ ಅವ್ರ ಹತ್ರ ನಾನು ಪರ್ಸನಲಾಗಿ ನೋಡೋಣ. ಇಲ್ಲಿ ದುರಾಡಳಿತ ಒಂದು ಸರ್ವಾಧಿಕಾರಿ ಥರ ಒಂದು ಆಡಳಿತ ನಡೆಸ್ತಾ ಇದ್ದಾನೆ. ಇದನ್ನು ನಾವು ಕ್ಲಿಯರ್ ಮಾಡಬೇಕು, ಜನಗಳಿಗೆ ಒಳ್ಳೇದಾಗಬೇಕಂದ್ರೆ ಬಿ ಜೆ ಪಿ ಇವಾಗ ಮಧ್ಯಪ್ರವೇಶ ಮಾಡಲೇಬೇಕು. ಇದನ್ನೇನಾದರೂ ಮಾಡಿ ನೀವು ಬಂದರೆ ನಿಮ್ಗೆ ಯಾಕೆ ನಾನು ಆಗಲಿ ಚೇತನ ಆಗಲಿ ಸಪೋರ್ಟ್ ಮಾಡ್ತೀವಿ. ನನಗೆ ಕೇಳೋದು ನಿಜ, ನನಗೆ ವೈಸ್ ಪ್ರೆಸಿಡೆಂಟ್ ಆಗ್ತೀಯಾ ನೀನು ಬಾ, ನೀನು ವೈಸ್ ಪ್ರೆಸಿಡೆಂಟ್ ಮಾಡ್ತೀನಿ ಅಂದರು. ನನಗೆ ಅಷ್ಟು ಪೇಷನ್ಸ್ ಇಲ್ಲ. ನನ್ನ ಮಿಸ್ಸಸ್ಸು ಕರ್ಕೊಂಡು ಡೈಲಿ ನಾವು ಹೋಗಿ ಅಲ್ಲಿ ಪುರ್ಸಪ್ಪಲ್ಲಿ ಕೂಳಿಸಿ ನಮ್ಗೆ ಅಷ್ಟು ಪೇಷನ್ಸ್, ನನ್ನ ಬಿಸ್ನೆಸ್ ಇದೆ, ನನ್ನ ಇದ್ರಾಗ ಓಡಾಡೋಕೆ ನಂಗೆ ಟೈಮ್ ಇಲ್ಲ ನನಗೆ. ಭಾಳ ಚೇತನ್ ಅವ್ರು ಆ್ಯಕ್ಟಿವ್ ಆಗಿದ್ದಾರೆ ಪಾಪ, ಅವರು ವಿದ್ಯಾವಂತರು, ಅವ್ರಿಗೆಲ್ಲ ನಾಲೆಜ್ ಇದೆ, ಏಜಲ್ಲೂ ನನಗಿಂತ ಒಂದು 10 ವರ್ಷ ದೊಡ್ಡವರಿದ್ದಾರೆ, ಅವ್ರಿಗೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಎಕ್ಸಿಟ್ ಆದೆ. ಸರಿ, ಅವ್ರೇನು ಹೇಳಿದ್ರು, ಆಯ್ತಪ್ಪ ನಾನು ಆಬ್ಸೆಂಟ್ ಆಗ್ತೀನಿ ಅಣ್ಣ, ನಾನು ಬರೋದಿಲ್ಲ, ನಾನು ಬೇಕಾದ್ರೆ ವೈಸ್ ಪ್ರೆಸಿಡೆಂಟ್ ಅವರಾಗಲಿ, ನಿಮ್ಗೇನು 12 ಜನ ಇವರಿದ್ದರು ಯಾರೋ ಬಿ ಜೆ ಪಿಯವರು, ಅವ್ರಿಗೆ ಬೇಕಾದ್ರೆ 2 MP ಒಂದು 15 ಬೇಕಿತ್ತು, ನಾನು ಆಬ್ಸೆಂಟ್ ಆಗ್ತೀನಿ, ಅವರು ಎಂಟ್ರಿ ಮಾಡ್ಕೊಳ್ಳಿ, ವೈಸ್ ಪ್ರೆಸಿಡೆಂಟ್ ಆಗ್ತಾರೆ, ನೀವು ಪ್ರೆಸಿಡೆಂಟ್ ಯಾರನ್ನ ಹಾಕ್ಕೊಳ್ಳಿ. ನಿಮ್ಮಲ್ಲಿ ಲಾಸ್ಟ್ ಟೈಮ್ ಆದಂಗೆ ಈ ಸಲಿನ ಆಗಬಾರ್ದು ಅಂತ ನಾವು ಫಸ್ಟ್ ಟೈಮ್ ಮಾತಾಡಿದ್ವಿ. ಸುರೇಶನೂ ನಮ್ಮ ಫ್ರೆಂಡೇ, ನಿರಂಜನೂ ನಮ್ಮ ಫ್ರೆಂಡೇ, ಬಿ ಜೆ ಪಿಲಿ ಎಲ್ಲ ಸದಸ್ಯರು ನಮ್ಮ ಸ್ನೇಹಿತರೇ ಇದ್ದಿದ್ದು. ಎಲ್ಲಾದ್ರೂ ನಾವು ಮಾತಾಡಿ ನೋಡಪ್ಪ ಈ ಸಲ ನಾವು ಬಿ ಜೆ ಪಿಗೆ ನಾವು ಕೊಡ್ತೀವಿ, ಏನೋ ಅಧಿಕಾರ ಕೊಡ್ತೀವಿ, ನೀವು ಅದೇನೋ ಈ ಸಲ ಅದ ನಮ್ಗೆ ಅನ್ಯಾಯ ಆಗಿದೆ, ಈ ಅನ್ಯಾಯನ ನೆಕ್ಸ್ಟ್ ಆಗದಿದ್ದಂಗೆ ನೋಡ್ಕೊಳ್ಳಿ ಅಂತ ನಾನು ಹೇಳಿ, ಆಯಿತು ನಿಮ್ಗೆ ಏನು ಬೇಕೋ ನಾನು ಮಾಡಿಸ್ತೀನಿ ಅಂತ ದೊಡ್ಡವರು ಎಲ್ಲ ಸೇರಿ ನನಗೆ ಮಾತು ಕೊಟ್ಟಮೇಲೆ ನಾನು ಅಬ್ಸೆಂಟ್ ಆಗಿ ಪ್ಲ್ಯಾನ್ ಮಾಡಿದ್ದು ನಿಜನೇ. ಭಾನುವಾರ ನಾನು ಚೆನ್ನೈಗೆ ಹೋದೆ. ನಾನು ನಮ್ಮ ಮಿಸ್ಸಸ್ಸು ಚೆನ್ನೈಯಲ್ಲಿ ಇದ್ದಿದ್ದು ನಿಜ. ಇವ್ರು ಹೇಳ್ತಾರಲ್ಲ, ಯಾರೋ ಕಿಡ್ನಾಪ್ ಮಾಡಿಬಿಟ್ರು, ದುಡ್ಡು ಕೊಟ್ಬಿಟ್ರು, ಯಾರ ಬಗ್ಗೆನೋ ಏನೋ ನಾವು ಮಾತಾಡಿದ್ದಾನೆ. ಯಾರು ಕಿಡ್ನಾಪ್ ಮಾಡಿದ್ರು, ನಾವೇನು ಚಿಕ್ಕ ಮಕ್ಕಳಲ್ಲ, ಇಲ್ಲಿ ಸ್ಕೂಲ್ ಮುಂದೇನೋ ಪಪ್ರಮೆಂಟುಗಳು ತಿನ್ಕೊಂಡು, ಆಮೇಲೆ ಯಾರು ಪಪ್ರಮೆಂಟ್ ಕೊಡ್ತೀನಿ, ಐಸ್ ಕ್ರೀಮ್ ಕೊಡಿಸ್ಬಿಡ್ತೀನಿ, ಬಾ ಇಲ್ಲಿ ಅಂತ ಕರ್ಕೊಂಡು ಕಿಡ್ನಾಪ್ ಮಾಡಿದ ಇದನ್ನು ಫಿಲಿಮ್ಗಳೆಲ್ಲ ಆ ಥರ ಅಂದ್ಕೊಂಡ್ಬಿಟ್ಟಿದ್ದಾನೆ. ನನಗೊಂದು ನಾಲೆಜ್ ಅನ್ನೋದಿದೆ, ಇಷ್ಟು ಸಮಸ್ಯೆಗಳಾಗಿದೆ, ಏನೇನು ಆಗಿದೆ ಜನಗಳಿಗೆ ಗೊತ್ತಾಗಲಿ, ಜನಗಳಿಗೆ ಬದಲಾವಣೆ ಬಯಸ್ತಾ ಇದ್ದಾರೆ. ನಾನೇ ಅಂತಲ್ಲ, ಇಡೀ ಎಲ್ಲ ಸಮುದಾಯದವರು, ಎಲ್ಲ ಜನಾಂಗದವರು ಇದನ್ನು ಬೇಸತ್ತೋಗ್ಬಿಟ್ಟಿದ್ದಾರೆ 2 ವರ್ಷದಿಂದ. ನಾನು ಹೇಳ್ಕೊಳೋದ ಜನಗಳು ಅಲ್ಲೇ ಟೀ ಅಂಗಡಿಗಳ ಹತ್ರ ಆಗಲಿ, ಹೋಟ್ಲುಗಳ ಹತ್ರ ನಿಂತ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇವ್ರಿಗೆ ತಪ್ಪು ಮಾಹಿತಿ ಕೊಡ್ತಾಯಿದ್ದಾರೆ. ಈ ಸಲ ಬದಲಾವಣೆ ಮಾಡಲೇಬೇಕಂದ್ರೆ ಎಲ್ಲನೂ ಪ್ರಯತ್ನ ಮಾಡಿದ್ದು ನಿಜಾನೇ. ನಾವೇನು ಮಾಡಿದ್ವಿ, ಇಷ್ಟೆಲ್ಲ ಆದಮೇಲೆ ನಾನು ಚೆನ್ನೈಗೆ ಹೋದೆ. ಇದಾದಮೇಲೆ ಮಂಗಳವಾರದಿಂದ ನನಗೆ ಥ್ರೆಟ್ನಿಂಗ್ ಅಂದರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನನಗೆ ಕಾಲ್ಗಳು, ನಾನು ಟ್ರೇಸ್ ಔಟ್ ಮಾಡಿ ಯಾವ ಲೊಕೇಶನಲ್ಲಿದ್ದಾನೆ ಇವನು, ಎಲ್ಲಿದ್ದಾನೆ. ಪೊಲೀಸವ್ರಿಗೂ ಇದಕ್ಕೆ ಏನು ಸಂಬಂಧ? ರಾಜಕೀಯ ನಾನು ವೈಯಕ್ತಿಕವಾಗಿ ಗೆದ್ದಿರೋಂಥದ್ದು. ಪೊಲೀಸವ್ರ ಮುಂದೆ ಇಟ್ಕೊಂಡು ಇವರು ನಮ್ಮ ಥ್ರೆಟ್ನಿಂಗ್ ಮಾಡೋ ಥರ ಇವರು ಮಾಡಿರೋದು. ಆಮೇಲೆ ಅದು ಮುಗಿಸ್ಕೊಂಡು ಇನ್ನೊಂದು ಹೇಳಿದ್ದಾರೆ, ಗೋವಲ್ಲಿದ್ದಂತೆ ಚೇತನ್, ಅವ್ನು ಗೋವಲ್ಲಿ ಇದ್ದಿದ್ದು ನಿಜಾನೇ. ಗೋವಲ್ಲಿ ಹೋಗಿದ್ದು ಇವ್ರು ಟ್ರ್ಯಾಕ್ ಮಾಡಿರ್ತಾರೆ, ಲೊಕೇಶನ್ ಟ್ರೇಸ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ. ಗೋವಲ್ಲಿದ್ರು ಯಾರು ನಾವು ಹೋಗಿದ್ದು ವಾಲಂಟ್ರಿಯಾಗಿ. ಇನ್ನೊಬ್ಬ ಸದಸ್ಯ ಇಲ್ಲಿದ್ದ, ಇನ್ನೊಬ್ಬ ಅದೇ ಕಾಂಗ್ರೆಸ್ ಸದಸ್ಯನಿಗೆ, ಅವನು ನಮ್ಮ ಸಂಪರ್ಕದಲ್ಲಿದ್ದ. ಅವನೇನು ಮಾಡ್ದೆ, ಅವನೆಲ್ಲ ಒಂದು ಕಡೆ ಇದ್ದ, ಅವನ್ನ ಲೊಕೇಶನ್ ಟ್ರೇಸ್ ಮಾಡಿ ಅವರು ಗೋವಾಗೆ ಹೋಗಿದ್ದಾರೆ. ಗೋವಾದಿಂದ ಅವ್ನು ಎತ್ಕೊಂಬಂದು ಅವ್ನು ಹೊಡೆದು ಅವ್ನು ಕತ್ತರಿಸ್ತೀನಿ ನಿನಗೆ, ಇಲ್ಲ ನೀನು ಬಂದಿಲ್ಲ ಅಂದರೆ ನೀನು ಕತ್ತರಿಸ್ತೀನಿ ಅಂತ ಬೆದರಿಕೆ ಹಾಕಿ, ಅವ್ರ ಪೇರೆಂಟ್ಸು ಮೈಸೂರಲ್ಲಿದ್ದರು, ಮೈಸೂರಿಂದ ಕರ್ಕೊಂಬಂದು ಅವ್ರ ಜೊತೆಲಿ ಇಟ್ಕೊಂಡ್ರು. ಇಷ್ಟೆಲ್ಲ ಮಾಡಾದ್ಮೇಲೆ ನಮ್ದು ಏನಾಯಿತು, ಎಲೆಕ್ಷನ್ ಬಂದಮೇಲೆ ಏನು ಮಾಡೋ, ನಾವು ಆಬ್ಸೆಂಟ್ ಆಗಬೇಕಂತ ಇದ್ವಿ. ಫೈನಲ್ ಮೂಮೆಂಟಲ್ಲಿ ಏನಾಯಿತು, ಇದೇ ಬಿ ಜೆ ಪಿ ಸದಸ್ಯರು ಅವ್ರ ಕಡೆ ಹೋಗಿದೆ ಅಂತ ನನಗೆ ವಿಷಯ ಗೊತ್ತಾಯ್ತು. ನಾವು ಡೇ 1ಇಂದ ನಾವು ಸಂಪರ್ಕದಲ್ಲೇ ಇದ್ವಿ. ಆ ಟೈಮಲ್ಲೇ ನಾನು ಅಲ್ಲಿಂದ ಇದ್ದು ಚೆನ್ನೈ 330 ಕಿಲೋಮೀಟ್ರಲ್ಲಿ ಇದ್ದಿದ್ದು. ಅಲ್ಲಿಂದ ನಾನು ಬಂದು ಅಟೆಂಡ್ ಆಗಿ ಬಿ ಜೆ ಪಿಗೆ ನಾನು ಕೈ ಎತ್ತಿರೋದು ನಿಜಾನೇ. ನಾನಾಗಲಿ ಚೇತನ್ ಆಗಲಿ ವಾಲಂಟ್ರಿಯಾಗಿ ಹೋಗಿರೋದು. ಇಲ್ಲಿ ಯಾರೋ ನಮಗೆ ಕಿಡ್ನಾಪ್ ಮಾಡಿಬಿಟ್ರು, ಏನೋ ನಾರಾಯಣ ಸ್ವಾಮಿ ಅವರು ನಮಗೆ ದುಡ್ಡು ಕೊಟ್ಬಿಟ್ರು, ನಾರಾಯಣ ಸ್ವಾಮಿ ಅವರು ನಮ್ಗೆ ಆಪ್ರೇಷನ್ ಮಾಡಿಬಿಟ್ರು. ಇವರು ಹೇಳ್ತಾರೆ ಆಪ್ರೇಷನ್ ಮಾಡಿಬಿಟ್ರೆ ನಾವು ಅಬಾಷನ್ ಮಾಡಿಬಿಟ್ರೆ ಅಂತ. ಅಲ್ಲ, ಇವ್ರು ಮಾನ ಮರ್ಯಾದಿದ್ದೆ 13 ಜನ ಸದಸ್ಯರು ಹೋಗಿ ಬಿ ಜೆ ಪಿಯವ್ರು ಕೈ ಎತ್ತಿ, ಇವ್ರು ನಾವು ಮಾಡಿರೋದು ಅಬಾಷನ್, ಅವರೆಲ್ಲ ಮಾಡಿರೋದು.
ನಾವು ಬಿ ಜೆ ಪಿಗೆ 15 ಜನ, ಇವಾಗ ಏನು 15 ಜನ ಸದಸ್ಯರು ಏನಿದ್ದಾರೆ, ಇದೇನು ಇನ್ಕ್ಲೂಡಿಂಗ್ ಎಮ್ ಎಲ್ ಎ ಅವರು ಸೇರಿ, ಅವರು ಸಹ ಬಿ ಜೆ ಪಿಗೆ ಕೈ ಎತ್ತಿರೋದು. ನಾವಿಬ್ಬರೂ ಬಿ ಜೆ ಪಿಗೆ ಕೈ ಎತ್ತಿರೋದು. ಇಲ್ಲೇನು ಅವ್ರದ್ದೇನು ಸ್ಟ್ರಾಟಜಿ ಏನು, ಇವ್ರು ಹೇಳ್ತಾರೆ ಸ್ಟ್ರಾಟಜಿ ಇದು, ಏನು ಸ್ಟ್ರಾಟಜಿ ಇದು? ಅದೇ ಬಿ ನಾಗರಾಜು ಅವರು ಪ್ರೆಸಿಡೆಂಟ್ ಆಗಿದ್ದರೆ ಇವರು ಏನು ಸ್ಟ್ರೈಕ್ ಮಾಡಿದ್ರಲ್ಲ ಬಿ ಜೆ ಪಿಯವರು, ಇದನ್ನೆಲ್ಲ ಬೆಳಕಿಗೆ ಬರುತ್ತೆ. ಆ ಕಾರಣದಿಂದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಅವ್ರಿಗೆ ಸರ್ವೋತ್ತಮ ಏನೋ ಹೇಳಿದ್ರು, ಆ ಮದ್ರಿಂದ ಅವ್ರಿಗೆ ಮತ ಹಾಕ್ಬಿಟ್ರಂತೆ. ನಮ್ಮ ವಾರ್ಡಲ್ಲಿ ನಿಮ್ಮ ಪಾರ್ಟಿಯಲ್ಲಿ ಗೆದ್ದಿರೋಂಥ ನಮ್ಮ ಸದಸ್ಯರನ್ನ ನೀವು ಕರೆಕ್ಟಾಗಿ ಇಟ್ಕೊಳಕ್ಕೆ ಹೋಗ್ತಾ ಇಲ್ಲ. ನಿಮಗೆ ಇದೇ ನಮ್ಮ ವಾರ್ಡಲ್ಲಿ ಗೆದ್ದಿರೋಂಥ ನಾವು ಸದಸ್ಯರು ಇಷ್ಟು 40 ವರ್ಷದಿಂದ ಬಿ ಜೆ ಪಿ ವಾರ್ಡು, ನನ್ನ ವಾರ್ಡು, ಯಾಕೆ ನೀವು ಗೆಲ್ಸ್ಕೊಳಕ್ಕಾಗಿಲ್ಲ ಇಷ್ಟು ವರ್ಷದಿಂದ? ಯಾಕೆ ನಾನು ಬಂದ ಮೇಲೆ ಇಷ್ಟೆಲ್ಲ ಸರ್ವಿಸ್ ಮಾಡಾದ್ಮೇಲೆ ನಾನು ಹೆಂಗೆ ಗೆದ್ಕೊಂಬಂದೆ? ಇನ್ನು ಹೇಳಬೇಕಲ್ಲ. ಇವರಾಗಲಿ ಇವ್ರ ಅಣ್ಣ ಆಗಲಿ ಏನೇನು ಮಾಡಿದ್ದಾರೆ ಎಲ್ಲ ಗೊತ್ತಿದೆ ನಮಗೆ. ನಾನು ಮಾಡಿದ ಸರ್ವೀಸು ಇವ್ರು ಸ್ವಂತ ಹಣದಿಂದ ಏನಾದರೂ ಯಾರಿಗಾದ್ರು ಪಕ್ಕದ ಮೇಲೆ ಒಂದು ಲೈಟ್ ಹಾಕ್ಸಿದ್ರೆ ಕೇಳಿರಿ ನೋಡೋಣ. ಅನ್ಬೇಕಾದ್ರೆ ನನಗೇನು ಅವ್ರು ಏನು ಹೇಳ್ತಾರೆ ನಾನು ಕೇಳಕ್ಕೆ ರೆಡಿ ಇದ್ದೀನಿ ನಾನು. ಅದಾದಮೇಲೆ ಇನ್ನೊಂದು ಏನು ಎಮ್ ಪಿ ಸಾಹೇಬ್ರ ಹತ್ರ, ಅದು ಎಲೆಕ್ಷನ್ ಮೊದಲು ಎಮ್ ಪಿ ಸಾಹೇಬ್ರ ಹತ್ರ ಹೋಗಿದ್ದೆ. ಏನು ಎಮ್ ಪಿ ಎಲೆಕ್ಷನ್ಗೆ ಅಣ್ಣ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೋಗಿದ್ದು ನಿಜಾನೇ. ಅಲ್ಲಿ ಅವ್ರ ಹತ್ರ ಹೋಗಿ ಫೋಟೋ ಇಡ್ಸ್ಕೊಂಡು ಹೋಗಿ ಅದು ಗ್ರೂಪಲ್ಲಿ ಹಾಕಿದ ತಕ್ಷಣ ಯಾರ್ಯಾರು ಹೋಗಿದ್ರು ಅವ್ರಿಗೆಲ್ಲ ಕಾಲ್ ಮಾಡಿ ಅವ್ರಿಗೆ ಧಮಕಿ, ಅಂದ್ರೆ ಇಂಡೈರೆಕ್ಟಾಗಿ ಬೈದು ವಾತಾವರಣ ಸೃಷ್ಟಿ ಮಾಡೋದು ಅವ್ರಿಗೆ ಏನಕ್ಕೆ ಮತ್ತೆ ಅವ್ನು ಸೇರಿಸಿದ್ದು. ಪಾರ್ಟಿ ಯಾರ್ದಪ್ಪ ಇಲ್ಲಿ? ಪಾರ್ಟಿ ಇರೋದು ಒಂದು ಸಿದ್ಧಾಂತ ಇದೆ. ನೆಹರು ಇದ್ದಾಗಿಂದನೂ ಪಾರ್ಟಿ ಇರೋದು, ಏನೋ ನೆಹರು ಕಾಲದಿಂದನೂ ಕಾಂಗ್ರೆಸ್ ಪಾರ್ಟಿ ಇದೆ. ಇವನು ಬಿ ಜೆ ಪಿ ಜೆ ಡಿ ಎಸ್ಸಲ್ಲಿ ಹಿಂಗಿದ್ದ ಇವ್ರ ಅಣ್ಣ ತಮ್ಮ ಏನು ಮಾಡಿದ್ರು, ಅಲ್ಲಿ ಯಾರ್ಯಾರು ಪ್ರಭಾವಿ ಲೀಡರ್ಗಳಿದ್ರು ಜೆ ಡಿ ಎಸ್ಸಲ್ಲಿ, ರಾಮೇಗೌಡರು ಆಗ್ಬೋದು, ಶ್ರೀನಾಥ್ ರೆಡ್ಡಿ ಆಗ್ಬೋದು, ಸಿದ್ದಾರೆಡ್ಡಿ ಆಗ್ಬೋದು, ಕುಳ್ಮಾಡ ದೇವರಾಜ್ ಆಗ್ಬೋದು, ಆರ್ ದೇವರಾಜ್ ಆಗ್ಬೋದು, ಇನ್ನೊಬ್ಬರು ಇನ್ನೂ ತುಂಬ ಜನ ಇದ್ದಾರೆ. ಅದು ನೆಕ್ಸ್ಟ್ ಬರೋ ದಿನಗಳಲ್ಲಿ ಬೇಕಾದ್ರೆ ಹೇಳ್ತೀನಿ. ಅಲ್ಲಿಂದ ಇದ್ದು ಅಲ್ಲಿ ಎಮ್ ಟಿ ನಾರಾಯಣರವರು ಜೆ ಡಿ ಎಸ್ಸಲ್ಲಿ ಕ್ಯಾಂಡಿಡೇಟ್ ಆಗಬೇಕಿತ್ತು, ಎಷ್ಟು 15 ವರ್ಷದಿಂದ. ಅವ್ರಿಗೇನು ಮಾಡಿದ್ರು ಲಾಸ್ಟ್ ಮೂಮೆಂಟ್ ಗಂಟ ಟಿಕೆಟ್ ಕೊಡ್ತೀನಿ, ಟಿಕೆಟ್ ನಿಮ್ಗೆ ಯಾಕೆ ನಾನು ಕೊಡಿಸಿ ಅಂತ ಹೇಳ್ಬಿಟ್ಟು ಬಿ ಫಾರ್ಮು ನಮ್ಮ ದೊಡ್ಡವ್ರು ಯಾರು ಕೊಟ್ಟರು. ಆ ಬಿ ಫಾರ್ಮ್ ಎತ್ಕೊಂಬಂದು ಇವರು ಕೊಟ್ಬಿಟ್ಕೊಂಬಂದು ಕೇಶವ ಬಂದು ಕಾಂಗ್ರೆಸ್ಸಲ್ಲಿ ಇದ್ದವನು. ಅವನ ಹತ್ರ ಎಷ್ಟು ತೊಗೊಂಡು ಅವನು ಸೂರ್ಯ ಸಿಟಿಯಲ್ಲಿ ಏನೋ ಸೈಟ್ಗಳು ಮಾರಿದಂತೆ, ಅಲ್ಲೂ ಸೈಟ್ಗಳು ಮಾಡಿದಂತ ಗೊತ್ತಾಯ್ತು ನನಗೆ. ಆ ಸೈಟಲ್ಲಿ ಆ ಕಾಲದಲ್ಲೇ ಒಂದು 50 ಲಕ್ಷನ ಅವ್ನು ಕೊಟ್ಟೇನೆ. ಎಷ್ಟು ತೊಗೊಂಡು ನಮ್ಗೆ ಕನ್ಫರ್ಮ್ ಗೊತ್ತಿಲ್ಲ. ದುಡ್ಡು ತೊಗೊಂಡು ಬಿ ಫಾರ್ಮ್ ಅವನು ಕೊಟ್ಟರು. ಆ ಬಿ ಫಾರ್ಮ್ ತೊಗೊಂಡು 7,000 ಓಟ್ ತೊಗೊಂಡವನು ಯಾರೋ ಕೇಶವನವನು. ಅದೇ ಎಮ್ ಟಿ ನಾರಾಯಣ್ ಇದ್ದಿದ್ರೆ ಇವತ್ತು ಲೀಡ್ರ್ ಆಗಿರೋರು, ತಾಲೂಕಲ್ಲೆಲ್ಲರೂ ಚೆನ್ನಾಗಿರೋರು, ಅವರು ಕೊಡ್ತಿರೋ ಲಾಸ್ಟ್ ಮೂಮೆಂಟಲ್ಲಿ ಅವ್ರಿಗೆ ನಮ್ಮದು ಕತ್ತಕ್ಕೋಯ್ದ್ರು ಅವ್ರಿಗೆ. ಅವತ್ತು ಕೇಶವನು ಕೊಟ್ಟು ಬಿ ಫಾರ್ಮ್ ಇವತ್ತವರೆಗೂ ಬಂದಿಲ್ಲ. ಅಲ್ಲಿ ಜೆ ಡಿ ಎಸ್ನ ಮುಗಿಸಿದ್ರು. ಜೆ ಡಿ ಎಸ್ನ ಮುಗಿಸಾದ್ಮೇಲೆ ಇವ್ರೇನು ಮಾಡಿದ್ರು, ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ಸಲ್ಲಿ ಇದ್ಕೊಂಡೆ ಇವರಿಬ್ಬರು ಅಣ್ಣ ತಮ್ಮ ಇಬ್ಬರು 3-4 ಜನ ಗೆದ್ದರು. ಗೆದ್ದ ಏನು ಮಾಡಿದ್ರು, ಕಾಂಗ್ರೆಸ್ ಜೊತೆ ಟೈಅಪ್ ಮಾಡ್ಕೊಂಡು ಶಾಸಕರ ಹತ್ರ ಒಡನಾಟ ಐತಲ್ಲ ಆ ಕಾಲದಿಂದನೂ. ಇವರಿಗೆ ಟಿಕೆಟ್ ತಪ್ಪಿಸಿ ಕೇಶವನ ಟಿಕೆಟ್ ತಪ್ಪಿಸಿ ಇರೋದ್ರಲ್ಲಿ ಎಲ್ಲ ನನಗೆ ಗೊತ್ತಿದೆ. ಶಾಸಕರ ಹತ್ರ ಒಡನಾಟ ಇಟ್ಕೊಂಡು ಇವರೇನು ಮಾಡಿದ್ರು, ಅಧ್ಯಕ್ಷರಾದರು. ಏನು ಭದ್ರಾರೆಡ್ಡಿ ಅನ್ನೋ ಅವನಿಗೆ 6 ತಿಂಗಳು ಕೊಟ್ಬಿಟ್ಟು, ಈ ಅಪ್ಪ 2 ವರ್ಷ ಇದ್ದರು. ಯಾರೋ ಅವ್ರ ಅಣ್ಣ ಇದ್ದಾಗ ಏನಪ್ಪ ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ನೀವು ಇಂಥದ್ದು ಹೇಳ್ಬೇಕಲ್ಲ, ಏನೇನು ಮಾಡಿದ್ದೀರಿ ಅಂದ್ಬಿಟ್ಟು. ಇವತ್ತು 20-25 ದಿವಸದಿಂದ ಒಂದ್ಸಲ ನೀರು ಬರುತ್ತೆ, 20 ದಿವಸ ಆಗುತ್ತೆ ಒಂದ್ಸಲ ನೀರು ಬರೋದು. ಯಾವುದೇ ಡೆವಲಪ್ಮೆಂಟ್ ಇವತ್ತು ಇವ್ರ ವಾರ್ಡ್ಗಳಿಗೆ, ಇವ್ರು ಬೇಕಾದ ವಾರ್ಡ್ಗಳಿಗೆ ಎಷ್ಟೆಷ್ಟು ಅನುದಾನ ಹೋಗಿದೆ, ಸುಮಾರು 5 ವರ್ಷದಿಂದ ಅವ್ರ ಅಣ್ಣನ ಅವಧಿಯಿಂದ ಇವ್ರ ಅವಧಿಯಿಂದ ಎಷ್ಟೆಷ್ಟು ಅನುದಾನಗಳು ಹೋಗಿದೆ, ಆ ಟ್ಯಾಗ್ ಲಿಸ್ಟ್ ತೊಗೊಳ್ರಿ. ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಬೇಕಾದ್ರೆ ನಾನೇನೋ ಸುಳ್ಳು ಅಂದರೆ ಬೇಕಾದ್ರೆ ಅವ್ರು ಏನೋ ಪ್ರೂವ್ ಮಾಡ್ಕೊಳ್ಳಿ. ಇವ್ರೇನೋ ನಾನು ಡೆವಲಪ್ ಏನು ಡೆವಲಪ್ಮೆಂಟ್ ಮಾಡಿರೋದು, ನಾನು ಡೆವಲಪ್ಮೆಂಟ್ ಮಾಡಿದರೆ ನಾವು ಯಾಕಪ್ಪ ಹೊರಗಡೆ ಬರ್ತಾಯಿದ್ವಿ. ಆಮೇಲೆ ಹೇಳ್ತಾರೆ ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ, ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ, ಮಂಜುನಾಥ ಮೇಲೆ ನಾಣೆ ಅಂತ ಏನೋ ಹೇಳಿದ್ರು. ಇವತ್ತು ಚೀಟಿ, ಯಾವುದೋ ಒಂದು ಚೀಟಿ ತೊಗೊಟ್ರ ಸಂಘದಲ್ಲಿ ಚೀಟಿ ಹಾಕಿದ್ದಾರೆ. ಎಷ್ಟು ಲಕ್ಷದ್ದು? 20 ಲಕ್ಷದ ಚೀಟಿ. ಬಿ ಜೆ ಪಿ ಸದಸ್ಯನೊಬ್ಬನ ಕರ್ಕೊಂಡೋಗಿ ಬೆಳಗ್ಗೆ 7 ಗಂಟೆಯಲ್ಲಿ ಅಲ್ಲೆಲ್ಲೋ ಟೀ ಅಂಗಡಿ ಹತ್ರ ಹೋಗ್ಬೇಕಾದ್ರೆ ಅವ್ರು ಹೋಗ್ಬೇಕಾದ್ರೆ ಅವ್ರನ್ನ ಕರೆಸಿ ಕಾರಲ್ಲಿ ಕೂತ್ಕೊಂಡು, ಇನ್ನೊಬ್ಬ ಕೌನ್ಸರ್ ಇದ್ದಾನೆ, ಅವನು ಯಾರೋ ಮೊನ್ನೆ ಡಿಸ್ಕ್ವಾಲಿಫೈ ಆಯಿತು ಆ ಟೈಮ್, ಅದರಲ್ಲೇ ಒಬ್ಬರು ಗೆದ್ದಿದ್ದಾರೆ. ಅವನೇನು ಮಾಡಿದ, ಅವನು ಇವರೆಲ್ಲ ಸೇರ್ಕೊಂಡು ಅವ್ನು ಕರ್ಕೊಂಡೋಗಿ ಆಫೀಸಲ್ಲಿ ಕೂರಿಸಿದ್ದಾರೆ. ಆಫೀಸಲ್ಲಿ ಕೂರಿಸಿ ಒಂದು ಇಡ್ಲಿ ತಿನ್ನಿಸ್ಬಿಟ್ಟು ಏನು ಮಾಡಿದ್ದಾರೆ, ನೋಡಪ್ಪ ನಿಮ್ಮ ತೊಗಡ್ರ ಸಂಘದಲ್ಲಿ ಚೀಟಿ ಹಾಕಿದ್ದೀನಿ, ಈ ಚೀಟಿ ನೀನೇ ಎತ್ಕೊಂಬಿಡು, ನೀನು ಬಾ, ನಾನು ಬಿ ಜೆ ಪಿಯಿಂದ ನೀನು ಬಂದ್ಬಿಡು, ನಿನ್ನೇನೋ ಅಧ್ಯಕ್ಷನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನೇನೋ ಸುಳ್ಳು ಅಂತ ಅವ್ನು ಪ್ರೂವ್ ಮಾಡಲೇಬೇಕಾರೆ ಹೇಳ್ತೀನಿ. ಅವರು ಅದೇನೋ ಹೇಳ್ತಾರಲ್ಲ, ಅದೇನೋ ಮಾತಾಡಿದ್ದಾರೆ, ಅದು ಪ್ರೂವ್ ಮಾಡಲೇಬೇಕಾರೆ ನೋಡೋಣ ಅದು ಮುಂದಿನ ದಿನಗಳಲ್ಲಿ. ಇದಾದಮೇಲೆ ಇವ್ರು ಕಾಲೇಜ್ ತೆಗಿಲಿ, ಬಿ ಜೆ ಪಿಯವ್ರ ಜೊತೆ ನಾನು ಯಾರ ಥರ ಸಂಪರ್ಕದಲ್ಲಿರಲಿಲ್ಲ, ನಾನು ಯಾರು ಅವ್ರ ಮಕ್ಕನೇ ನೋಡಿಲ್ಲ, ಮತ್ತೊಂದು ಹೇಳ್ತಾರಲ್ಲ, ಈ ಅಪ್ಪಂದು ಕಾಲೇಜ್ ತೆಗಿಸ್ರಿ. ಯಾರ್ಯಾರ ಜೊತೆ ಎಷ್ಟೆಷ್ಟು ನಿಮಿಷ ಮಾತಾಡಿದ್ದಾನೆ, ಬಿ ಜೆ ಪಿ ಕೌನ್ಸಲರ್ಗಳ ಜೊತೆ ಎಷ್ಟು ನಿಮಿಷ ಮಾತಾಡಿದ್ದಾನೆ, ಈ ಒಂದು ಎಲೆಕ್ಷನ್ ಆಗೋ ಒಂದು ಡ್ಯೂರೇಷನ್ ಏನಿದೆ, ಒಂದು 15 ದಿವಸ 1 ತಿಂಗಳಿಂದ ಯಾರ್ಯಾರ ಹತ್ರ ಎಷ್ಟು ಸಂಪರ್ಕದಲ್ಲಿದ್ದಾನೆ,
ನಮಗೇನೇನು ಆಮಿಷ ಕೊಟ್ಟರು. ಇವಾಗ ಇವ್ರು ಏನು ಹೇಳ್ತಾರೆ, ಅವ್ರು ದುಡ್ಡು ತೊಗೊಂಡ್ರು ಹಂಗೆ ಮಾಡಿಬಿಟ್ರೆ ಹಿಂಗೆ ಮಾಡಿಬಿಟ್ರೆ, ಇವರು ನನಗೆ ಯಾರೋ ನಮ್ಮ ಜೊತೆಲೇ ನಮ್ಮ ಜೊತೆಲಿರೋಂಥ ಅವ್ರ ಹತ್ರ ಸೈಟ್ ಕೊಡಿಸ್ಬಿಡ್ತೀನಿ, ಒಡವೆ ಮಾಡಿಸ್ಬಿಡ್ತೀನಿ ಅಂತ ಹೇಳಿ ನಮಗೂ ಅದು ಕಿವಿಗೆ ಬಿತ್ತು. ನಮಗೆಲ್ಲ ಇವ್ರು ಏನೇನು ಮಾಡ್ತಾರೆ ಎಲ್ಲ ನಾನು ಅಬ್ಸರ್ವ್ ಮಾಡ್ದೇ ಇದ್ದೆ. ನಾನು ಒಡವೆ ಸುಮಾರು ಒಂದು 7-8 ವರ್ಷದಿಂದ ಅರ್ಧ ಕೆ ಜಿ ಒಡವೆ ಮಾಡಿಸಿದ್ದೆ. ನನಗೇನು ದೊಡ್ಡ ಮನೇನು ಅವಾಗ SRR ಲೇಔಟಲ್ಲಿ ಸುಮಾರು ಒಂದು 2017 ಅನಿಸುತ್ತೆ. 17ನಲ್ಲಿ 1.5 ಕೋಟಿಗೆ ಬಿಲ್ಡಿಂಗ್ ಮಾಡಿದೆ. ಇವತ್ತು ಆ ಬಿಲ್ಡಿಂಗ್ ಇದೆ, 4-5 ಕೋಟಿ ರೂಪಾಯಿ ಬಿಲ್ಡಿಂಗ್ ಅದು. ಅದಾದಮೇಲೆ ತುಂಬ ಅದು ಪರ್ಸ್ನಲ್ ಇದು ತುಂಬ ಮಾಡಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಇದೇನಕ್ಕೆ ಈ ಜನಗಳ ಹತ್ರ ನಾನು ಹೇಳ್ತಾ ಇದ್ದೆ ಅಂದರೆ, ಈ ಪೂರ್ತಿ ಎಲ್ಲ ಸುಳ್ಳು ಹೇಳ್ತಿರೋದು. ಏನಂದರೆ ಮಿಸ್ಗೈಡ್ ಮಾಡ್ತಾರೆ ಪಬ್ಲಿಕ್ನ. ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಕಸ ಯಾರು ಹಳ್ಳಿಯಿಂದ ಕತ್ಕೊಂಬಂದು ಕವರ್ಗಳು ಎತ್ಕೊಂಬಂದು ಇಲ್ಲಿ ಕಸ ಹಾಕ್ಬಿಡ್ತಂತೆ. ಹಳ್ಳಿಯಿಂದ ಸುಮಾರು 4-5 ಕಿಲೋಮೀಟ್ರು ಎಷ್ಟು ಖಾಲಿ ಸೈಟ್ಗಳಿರುತ್ತೆ, ಎಷ್ಟು ಜಮೀನುಗಳಿರುತ್ತೆ. ಈ ಕವರ್ ಎತ್ಕೊಂಬಂದು ಟೌನ್ ಸೆಂಟ್ರಲ್ಲಿ ಹಾಕೋಕ್ಕೆ ಅವ್ರಿಗೆ ತಿಕ್ಕಿಡ್ದಿದೆಯಾ? ಅಲ್ಲೇ ಜಮೀನು ಪಕ್ಕದಲ್ಲಿ ಎಲ್ಲಿ ಬಿಸಾಕ್ಬಿಟ್ಟು ಹೋಗ್ಬೋದೈತಲ್ಲ. ಅವ್ರು ಹೇಳ್ತಾರೆ ಮೇನ್ ರೋಡಲ್ಲಿ ಮಾತ್ರ ನಾನು ಕಸ ಎತ್ತೀನಿ, ಬೇರೆ ಕಡೆ ಕಸ. ಯಾಕೆ ಸಬ್ ರೋಡವ್ರು ಯಾರು ಓಟ್ ಹಾಕಿಲ್ವಾ? ಮೇನ್ ರೋಡವ್ರು ಯಾರು ಓಟ್ ಹಾಕ್ತಾರೆ? ಮೇನ್ ರೋಡಿಗೆ ಬರೋರು, ಬೇರೆ ಊರಿಂದ ಬರೋರು, ಸಬ್ ಡಿಸ್ಟ್ರಿಕ್ಗೆ ಬರ್ತಾರೆ, ತಾಲೂಕು ಆಫೀಸ್ಗೆ ಬರ್ತಾರೆ, ಕೋರ್ಟ್ಗಳಿಗೆ ಬರ್ತಾರೆ. ಇದನ್ನು ಇದೇನಂದರೆ ಇದು ಮಾರ್ಕೆಟಿಂಗ್ ಮಾಡೋದು ಹೊರಗಡೆ ಜನಗಳಿಗೆ. ತಾಲೂಕಲ್ಲಿ ಏನೋ ಪದವಿಯವರು ಇಷ್ಟೊಂದು ಡೆವಲಪ್ ಮಾಡ್ತಿದ್ದಾರೆ ಅಂತ ಮಾರ್ಕೆಟಿಂಗ್ ಒಂದು ಏಜೆನ್ಸಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವಾಗೆಲ್ಲ ನಾವು ಹೋಗಿದ ತಕ್ಷಣ ಮುಂದೆ ಒಬ್ಬನು ಇರ್ತಾನೆ, ನಾನು ಫೋಟೋ ತೆಗೆಯೋದು ಹಾಕೋದು, ಕುಮಾರಸ್ವಾಮಿ ಹತ್ರ ಹೋಗೋದು, ಅವ್ರದೇ ಫಂಕ್ಷನ್ ಆದರೆ ಅಲ್ಲೋಗಿ ಪಕ್ಕದಲ್ಲಿ ಫೋಟೋ ಹಾಕೋದು, ಈ ಕಡೆ DK ಸಾಹೇಬ್ರ ಹತ್ರ ಹೋಗೋದು, ಅಲ್ಲೋಗಿ ತೊಗೊಂಡು ಫೋಟೋ ಹಾಕೋದು, ನಾರಾಯಣ ಸ್ವಾಮಿ ಅವ್ರ ಮನೆ ಹತ್ರ ಹೋಗೋದು, ಅಲ್ಲಿ ಯಾರೋ ಒಂದು BJP ಲೀಡರ್ ಹತ್ರ ಹೋಗಿ ಅಲ್ಲೋ. ಯಾಕಂದರೆ ಇವರೆಲ್ಲದ ಚೆನ್ನಾಗಿದ್ದೀನಿ ಅಂತ ಪಬ್ಲಿಕಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಳೋ ಹತ್ರ ಇವರು ಸ್ಟ್ರಾಟಜಿ ಮಾಡ್ತಿರೋದು. ಮತ್ತು ಬೇರೆ ಪರ್ಸ್ನಲ್ಲಾಗಿ ಇವ್ರದ್ದು ಏನು ಒಂದು ಎಲ್ಲನೂ ಶೂನ್ಯ. ಇವ್ರು ಏನು ಹೇಳ್ತಿದ್ರು ಮೊನ್ನೆ, ನಾನು ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಮಾತಾಡಬೇಕು, ಏನೇ ಮಾತಾಡಬೇಕು ಅಂದರು ಅಂತ ಹೇಳಿದ್ದಾರೆ. ಇನ್ನು ಬ್ಯಾಕ್ಗ್ರೌಂಡು ಹೆಂಗೆ ಏನು 2002ರಿಂದ 2022ವರೆಗೂ ಏನೇನು ಬ್ಯಾಕ್ಗ್ರೌಂಡ್ ಎಲ್ಲ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತು. ಅದು ಮುಂದಿನ ದಿನ ನಾನು ಮಾತಾಡೋಣ. ಯಾರ್ಯಾರು ಶಕುನಿ ಯಾರು, ಕೌರವರು ಯಾರು, ಪಾಂಡವರು ಯಾರು. ಪಾಂಡವರು ಶಕುನಿ ಯಾರು, ಶಕುನಿ ಜೊತೆಲಿದ್ದವ್ರು ಎಷ್ಟು ಬಲಿಪಶು ಆದರು ಅದು ನಿಮಗೆ ಗೊತ್ತಿದೆ. ಇವತ್ತು ನಿಮ್ಮ ಜೊತೆಲಿರೋರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಅನ್ಯಾಯ ಆಗಿದೆ, ಅದೆಲ್ಲ ನಿಮ್ಗೆ ಗೊತ್ತಿದೆ. ಶಕುನಿ ಯಾರೊಬ್ಬರು ಶಕುನಿ ಬಂದರು, ಶಕುನಿಯಿಂದ ನಾವು ಶಕುನಿಯನ್ನು ಇವ್ರು ನಂಬ್ಕೊಂಡು ಹೋಗಿದ್ದಕ್ಕೆ ಅವ್ರಿಗೆ ಗತಿ ಏನೋ ಮುಂದಿನ ದಿನ ಏನು ಅವ್ರ ಗತಿ ಅಂತ ನಾವೇ ವಾಲಂಟ್ರಿಯಾಗಿ ನಮ್ಗೆ ಗೊತ್ತು. ನಮ್ಮ ಭವಿಷ್ಯ ನಮ್ಮ ಕಣ್ಮುಂದೆ ಇದೆ. ಇವ್ರ ಹತ್ರ ಕಲಿಯಬೇಕಂತ ನೆಸಿಟಿ ನಮಗೇನಿಲ್ಲ. ಇಲ್ಲಿ ನಮ್ಮೇನು ಚಿಕ್ಕ ಹುಡುಗಲ್ಲ, ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರೋದು, ನನಗೂ ನಾಗರಿಕತೆ ಅನ್ನೋದು ಗೊತ್ತಿದೆ. ನಾನು ಈ ಜೊತೆಲಿದ್ದಾಗ ಏನೇನು ಮಾಡಿದ್ದೀನಿ ಬೇಡ ಅಂತ ಹೇಳಿ ಎಷ್ಟೋ ಕೆಲಸಗಳನ್ನ ಬೇಡ ಅಂದ್ರೂ ಇಲ್ಲಿ ಪರ್ಪಸಾಗಿ ಬೇರೆ ಥರ ಮಾಡಿದ್ದಾರೆ. ಅದು ನಾನು ಅವ್ರು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಫೈನಲಾಗಿ ಹೇಳೋದು ಇಷ್ಟೇ, ಜನಗಳಿಗೆ ಇದೆಲ್ಲ ಮಿಸ್ಗೈಡ್ ಮಾಡ್ತಿರೋದು. ಇಲ್ಲಿ ದೊಡ್ಡವ್ರನ್ನ ಮುಂದೆ ತಂದು ನಾವು ಅವ್ರಿಗೆ ಕೊಟ್ಬಿಟ್ರು, ಆಮಿಷ ಕೊಟ್ಬಿಟ್ರು, ಆಣೆ ಪ್ರಮಾಣ ಮಾಡ್ತೀನಿ, ಇದೆಲ್ಲ ಮಾಡೋದೆಲ್ಲ ಸುಳ್ಳು. ನಾವು ವಾಲಂಟಿಯರ್ ಆಗೋದು ನಿಜ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಇವು ಇಮಿಡಿಯೇಟಾಗಿ ನನಗೆ ವಿಪ್ಪು ಜಾರಿ ಕೊಟ್ಟಿಲ್ಲ ಇನ್ನು. ಅದೇ ಹರೀಶ್ ಗೌಡರು ಇಲ್ಲ ಬ್ಲಾಕ್ ಪ್ರೆಸಿಡೆಂಟು ಇಲ್ಲಾಂದ್ರೆ ಇವ್ರಿಗೆ ಪದ್ಯಗೆ ಹೇಳ್ತೀನಿ, ನನಗೇನೋ ವಾಟ್ಸಪ್ ಅಂತೀನಿ ಏನದು ಪೋಸ್ಟಲ್ಲಿ ಕಳಿಸಿದ್ರೆ ವಿಪ್ಪು ನನಗೆ ಆಗಲಿ ಅವಿಗೆ ಸೈನ್ ಮಾಡಿ ಅದನ್ನು ಇಮಿಡಿಯೇಟ್ ಡಿಸ್ಕ್ವಾಲಿಫೈ ಮಾಡಿರಿ. ನಾನು ಅದನ್ನು ಪತ್ರ KPCಗೆ ಬರೀತೀನಿ. ನೋಡಪ್ಪ ಏನು ಪರಿಸ್ಥಿತಿ, ಆ್ಯಕ್ಚುಲಿ ಸಿಚುವೇಶನ್ ಏನಾಯಿತು. ಇವತ್ತು ಏನು BJP ಅವರು ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಂದ ಮೈಸೂರು ತನಕ. ಏನಕ್ಕೆ ಮಾಡಿದ್ರು? ಸಿದ್ದರಾಮಯ್ಯ ಸಾಹೇಬ್ ನಿಲ್ಲಿಸ್ಬೇಕಂತ ಅವ್ರು ಪಾದಯಾತ್ರೆ ಮಾಡಿದ್ರು. ಇವರೋಗಿ 13 ಜನ ಸದಸ್ಯರು ಇನ್ಕ್ಲೂಡಿಂಗ್ MLA ಸೇರಿಕೊಂಡು BJPಗೆ ಮತ ಹಾಕಿದ್ದಾರೆ. ಈಗ ನಾನು ಇದು ಕೂಲಂಕುಷ ಪರಿಶೀಲನೆ ಮಾಡಿರಿ ಏನಕ್ಕೆ ಆಯಿತು, ಯಾರಿಂದ ಇಷ್ಟೆಲ್ಲ ಹೊಡೆತು. 17 ಜನ ಸದಸ್ಯರು, MP ಒಬ್ಬರು, MLA 19 ಜನ ಇದ್ದಿದ್ದು. ಇವತ್ತು BJP ತಕ್ಕೆಗೆ ಏನಕ್ಕೆ ಹೋಯ್ತು ಇದನ್ನು ಅವ್ರಿಗೂ ಕ್ಲಾರಿಫಿಕೇಷನ್ ಕೊಡಲಿ ಅವರು. ಯಾಕಂದರೆ ಜನ ಅಬ್ಸರ್ವ್ ಮಾಡ್ತಿದ್ದಾರೆ. ಇವ್ರು ಹೇಳೋದೆಲ್ಲ ಸುಳ್ಳುಗಳು ಮಾಹಿತಿಗಳು ಹೇಳ್ಕೊಂಡು ಡೆವಲಪ್ಮೆಂಟ್ ಮಾಡಿಲ್ಲ. ಇವತ್ತು ಆನೇಕಲ್ ಜನಗಳು ಬಯಸಿದ ನಿಜ. ಇವನಿಂದ ಹೊರಗಡೆ ಬರಬೇಕು. ಇವನೇನು ಮಾಡ್ತಾನಂದರೆ, ಮೊಬೈಲ್ ಆಕ್ಸೆಸ್ ಇದೆ. ಇವನು ಹುಡುಗನೇ ಅಲ್ಲಿ ಏನದು ಕ್ಯಾಮ್ರಾದು ಹಾಕ್ಸಿರೋದು ಇವರು ಹುಡುಗಂದೇ ಏಜೆನ್ಸಿ, ಅಂದರೆ ಏನು ಕಾಂಟ್ರಾಕ್ಟರ್ ತೊಗೊಂಡಿರೋದು. ಪ್ರತಿಯೊಬ್ಬರು ಯಾರೇ ಹೋದ್ರೂ ಇವ್ನ ಮೊಬೈಲಲ್ಲೇ ಗೊತ್ತಾಗುತ್ತೆ. ಏನೋ ಯಾರು ಬಂದರು, ಟಪಾಲ್ಗೆ ಯಾರು ಅರ್ಜಿ ಕೊಟ್ಟರು, ಯಾವ ಸೆಕ್ಷನ್ಗೆ ಏನೇನಾಯಿತು, CO ಸೆಕ್ಷನ್ ಏನಾಯಿತು, ರೆವಿನ್ಯೂ ಸೆಕ್ಷನ್ ಏನಾಯಿತು, ಈ ಡಿಪಾರ್ಟ್ಮೆಂಟ್ಗೆ ಏನು ಯಾರ್ಯಾರು ಖಾತೆಗಳು ಅಪ್ಲೈ ಮಾಡಿದ್ದಾರೆ ಏನಂತ ಎಲ್ಲ ಇವ್ನ ಮಾಹಿತಿ ಹೋಗುತ್ತೆ. ಅಲ್ಲೇ ಪೆಂಡಿಂಗ್ ಅಂದರೆ ಆ ಕೆಲಸ ಅವ್ನು ಬಂದಿದ್ದಾನೆ ಪೆಂಡಿಂಗ್ ಮಾಡು. ಇದನ್ನೆಲ್ಲ ಶಾಸಕರಿಗೆ ಗೊತ್ತು, ನಮಗೆಲ್ಲ ಗೊತ್ತಿದೆ. ಶಾಸಕರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಬಟ್ ಇಷ್ಟನ್ನ ಆಡಳಿತನ ಮಿಸ್ಯೂಸ್ ಮಾಡಿ ನಾವುಗಳೆಲ್ಲ ಸದಸ್ಯರು ಓಟ್ ಹಾಕಿ ಗೆದ್ದು ಅವನ ಅಧ್ಯಕ್ಷನ ಮಾಡಿದ್ರೆ, ಆ ಅಧ್ಯಕ್ಷ ಸ್ಥಾನನ ಮಿಸ್ಯೂಸ್ ಮಾಡಿಕೊಂಡು ಏನೋ ಊರೆಲ್ಲ ಇವರೇ ಮಾಡ್ದಂಗೆ ನಾನೇ ಮಾಡಿದ್ದು, ನಾನೇ ಏನು ಮಾಡ್ಬಿಟ್ಟ ನೀನು ಏನು ಮಾಡಿದ್ದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಇದನ್ನು ಕ್ಲಾರಿಟಿ ಕೊಡಬೇಕು ಅಂತ ನಾನು ಬಯಸ್ತಾ ಇದ್ದೆ. ಯಾಕೆ ಇಷ್ಟು ಲೇಟಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಇವ್ರಿಗೆ ಏನೇನು ಪ್ರೆಸ್ ಮೀಟ್ ಏನೇನು ಮಾತಾಡ್ತಾರೆ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ ನಾನು ಮಾಡ್ತಾಯಿದ್ದೆ.
ಹಂಗಾಗಿ ಈಗಲೂ ಸಹ ನಾನು ಏನು ಹೇಳಿಲ್ಲ ಅಂದರೆ ತಪ್ಪಾಗುತ್ತೆ. ಜನಗಳು ಒಂಥರ ಬ್ಯಾಡ್ ಇಂಪ್ರೆಷನ್, ಅವ್ರು ಹೇಳಿದ್ದೆ ಸತ್ಯ ಅಂತ ಅನಿಸುತ್ತೆ. ನಾನು ದುಡ್ಡೇ ಮಾಡಬೇಕು, ಇಲ್ಲ ದುಡ್ಡು ಕೊಟ್ಟರೆ ಯಾರೋ ಪ್ರೂವ್ ಮಾಡಲಿಯಪ್ಪ, ಅದು ನೋಡೋಣ ಬೇಕಾದ್ರೆ. ಯಾವ ದುಡ್ಡು ಕೊಟ್ಟರು, ಎಲ್ಲಿ ಕೊಟ್ಟರು, ನನಗೂ ನೀವು ಎಲ್ಲ ನೋಡ್ಬಿಟ್ಬಿಟ್ಟಿದ್ದಾನೆ. ಈ ವಯಸ್ಸಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಾಯ್ತು, ಕಳ್ದಿದ್ದಾಯ್ತು, ಯಾರಿಂದ ಕಳ್ದೆ, ಏನಕ್ಕೆ ಕಳ್ದೆ ಅಂತೆಲ್ಲ ಅವ್ರಿಗೆಲ್ಲ ಗೊತ್ತಿದೆ. ಅವ್ರ ಜೊತೆ ಇರೋರು ಸ್ನೇಹಿತರು, ಅವ್ರಿಗೂ ನಮ್ಮ ಸ್ನೇಹಿತರಿದ್ದರು, ಅವ್ರಿಗೂ ಎಲ್ಲ ಗೊತ್ತಿದೆ ಏನೇನು ಮಾಡಿದ್ರು, ಯಾವ ಟೈಮಲ್ಲಿ ಏನು ಮಾಡಿದ್ರು ಅಂತ. ಫೈನಲಾಗಿ ಇಷ್ಟು ಹೇಳ್ತೀನಿ, ಇಲ್ಲೆಲ್ಲ ಮಾತ್ರ ಮಿಸ್ಗೈಡ್ ಮಾಡ್ತಿರೋದು. ಇಲ್ಲಿ ಬಾಲರಾಜು ಅಂತ ಅವನ ಮೇಲೆ ವಿರುದ್ಧವಾಗಿ ನಿಂತಿದ್ದು ಯಾರೋ ಒಬ್ಬ ಕ್ಯಾಂಡಿಡೇಟು, ಅವನ ತಮ್ಮನ ಏನು ಮಾಡಿದ್ರು, ಅವನ್ನ ಏನೋ ಇದು ಮಾಡಿಸಿ, ಅವನು ಒಂಥರ ಆಮಾರಿಸಿ ಅವನ ತಮ್ಮನಿಗೆ ಅವ್ನ ಮನೆ ಹೊಡೆಯೋ ಕೆಲಸ ಮಾಡಿ ಅವನ ತಮ್ಮನ ಎತ್ಕೊಂಡು ಕಾಂಗ್ರೆಸ್ಸಲ್ಲಿ ನಿಲ್ಲಿಸಿದ್ರು. ಇವತ್ತು ಬಿ ಜೆ ಪಿಲಿ ಮನೆ ಹೊಡೆಯೋ ಕೆಲಸ ಮಾಡಿರೋದು ಇವಾಗ ಅಷ್ಟೇ, ಇನ್ನು ಬೇರೆ ಏನಿಲ್ಲ. ಇದೇ ಬಿ ಜೆ ಪಿಯವರಿದ್ದ ಕಾಂಗ್ರೆಸ್ ಇದ್ದಾಗ ಬಿ ಜೆ ಪಿ ಎಲ್ಲ ಸ್ಟ್ರೈಕ್ ಮಾಡಿದ್ರಲ್ಲ, ಇವಾಗ ಯಾವ ರೀತಿ ಹೋಗುತ್ತೆ? ಇವ್ರೇನು ಹೇಳ್ತಾರೆ, ವಿರೋಧ ಪಕ್ಷ ಕಾಂಗ್ರೆಸ್ ಅಂತೆ, ಆಡಳಿತ ಪಕ್ಷ ಬಿ ಜೆ ಪಿ. ಈಗ ನಮ್ಗೆ ಜನಗಳಿಗೆ ಹೆಂಗೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಮಾಡ್ತಾರಂತ? ವಿರೋಧ ಪಕ್ಷ ಇದ್ರೆ ತಾನೇ ಜನಗಳಿಗೆ ಗೊತ್ತಾಗೋದು ಇವರು ಆಡಳಿತ ಪಕ್ಷದವ್ರು ಏನು ಮಾಡ್ತಾ ಇದ್ದಾರಪ್ಪ ವಿರುದ್ಧ ಹೋರಾಟ ಮಾಡೋದಕ್ಕೆ. ಇವಾಗ ಹೆಂಗೆ ಗೊತ್ತಾಗುತ್ತೆ ನಮಗೆ? ಇವನ ಸ್ವಾರ್ಥಕ್ಕೆ, ಇವ್ರ ಜನಗಳ ಬಲಿಪಶಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅದನ್ನು ಸೆಲೆಬ್ರೇಷನ್ ಅಂತೆ, ಇನ್ನೊಂದೇನೋ ಡಬಲ್ ಶೂಟ್ರ್ ಅಂತೆ. ಈ ಥರ ಮಾಡ್ಬಿಡು. 15 ಜನ ಸದಸ್ಯರು ಬಿ ಜೆ ಪಿಗೆ ಓಟ್ ಹಾಕ್ಬಿಟ್ಟು ಇದನ್ನು ಡಬಲ್ ಶೂಟ್ರು ಅನ್ನೋದು ಒಬ್ಬರೇ. ಅವ್ರಿಗೆ ಮಾಹಿತಿ ಗೊತ್ತಾದ್ರೆ ಯಾರಿಗೆ ಬೈತಾರೆ ಏನಂತ ಅವರು ಅದು ಜನಗಳಿಗೆ ತಿಳ್ಕೊಬೇಕು. ಸುಮ್ಮನೆ ತಿಕ್ಲಂಗೆ ಬಾಯಿಗೆ ಬಂದಂಗೆಲ್ಲ ಡಬಲ್ ಶೂಟ್ರು ಸ್ಟ್ರಾಟರ್ಜಿ ಮಾಡಿಬಿಟ್ಟೆ. ಏನು ಸ್ಟ್ರಾಟರ್ಜಿ ಮಾಡಿರೋದು? ನಾವು ಮಾಡಿದ್ದು ವ್ಯಕ್ತಿಗಲ್ಲ, ಬಿ ಜೆ ಪಿ ಕೂತ್ಕೊಳ್ಳಿ ಅಂತ. ನಿರಂಜನ ಆಗ್ಬೋದು, ಇಲ್ಲ ಬಿ ನಾಗರಾಜ್ ಆಗ್ಬೋದು, ಇನ್ನೊಬ್ರು ಆಗ್ಬೋದು, ರಘು ಆಗ್ಬೋದು, ಯಾರೇ ಆಗಲಿ ನಮಗೇನು ಅಭ್ಯಂತರ ಇರಲಿಲ್ಲ. ನಮಗೇನು ಒಂದು ಎಲ್ಲರೂ ಸ್ಮೂತಾಗಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡು ಒಂದು ವಾರ್ಡಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ. ಇಲ್ಲಿ ಬಿ ಜೆ ಪಿಯವ್ರು ಬರೋಲ್ಲ, ಕಾಂಗ್ರೆಸ್ ಅವ್ರು ಬರಲ್ಲ, ಜೆ ಡಿ ಎಸ್ ಅವ್ರು ಬರಲ್ಲ, ಸಿ ಪಿ ಎಮ್ ಬರಲ್ಲ, ಯಾರು ಬೇರೆ ಯಾರೂ ಇಲ್ಲ ಇಲ್ಲಿ. ಅವ್ರಿಗೇನು ಎಲ್ಲರೂ ಟ್ಯಾಕ್ಸ್ ಕಟ್ತಾಯಿಲ್ವಾ? ನಾವು ಕೊಟ್ಟೋ ಟ್ಯಾಕ್ಸ್ ದುಡ್ಡಾನೆ ಇವ್ರು ಕೊಡ್ತಾ ಇರೋ ಅವ್ರ ಮನೆಯಿಂದ ನನಗೆ ಕೊಡ್ತಾಯಿದ್ದಾರೆ. ವರ್ಷಕ್ಕೆ ನನ್ನ ಮನೆ ಬಾಗಿಲಿಗೆ, ನನ್ನ ಮನೆಗೆ 6 ರಿಂದ 7 ಟ್ಯಾಂಕರ್ ನೀರು ಹೊಡಿಸ್ತೀನಿ. ಒಂದು ತಿಂಗಳಿಗೆ ನನಗೆ ನನ್ನ ಹತ್ರ ಒಂದು ತಿಂಗಳಿಗೆ ನೀರಿಗೆ ಸುಮಾರು 4 ರಿಂದ 5 ಸಾವಿರ ರೂಪಾಯಿ ಖರ್ಚಾಗಬೇಕಂದ್ರೆ ರೇಷನ್ದೇನಾಯಿತು, ಮನೆ ಸಂಸಾರದ ಮನೆಯದೇನಾಯಿತು, ನನ್ನ ಪರಿಸ್ಥಿತಿ ಇಂಟರ್ನಲ್ ಏನು ಮನೆಯದು ಇನ್ನೊಂದು ಮತ್ತೊಂದು ಎಲ್ಲ ಎಷ್ಟು ಖರ್ಚಾಗುತ್ತೆ. ನನಗೆ ಇಷ್ಟು ಇರಬೇಕು. ಸಾಮಾನ್ಯ ಜನಗಳು ಪಾಪ 5 ಸಾವಿರ 6 ಸಾವಿರ 10 ಸಾವಿರ ಸಂಬಳಕ್ಕೆ ಹೋಗೋರು, ಅವ್ರು ಇಲ್ಲಿಂದ ತರ್ತಾರೆ ದುಡ್ಡನ್ನ. ಇವತ್ತು ಬಾಡಿಗೆ ಮನೆಗಳಲ್ಲಿ ಇರ್ತಾರೆ, ನೀರಿಲ್ಲ ಅಂದರೆ ಒಂದು 2 ಸಾವಿರ ಸ್ನಾನ ಮಾಡಿದ್ರೆ ಪಾಪ ಕೆಲಸಗಳು ಹೋಗ್ತಾರೆ. ಫೋರ್ಸ್ ಮಾಡಿ ಓನರ್ನ ಕೇಳಕ್ಕೆ ಬರೋ, ಇಲ್ಲಪ್ಪ ನೀರಿಲ್ಲ, ನಾವೇನು ಮಾಡಿ ಇರೋ ಇಲ್ಲ ಖಾಲಿ ಮಾಡ್ಕೊಂಡು ಹೋಗೋ ಅಂದಾಗ ಈ ಒಂದು ಪರಿಸ್ಥಿತಿ ತಂದಿಟ್ಟಿದ್ದು ಯಾರು? ಅವ್ರೇನು ರೇಷನ್ ಕೊಡು, ಇನ್ನೊಂದು ಕೊಡು, ಮತ್ತೊಂದು ಕೊಡು ಅಂತ ಕೇಳಿದ್ರೆ ನೀರು ಕೇಳಿದ್ರು ಮೂಲಭೂತ ಸೌಕರ್ಯತನೇ ಕೊಡಬೇಕು. ನಮ್ಮ ಟ್ಯಾಕ್ಸ್ ದುಡ್ಡನ್ನ ತೊಗೊಂಡು ನಮಗೆ ಕೊಡೋಕೆ ಇವ್ರ ಹತ್ರ ಬೆಳಾಡಬೇಕು. ಅಷ್ಟೆಲ್ಲ ನಾವು ಮುಂದೆ ಹೋರಾಟ ಮಾಡಿದ್ರು, ಯಾವುದೂ ನ್ಯಾಯ ಸಿಕ್ಕಿಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಈಗ ಗೋಪಿಯವರು 25 ವರ್ಷದಿಂದ ಪಕ್ಷದಲ್ಲಿದ್ದು ಕಾಂಗ್ರೆಸ್ ಪಾರ್ಟಿ ಅವರೇ ಇವರು ಎಲೆಕ್ಷನ್ ಗೆಲ್ಲ ತನಕ ಗೋಪಿಯವ್ರ ಮನೆಯಲ್ಲೇ ನಮಗೆಲ್ಲ ಬಿ ಫಾರ್ಮ್ ಕೊಟ್ಟಿದ್ದು. ಶಾಸಕರಿದ್ದರು, ಇವರು ಇದ್ದರು, ಅಧ್ಯಕ್ಷರಾದರು, ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದರು, ಅಲ್ಲೇ ಬಿ ಫಾರ್ಮ್ ಕೊಟ್ಟರು. ಇದೇ ಎಲೆಕ್ಷನ್ ಗೆದ್ದಾಗಿ ಪ್ರೆಸಿಡೆಂಟ್ ಆದಮೇಲೆ, ಪದ್ಮನಾಭ ಅವರು ಪ್ರೆಸಿಡೆಂಟ್ ಆದಮೇಲೆ ಗೋಪಿಯವ್ರು ಯಾವುದೋ ಒಂದು ವಿಚಾರಕ್ಕೆ ಹೋಗಿದ್ದಾರೆ ಮುನ್ಸಿಪಲ್ಗೆ. ಅವ್ರೇನು ಮಾಡಿದ್ದಾರೆ, ಅವ್ರನ್ನ ಕಡೆಗಣಿಸಿ ಅವ್ರ ಹುಡುಗರ ಕೈಯಿಂದ ಅವನಿಗೆ ಧಮ್ಕಿಗಳಾಕಿ ಬೈದು ನೀನು ಮುನ್ಸಿಪಲ್ಗೆ ಹೆಜ್ಜೆನೇ ಇಕ್ಬಾರ್ದು ಅಂತ ಹೇಳಿ ಅವತ್ತಿಂದ ಇವತ್ತವರೆಗೂ ಮುನ್ಸಿಪಲ್ಗೆ ಅವ್ರು ಹೆಜ್ಜೆ ಇಟ್ಟಿಲ್ಲ. ಬೇಕಾದ್ರೆ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರಿ, ಬೇಕಾದ್ರೆ CC ಕ್ಯಾಮ್ರಲ್ಲಿ ಫೋಟೋಸ್ ತೊಗೊಳ್ಳಿ. ಅವರೆಲ್ಲ ನಮಗೆ ಅವ್ರಿಗೆ ಬೇಜಾರು ಮಾಡಿ ಹತ್ಕೊಂಡು ಎಷ್ಟೋ ಸಲ ಶಾಸಕರ ಹತ್ರನ ಹೋಗಿ ಹೇಳಿದ್ದಾರೆ. ಶಾಸಕರು ಇದಕ್ಕೆ ನ್ಯಾಯ ಕೊಡಿಸಿಲ್ಲ. ಅದಾದಮೇಲೆ ನಮ್ಮ ಮಿಸ್ಸಸ್ಸು ಮೀಟಿಂಗ್ ಹಾಲಲ್ಲಿ ನನ್ನ ವಾರ್ಡು ಸಮಸ್ಯೆಗಳು ಏನಿದೆ ಅಂದ್ಬಿಟ್ಟು ಮೀಟಿಂಗ್ ಹಾಲಲ್ಲಿ 6 ತಿಂಗಳಿಗೋ 8 ತಿಂಗಳಿಗೋ ಒಂದು ಮೀಟಿಂಗ್ ಕರೀತಾಯಿದ್ರು. ಮೀಟಿಂಗಲ್ಲಿ ಹೋಗಿ ನಾವು ಮಾತಾಡಿದಾಗ ಅದೇ ಕಾಂಗ್ರೆಸ್ ಸದಸ್ಯರ ಕೈಯಲ್ಲಿ ಹಿಂದಿನ ದಿವಸನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಂಥವ್ರು ಬರ್ತಾರೆ, ಇಂಥವ್ರು ಮಾತಾಡಿ, ಇಂಥವ್ರಿಗೆ ಧಮ್ಕಿಗಳು ಹಾಕ್ರಿ, ಇಲ್ಲ ಅವಾಜ್ ಹಾಕ್ರಿ, ಅವಮಾನ ಮಾಡಿರಿ ಅಂತ ಹೇಳಿ ಅವ್ರಿಗೂ ಅವಮಾನ ಮಾಡಿದ್ದಾರೆ. ಈ ವಿಷಯನ ಅಂತ ತಿಳ್ಕೊಂಡು ನಾನೇನು ಮಾಡಿದೆ, ನಮ್ಮ ಮಿಸ್ಸಸ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸಿದೆ. ಆವಾಗ ಮಾನನ್ ಸಾಹೇಬ್ರು ಇದ್ದರು. ಆ ಸಾಹೇಬ್ರ ಹತ್ರ ಹೋಗಿ ಕೊಡಿದಾಗ ಅಷ್ಟರಲ್ಲಿ ಕಂಪ್ಲೇಂಟ್ ಕೊಡೋ ಅಷ್ಟರಲ್ಲಿ ಇವರು ಮೀಟಿಂಗ್ ಹಾಲ್ಗಳಲ್ಲಿ ಏನಾಗುತ್ತೆ, ಎಲ್ಲ ಮೀಟಿಂಗಲ್ಲೂ ರೆಕಾರ್ಡ್ ಆಗುತ್ತೆ. ಇನ್ನೂ ಮೀಟಿಂಗ್ ನಡೆಯೋದು ಏನು ನಡೆಯುತ್ತೆ ಎಲ್ಲ ರೆಕಾರ್ಡ್ ಆಗುತ್ತೆ. ಮೀಟಿಂಗ್ ಹಾಲಲ್ಲಿ ಹೋಗಿ ಏನು ಈ ರೀತಿ ನಮ್ಮ ಶ್ರೀಮತಿಯವ್ರಿಗೆ ಒಂಥರ ಅವಮಾನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟರೆ, ಇಲ್ಲ ಅವರು ಅಷ್ಟರಲ್ಲಿ ರೆಕಾರ್ಡ್ ಆಗಿರೋ ಡಿಲೀಟ್ ಮಾಡಿಸಿ ನಾವು ಎಲ್ಲ ರೆಕಾರ್ಡ್ ಆಗಿರೋದೆಲ್ಲ ನೋಡಿದ್ವಿ. ಯಾರು ಏನು ಮಾತಾಡಿಲ್ಲ, ಬೈದಿಲ್ಲ, ಏನೋ ಅಂದ್ರೆ ಅವ್ರ ಫೇವ್ರೇಟಾಗೆ ಮಾತಾಡಿದ್ರು. ಸರಿ ನಾವಿನ್ನೇನು ಮಾಡೋದು, ಸರಿ ಬಂದ್ಬಿಟ್ವಿ. ಇಷ್ಟೆಲ್ಲ ಆದಮೇಲೆ ನಾವಿನ್ನೇನು ಮಾಡಬೇಕು? ನಮಗೆ ಅಸ್ತಿತ್ವ ಇಲ್ಲ ಇಲ್ಲಿ. ನಮಗೆ ಗೆದ್ದು ನಮ್ಮ ಏನೋ ಒಂದು ಪುರಸಭೆಯಲ್ಲಿ ಏನು ಒಳ್ಳೇದು ಮಾಡೋಣ, ಪುರಸಭೆ ಅಂದರೆ ನಮ್ಮ ವಾರ್ಡ್ಗೆ ಏನಾದರೂ ಜನಗಳು ಒಳ್ಳೇದು ಮಾಡೋಣ, ಅದನ್ನು ಯಾವ ಸ್ವಾರ್ಥ ಇಟ್ಕೊಂಡು ನಾವು ಬಂದಿಲ್ಲ ಇಲ್ಲಿ. ಇವರು ಈ ಥರ ಕುಚೇಷ್ಟೆಗಳು ಮಾಡ್ಕೊಂಡು, ಈ ರಾಜಕೀಯದಿಂದ ಇವರು ಬಿಸ್ನೆಸ್ಗಳು ಮಾಡಿಕೊಂಡು ಇದರಿಂದ ಸಂಪಾದನೆ ಮಾಡ್ತಾರೆ ಅಂತ ನಮಗೆ ಗೊತ್ತಿದ್ದರೆ ರಾಜಕೀಯ ಎಂಟ್ರಿ ಆಗ್ತಾಯಿರಲಿಲ್ಲ.
ಫೈನಲಾಗಿ ಒಂದು ಮಾತು ಹೇಳ್ತೀನಿ. ಇತಿಹಾಸ ನಮ್ಗೇನು ಹೇಳ್ಕೊಡುತ್ತಂದರೆ, ಅಲೆಕ್ಸಾಂಡರ್ ಏನು ಹೇಳ್ತಾರಂದರೆ, 30 ವರ್ಷದಲ್ಲಿ ಇಡೀ ಪ್ರಪಂಚ ಗೆದ್ದರು, ಮುಕ್ಕಾಲು ಭಾಗ ಪ್ರಪಂಚ ಗೆದ್ದರು. ಫೈನಲಾಗಿ ಪರ್ಷಿಯಾ ಹತ್ರ ಯುದ್ಧ ಮಾಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಬುಡಕಟ್ಟ ಜನಾಂಗದವರು ಅವ್ರಿಗೆ ಬಾಣ ಬಿಟ್ಟು ಅವ್ರಿಗೆ ಅಲ್ಲಿ ಫ್ರ್ಯಾಕ್ಚರ್ ಆಯಿತು. ಅವಾಗ ಮಲೇರಿಯಾ ಅನ್ನೋದೊಂದು ಕಾಯಿಲೆ ಬಂದು ಅವ್ರು 3 ದಿವಸ ಬೆಡ್ಡಲ್ಲಿದ್ದರು. ಇತಿಹಾಸ ಏನು ಹೇಳ್ಕೊಡುತ್ತೆ ಅಂದರೆ, ಯಾರೇ ಆಗಲಿ ನಾನು ಪ್ರಪಂಚ ಗೆದ್ದೆ, ಹೋಗ್ಬೇಕಾದ್ರೆ ಏನು ಎತ್ಕೊಂಡು ಹೋಗ್ತಾಯಿಲ್ಲ ನಾನು. ಅಂದರೆ ಲಾಸ್ಟ್ ಫೈನಲ್ ನನ್ನ ಸಮಾಧಿ ನನ್ನ ಎತ್ಕೊಂಡು ಹೋಗ್ಬೇಕಾದ್ರೆ 2 ಕೈಗೆ ಲೀಚೆ ಇಟ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಅದೇ ಚಿಗುವರ ಕ್ಯೂಬಾ ಒಂದು ಅಮೆರಿಕಾ ವಿರುದ್ಧ, ಬೊಲಿವಿಯಾ ವಿರುದ್ಧ ಅಮೆರಿಕಾ ಒಂದು ಕ್ಯೂಬಾ ಒಂದು ದೇಶದಲ್ಲಿ ಫಿಡೆಲ್ ಕಾಸ್ಟ್ರೋ ಆಗ್ಬೋದು, ಒಂದು ಚಿಗುವರ ಆಗ್ಬೋದು, ಏನು ಹೋರಾಟ ಮಾಡಿದ್ದಾರೆ. ಇವತ್ತು ಕ್ಯೂಬಾ ಅಲ್ಲಿ ಒಂದು ಫ್ರೀ ಎಜುಕೇಷನು, ಫ್ರೀ ಹಾಸ್ಪಿಟಲೈಸೇಷನ್. ಇವತ್ತು ಇಂಡಿಯಾದಲ್ಲಿ ಯಾಕೆ ಆ ಥರ ಇಲ್ಲ? ಇವ್ರು ಹೇಳ್ತಾರೆ ಕುಕ್ಕರ್ ಕೊಟ್ಬಿಟ್ರು, ಇನ್ನೊಂದು ಮಾಡಿಬಿಟ್ರು, ಏನೋ ಮಾಡಿದ್ರು. ಇದೇ ಫ್ರೀ ಎಜುಕೇಷನ್ನು, ಫ್ರೀ ಎಜುಕೇಷನ್ ಆಗ್ಬೋದು, ಫ್ರೀ ಮೆಡಿಕಲ್ಲು ಅದು ಕೊಟ್ಟಿದ್ರೆ ಯಾಕೆ ಇವತ್ತು ಇಂಡಿಯಾ ಈ ಪರಿಸ್ಥಿತಿ ಬರುತ್ತೆ? ಇವತ್ತು ಪ್ರೆಸಿಡೆಂಟ್ ಮಿನಿಸ್ಟರ್ ಆಗಿದ್ದು ಚಿಗುವರ 30 ವರ್ಷ, ಸತ್ತಾಗ 29 ವರ್ಷ. ಪ್ರೆಸಿಡೆಂಟ್ ಆಗಿದ್ರು ಯಾರು? ಫಿಡೆಲ್ ಕಾಸ್ಟ್ರೋ. ಮಿನಿಸ್ಟರ್ ಆಗಿದ್ದರು ಯಾರು? ಚಿಗುವರವರು. ನಾನು ರಿಸೈನ್ ಮಾಡಿ ಬೊಲಿವಿಯಾ ಆ ಒಂದು ದೇಶಕ್ಕೆ ಹೋಗಿ ಇದೇ ಥರ ನಾನು ಅಲ್ಲಿ ಸ್ವಾತಂತ್ರ್ಯ ತಂದು ಕೊಡಬೇಕಂದ್ರೆ ಅಲ್ಲಿ ಪ್ರೇರಣೆ ಮಾಡಿದವರು ಅವರು. ಹಿಟ್ಲರು ಈ ಆಸ್ಟ್ರಿಚ್ ಕ್ಯಾಂಪಲ್ಲಿ ಹಿಟ್ಲರ್ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಎಷ್ಟು ಜನ ಸಾಯಿಸಿ ಹತ್ತತ್ರ 3 ಕೋಟಿ ಜನ ಸತ್ತಿರೋದು. ಇಷ್ಟೆಲ್ಲ ಸಾಯಿಸಿ ಫೈನಲಾಗಿ ರಷ್ಯಾದವರು ಬಂದು ಹೋರಾಟ, ರಷ್ಯಾದವರು ಇನ್ನೊಂದು 50 ಕಿಲೋಮೀಟರ್ ಸೆಕೆಂಡ್ ವರ್ಲ್ಡ್ ಇವರು ಡಿಫೆಟ್ ಅಂದರೆ ಸೋಲೋಗೋಂಥ ಪರಿಸ್ಥಿತಿ ಬಂತು. ಆ ಟೈಮಲ್ಲಿ ಫೈನಲಾಗಿ ಅವರು ಏನು ಮಾಡೋದು, ಹಿಟ್ಲರು ಇಷ್ಟೆಲ್ಲ ಒಂದು 3 ಕೋಟಿ ಜನ ಸಾಯಿಸಿದ್ರು ಫೈನಲಾಗಿ ಅವರೇ ಶೂಟ್ ಮಾಡ್ಕೊಂಡು ಸತ್ತರು. ಅವ್ರ ಹೆಂಡ್ತಿಗೆ ಸೈನೈಡ್ ಇಟ್ಟು ಲಾಸ್ಟಲ್ಲಿ ಸೈನೈಡ್ ಇಟ್ಬಿಟ್ಟು ಆ ಹೆಂಡ್ತಿನೂ ಸಾಯಿಸಿದ್ರು. ಆ ಪ್ರೀತಿಯಿಂದ ಸಾಕಿರೋ ನಾಯಿಗಳು, ಆ ನಾಯಿಗಳು ಜರ್ಮನ್ ಶೆಫರ್ಡ್ ಚಿಕ್ಕ ಮರಿಗಳು ಸಹ ಇದನ್ನೇನಾದರೂ ನಾನು ಸಾಕಿರೋ ನಾಯಿಗಳು ರಷ್ಯನ್ ಅವರು ಸೋಲ್ಜರ್ಸ್ ಕಡೆಯಲ್ಲಿ ಹೋದರೆ ಆ ನಾಯಿಗೂ ಏನು ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಅದನ್ನು ಸಹ ಶೂಟ್ ಮಾಡಿ ಸಾಯಿಸ್ದ. ಇತಿಹಾಸ ನಮ್ಗೆ ಹೇಳ್ಕೊಡಿ, ಏನು ಶಾಶ್ವತ ಏನಿಲ್ಲ. ಇವ್ರಿಗೆ ಏನು ಮಾಡ್ತಾಯಿದ್ದಾರೆ, ಹೋಮಗಳೆಲ್ಲ ಮಾಡಿಸ್ತಾಯಿದ್ದಾರೆ. ಅಮಾವಾಸ್ಯೆ ಹೋಗಿ ಕೇರಳಗೆ ಹೋಗೋದು, ಮೈಸೂರು ಹತ್ರ ಯಾವುದೋ ಸ್ವಾಮೀಜಿ ನಿಂತ್ಕೊಂಡು 2 ಲಕ್ಷ 3 ಲಕ್ಷ ಹೋಗಿ ಹೋಮಗಳು ಮಾಡಿಸ್ಕೊಂಡು ದೇವ್ರು ಚೆನ್ನಾಗಿರಲಿ, ಇನ್ನೂ ಒಂದು 300 ಇಲ್ಲ 400 ವರ್ಷ ಬದುಕಲಿ, ಯಾರು ಬೇಡ ಅಂತ ಏನು ಹೇಳ್ತಾ ಇಲ್ಲ. ಇಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಏನು ಸಾಧನೆ ಮಾಡ್ಕೊಂಡು ಏನು ಇತಿಹಾಸ ಏನು ಯಾವುದು ಶಾಶ್ವತ ಇಲ್ಲ. ಎಲ್ಲ ಒಂದು ದಿವಸ ಮಣ್ಣಾಗೋದೆ. ಇಲ್ಲಿ ನಾವು ಇದ್ದಾಗ ನಾವು ಸತ್ತ ಮೇಲೂ ನಮ್ಮ ಬಗ್ಗೆ ಮಾತಾಡಬೇಕು. ಇಂಥವ್ನು ಸತ್ತೋದ ಅಂತ ಅನ್ನೋಲ್ಲ, ಇಂಥವ್ನಿದ್ದಪ್ಪ ಸತ್ತೋದ ಜನಗಳು ಮಾತಾಡಬೇಕು. ಈಗ ಇರ್ಬೇಕಾದ್ರೆ ಯಾರೂ ಮಾತಾಡೋದಿಲ್ಲ. ಇಷ್ಟೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಫೈನಲಾಗಿ ಒಂದು ಹೇಳ್ತೀನಿ, ಪದ್ಮನಾಭ ಅವ್ರಿಗೆ ಈಗ ಶುಗರು ಜಾಸ್ತಿ ಆಗಿದೆ ಅಂತ ನಮಗೆ ಅಲ್ಲಿಂದ ಗೊತ್ತಾಯಿತು. BP ಶುಗರ್ ಇಟ್ಕೊಂಡು ಯಾರೋ ನಮ್ಮ ಸ್ನೇಹಿತರಿಗೆ ಮೊನ್ನೆ ಸಿಕ್ಕಿದಂತೆ ಮದುವೆಯಲ್ಲಿ, ಏನು ಗುರು ಶುಗರ್ ಜಾಸ್ತಿ ಆಗೋಯ್ತು, ನಡುಗ್ತಾ ಇದ್ದೀನಿ, ನರ್ವಸ್ ಆಗ್ತಾಯಿದೆ ಅಂತ ಹೇಳಿದ್ದಾರೆ. ಅವ್ರಿಗೆ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಆರಾಮಾಗಿ ಒಳ್ಳೆ ವಾಕಿಂಗ್ ಮಾಡಿರಿ. ಈಗ ಯಾವುದೋ ಅಮೇರಿಕಲ್ಲಿ ಯಾವುದೋ ಒಂದು ಸೈಂಟಿಸ್ಟು ಕಂಡುಹಿಡಿತಾ ಇದ್ದಾರಂತೆ. ನಾನು ಮೊನ್ನೆ ಯೂಟ್ಯೂಬಲ್ಲಿ ನೋಡಿದೆ, ಇನ್ನೊಂದು 2 ತಿಂಗಳಲ್ಲಿ ಮಾತ್ರೆಗಳು ಬರುತ್ತೆ, ಏನೋ ಹೊಸದಾಗಿ ಲಾಂಚ್ ಮಾಡ್ತಾಯಿದ್ದಾರೆ. ಆ ಮಾತ್ರೆ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನೇ ಕಳಿಸ್ಕೊಡ್ತೀನಿ. ಯಾರೋ ನಮ್ಮ ಸ್ನೇಹಿತರ ಹತ್ರ ಹೇಳಿದಾರಲ್ಲ, ಶುಗರು ಜಾಸ್ತಿ ಆಗಿದೆ, ಇಲ್ಲ ನನಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ, BP ಬೇರೆ ಸುಮಾರು ಶುಗರ್ 400 ಹತ್ಬಿಡಿ ಅಂತ ಹೇಳಿದ್ರಂತೆ. ಆ ಟ್ಯಾಬ್ಲೆಟ್ಸು ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ. ನೀವು ಹರೀಶ್ ಗೌಡ್ರು ಸಾಹೇಬರು ನೀವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿರಿ. ಇನ್ನೂ ನನಗೇನೇನು ತೊಂದರೆ ಕೊಡಬೇಕು, ಸ್ಕೆಚ್ ಹಾಕಿ ರಾತ್ರಿ ಎಲ್ಲ ಕೂತ್ಕೊಂಡು ಏನಪ್ಪ ಹಿಂಗಾಗೋಯ್ತು, ಏನೇನು ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿರಿ. ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನೆಲ್ಲ ಕಳ್ಕೊಂಡಿದ್ದಾಯಿತು, ಇನ್ನೊಂದಿದೆ, ಜೀವ ಒಂದಿದೆ ಅಷ್ಟೇ. ಇವಾಗ ಕೆಲವೊಂದು ಟೈಮಲ್ಲಿ ನನಗೂ ಸರಿಯಾಗಿ ನಿದ್ದೆ ಬರೋಲ್ಲ. ಹೋದರೆ ನೆಮ್ಮದಿಯಾಗಿ ಆರಾಮಾಗಿ ನಾನು ಶಾಶ್ವತ ನಿದ್ದೆ ಮಾಡ್ತೀನಿ. ಇದಕ್ಕಿಂತ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ. ಇದನ್ನು ತಿಳ್ಕೊಂಡು ನೀವು ಬದುಕ್ರಿ, ಎಲ್ಲರೂ ನಮ್ಮ ಮುದ್ದೆ ಅವನು ಬದುಕಿಸ್ರಿ. ಇಲ್ಲಿ ಏನೇನು ಅನಾಹುತಗಳಾಗಿದೆ, ಯಾರಿಂದ ಆಯಿತು, ಏನಾಯಿತು ಎಲ್ಲ ನನ್ನ ಹತ್ರ ಇದೆ. ಇವಾಗೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಇವಾಗ ಏನು ಮೊನ್ನೆ ಒಂದು ಕನ್ಕ್ಲೂಷನ್, ಮೊನ್ನೆ ಎಲೆಕ್ಷನ್ ಏನಾಯಿತು ಅದನ್ನು ಕ್ಲಾರಿಟಿ ಕೊಡಬೇಕು ಅಂತ ಒಂದು ಮಾತಿಗೆ ನಾನು ಮಾತಾಡ್ತಾ ಇರೋದು. ಮತ್ತೆ ನಾನು ಮಾತಾಡೋಕ್ಕೆ ನಾನು ರೆಡಿ ಇದ್ದೀನಿ. ಬೇಕಾದ್ರೆ ನೀವು ಜೊತೆಲಿ ಬಂದರೂ ಎಲ್ಲ ನಾವು ಒಂದು ವೇದಿಕೆ ರೆಡಿ ಮಾಡಿರಿ, ನಾನು ರೆಡಿ ಇದ್ದೀನಿ ಮಾತಾಡೋದಕ್ಕೆ. ಏನಾಯಿತು ಜನಗಳು ಸತ್ಯ, ಫೈನಲಾಗಿ ನಾನು ಹೇಳೋದು ಜನಗಳು ಸತ್ಯ ಗೊತ್ತಾಗಬೇಕು. ಈ ಸುಮ್ಮನೆ ಸುಳ್ಳುಗಳು, ಮೇಲಿಂದ ಕೆಳಗೆ ಎಲ್ಲ ಸುಳ್ಳುಗಳು ಹೇಳೋದು. ನೋಡಿ ನಾನು ಒಂದು 4 ವರ್ಷದಿಂದ ಏನಕ್ಕೆ ಈಚೆ ಬಂದೆ ಅಂದರೆ, ಇಷ್ಟೆಲ್ಲ ನೋಡಿನೇ ನಾನು ಹೊರಗಡೆ ಬಂದಿದ್ದು. ಈ 4 ವರ್ಷದಲ್ಲಿ ನಾನು ಏನೇನು ತೊಂದರೆ ಅನುಭವಿಸಿದ್ದು ನಿಮಗೆಲ್ಲ ಗೊತ್ತಿದೆ.
ಜನಗಳು ಇವಾಗ ಯಾರ್ಯಾರು ಮೊನ್ನೆ ಏನೋ ಇನ್ಸಿಡೆಂಟ್ ಆಯಿತು, ಇವಾಗ ಹೇಳೋದು ಬೇಡ, ಅದು ಯಾರಿಂದ ಆಯಿತು, ಏನಕ್ಕಾಯಿತು, ಯಾವ ಉದ್ದೇಶಕ್ಕಾಯಿತು, ಏನು ಎಲ್ಲ ನನಗೆ ಗೊತ್ತಿದೆ. ಯಾರೋ ಕ್ಲಬ್ಬಲ್ಲಿ ಹೋಗಿ, ಯಾವ ಒಂದು ಹೋಟ್ಲುಗಳಲ್ಲಿ ಹೋಗಿ ಯಾರ ಹತ್ರ ಕಾಲುಗಳಿಡಿದ್ರಿ, ಯಾವ ಅಧಿಕಾರಿಗಳ ಹತ್ರ ಕಾಲಿಡಿದ್ರಿ, ಅದೇ ಅಧಿಕಾರಿಗಳ ಮೇಲೆ ಹೋಗಿ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅದೆಲ್ಲ ನಮ್ಗೆ ಗೊತ್ತಿದೆ. ನೀವು ಅನ್ಕೊಬೋದು ಅವ್ನಿಗೇನು ಗೊತ್ತಾಗಲ್ಲ, ಅವನೇನೋ ಅವನ್ನೆಲ್ಲ ಹೊಡ್ತಾನೆ, ಅದೇನೋ ಅವ್ನು ಮಾಡ್ತಾನೆ ಅಂತ ಬೇರೆ ಅದ್ರಲ್ಲಿ ಒಂಥರ ನೆಗ್ಲೆಕ್ಟಾಗಿ ನೀವು ಯೋಚನೆ ಮಾಡ್ತಾಯಿದ್ದೀರಾ. ನಾನು ನಿಮ್ಮಲ್ಲೇ ನಮ್ಗೆ ಮಾಹಿತಿ ಎಲ್ಲ ಬರ್ತಾಯಿದೆ, ನಿಮ್ಮ ಜೊತೆಲಿರೋರೇ ನಮಗೆಲ್ಲ ಮಾಹಿತಿ ಕೊಡ್ತಾಯಿದ್ದಾರೆ. ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನೀವು ಬದುಕಿ ಇನ್ನೂ ಜೀವನ ತುಂಬ ಇದೆ, ಇಷ್ಟಕ್ಕೆ ಆಗೋಗಿಲ್ಲ. ಇನ್ನು ಮುಂದೆ ಇನ್ನು ನೋಡೋದು ಜಾಸ್ತಿ ಇದೆ. ನಾನು ನನ್ನ ವಯಸ್ಸಲ್ಲಿ ಎಲ್ಲ ನೋಡಿಬಿಟ್ಬಿಟ್ಟಿದ್ದೀನಿ, ಏನೇನು ನೋಡಬಾರ್ದು ಎಲ್ಲ ನೋಡಿ ಅನ್ಬಾಕ್ಸ್ ಆಗಿದೆ. ನನಗೆ ಇನ್ನೇನು ನೋಡೋವಂಥ ನೆಸಿಟಿ ಏನಿಲ್ಲ. ಅದು ಯಾರಿಂದ ಆಯಿತು ಏನಾಯಿತು ಇವತ್ತು ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಮುಂದಿನ ದಿನಗಳು ಏನೇನೋ ಇದ್ದರೆ ಡೈರೆಕ್ಟಾಗಿ ಮಾತಾಡೋಣ. ಬೇಕಾದ್ರೆ ಹಂಗೂ ವೇದಿಕೆ ರೆಡಿ ಮಾಡಬೇಕು, ಇನ್ನೊಂದು ಮತ್ತೊಂದರೆ ನಾನು ರೆಡಿ ಇದ್ದೀನಿ, ಅದೇನು ಬೇಕೋ ಮಾತಾಡೋಣ. ಆಮೇಲೆ ಇನ್ನೊಂದು ಯಾವುದೋ ಒಂದು ವಿಷಯ ಒಂದು 2-3 ವಿಷಯ ಮರ್ತೋಗಿದ್ದೆ. MP ಅವ್ರ ಕಾರು ಇಲ್ಲ ಗೋವಾಲಿತ್ತು, ಏನೋ ಮಾಜಿ ಸೆಂಟ್ರಲ್ ಮಿನಿಸ್ಟರ್ ಆದಂಥ ನಾರಾಯಣಸ್ವಾಮಿ ಅವ್ರ ಕಾರು ಗೋವಾಲಿತ್ತು ಅಂತ ಹೇಳಿದ್ರಲ್ಲ ನೀವು. ಗೋವಾ ಇಲ್ಲಿ ಫ್ಲೈಟ್ ಏನು ಇಲ್ವಾ? ಗೋವಾಯಿಂದ ಬೆಂಗಳೂರಿಗೆ ಸುಮಾರು ಒಂದು 500-600 ಕಿಲೋಮೀಟ್ರ್ ಇದೆ. ಡಿಸ್ಟೆನ್ಸ್ ಏನಿಲ್ಲ ಅಂದ್ರೆ 10-12 ಅವರ್ ಜರ್ನಿ ಮಾಡಬೇಕಾಗುತ್ತೆ. ಗೋವಾಯಿಂದ ಬೆಂಗಳೂರಿಗೆ ಫ್ಲೈಟು ಮಿನಿಮಮ್ ಒಂದು 4,000-5,000 ರೂಪಾಯಿ ಆಗುತ್ತೆ ಚಾರ್ಜಸ್, ನನಗೆ ಗೊತ್ತಿದ್ದಂಗೆ. ಅರ್ಲಿಯಾಗಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ವೇರಿಯೇಷನ್ ಇರುತ್ತೆ. ಇವ್ರು ಹೇಳಿದ್ರು ಗೋವಾಯಿಂದ ಹೋಗಿ MP ಅವ್ರ ಕಾರ್ ಹೋಗಿ ಕರ್ಕೊಂಬಂದರು ಅಂತ ಹೇಳ್ತಾರಲ್ಲ. ಇಲ್ಲಿಂದ 12 ಅವರ್ ಜರ್ನಿ ಮಾಡಿ ಅಲ್ಲೋಗಿ ಪಿಕಪ್ ಮಾಡಿ ಅಲ್ಲಿಂದ ತಿರ್ಗಿ 15 ಅವರ್ ಜರ್ನಿ ಮಾಡೋ ಅಷ್ಟರಲ್ಲಿ ಎಲೆಕ್ಷನ್ ಮುಗಿದೋಗಿರುತ್ತೆ. ಆವತ್ತು ಹಿಂದಿನ ದಿವಸ ಫ್ಲೈಟಲ್ಲಿ ಬಂದು ಬೆಂಗಳೂರಲ್ಲಿ ಅವತ್ತು MLA ಚೇತನ್ ಅವರು ಯಾರ ಜೊತೆ ಇದ್ದಿದ್ದು ನಿಮ್ಗೆ ಗೊತ್ತಿದೆ. ಅವರೇ ಫೋನ್ ಮಾಡಿ ನನ್ನ ಜೊತೆ ಇದನ್ನು ಬಿಡಪ್ಪ ಅಂತ ಹೇಳಿದ್ದಕ್ಕೆ ಆಯ್ತು ಗುರು ಅಂತ ಹೇಳಿದ್ದು ನನಗೆ ಗೊತ್ತು. ಇನ್ನು ಹೋಗ್ಬಿಟ್ಟು MP ಅವ್ರ ಕಾರಲ್ಲಿ ಹೋಯ್ತು, ನಾನು ನೋಡಿದೆ ಕರ್ಕೊಂಬಂದೆ ಅಂತ ಏನೇನು ಸುಳ್ಳುಗಳು ಹೇಳ್ತಿದ್ದೀರಲ್ಲ, ಇವೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಆಮೇಲೆ MP ಎಲೆಕ್ಷನ್ ಬಂತು. ಇವರೊಂದು ಲಾಸ್ಟ್ ಟೈಮ್ MP ಎಲೆಕ್ಷನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಎಲ್ಲೋ ಯಾರನ್ನ ಕರ್ಸ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅದರಲ್ಲಿ ಈ ML ಎಲೆಕ್ಷನ್ ಏನು ಎಲೆಕ್ಷನ್ ಆಯಿತು, ಈ ಸಲ ಡಬಲ್ ಎಲೆಕ್ಷನ್ ಮಾಡ್ತೀನಿ. MP ಅವರು ಒಂಥರ ಕರೆಂಟ್ ಇದ್ದಂಗೆ. MP ಅವರು ಜೆಂಟ್ಲ್ಮ್ಯಾನ್, ಯಾರು ಮಾಜಿ ಸಂಸದಂಥ ಸುರೇಶ್ ಅವರು ಜೆಂಟ್ಲ್ಮ್ಯಾನ್, ಅದು ನಮಗೆಲ್ಲರೂ ಗೊತ್ತಿದೆ. ಕೆಲಸಗಾರರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಮಗೆಲ್ಲ ಗೊತ್ತಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಇವರು ಡಬಲ್ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರು ನಮ್ಗೆ ಗೊತ್ತಾಗಿಲ್ಲ. ಈ ML ಎಲೆಕ್ಷನಲ್ಲಿ ಕುಕ್ಕರ್ಗಳು ಸ್ಕೀಮ್ಗಳು ಚೆನ್ನಾಗಿ ಕೆಲಸ ಮಾಡ್ತು. ಒಂದು 30,000 ಓಟ್ ಲೀಡಿಗೆ ಬಂತು, ಗೆದ್ದರು ಶಾಸಕರು, ಯಾರು ಶಿವಣ್ಣವರು. MP ಎಲೆಕ್ಷನಲ್ಲಿ ಇವರು ಡಬಲ್ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಈ MP ಎಲೆಕ್ಷನ್ ಯಾಕೆ 30,000 ಓಟು BJP ಲೀಡ್ ಬಂತು? ಅದು ನೀವೇನು ಉತ್ತರ ಕೊಡಬೇಕಲ್ಲ. ಇವತ್ತು ಇವರು ಆಗಬಾರ್ದಂತ ಇದ್ದರು, ಸರಿ ಫೈನಲ್ ಆಗಿ ಅವರೇ 2.5 ವರ್ಷ ಪ್ರೆಸಿಡೆಂಟ್ ಆಗಿದ್ದರು. MP ಎಲೆಕ್ಷನಲ್ಲಿ ಟೌನಲ್ಲಿ ಎಷ್ಟು ಓಟ್ ಬಂತು ಕಾಂಗ್ರೆಸ್ಗೆ, BJPಗೆ ಎಷ್ಟು ಓಟ್ ಬಂತು ಅಂತ ಸ್ವಲ್ಪ ಹೇಳಬೇಕಲ್ಲ. 5,500 ಓಟು BJP ಲೀಡ್ ಬಂದಿರೋದು. ನಿನ್ನ ವಾರ್ಡಲ್ಲಾಗಲಿ ನಿಮ್ಮ ಮತ್ಕೆ ವಾರ್ಡಲ್ಲಿ ಎಷ್ಟು ಓಟು ಲೀಡ್ ತೊಗೊಂಡಿದ್ರು ಸ್ವಲ್ಪ ಹೇಳಿದ್ರೆ ನಮ್ಮ ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ. ಇಲ್ಲಿ ಜನಗಳು ಪೂರ್ತಿ ಸಂಪೂರ್ಣ ಡಿಸೈಡ್ ಮಾಡಿದರು ಏನಂತ, ಈ ಸಲ ಇವನು ಅಧಿಕಾರದ ಮಿಸ್ಯೂಸ್ ಮಾಡಿಕೊಂಡು ಇವನು ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನೂ ಬಲಿ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿದಿರ, ಇವನಿಗೆ ಇಷ್ಟ ಬಂದಾಗ ಏನು ಬೇಕೋ ಮಾಡ್ತಾಯಿದ್ದಾನೆ. ಹಂಗಾಗಿ ಜನಗಳು ತೀರ್ಪು ಕೊಟ್ಟರು, ನಾವೆಲ್ಲ ತೀರ್ಪು ಕೊಟ್ಟಿರೋದು. MP ಎಲೆಕ್ಷನಲ್ಲಿ ಯಾರಿಗೆಷ್ಟು ಓಟ್ ಕೊಟ್ಟರು ಅದನ್ನೆಲ್ಲ ಜನಗಳಿಗೆ ಗೊತ್ತಿದೆ. ಇವ್ರು ಸುಮ್ಮನೆ ಡಬಲ್ ಕರೆಂಟು ಅದೇನೇನೋ ಹೇಳ್ಕೊಂಡು ಅವ್ರ ಹೆಸ್ರು ಹೇಳ್ಕೊಂಡು ಬಿಲ್ಡಪ್ ತೊಗೊಂಡು ಇದೆಲ್ಲ ಸುಳ್ಳು ಮಾಹಿತಿ ಕೊಡ್ತಿದ್ದಾನೆ. ಈಗ MP ಅವ್ರ ಕಾರು ಮುತ್ತಿಗೆ ಹಾಕಿ ಅವ್ರು ಪರ್ಪಸ್ಸಾಗಿ ಬೇಕು ಅಂದ್ಬಿಟ್ಟು 2 ದಿವಸ ಮುಂಚೆನೇ ಇವ್ರು ಪ್ಲ್ಯಾನ್ ಮಾಡಿ, ನಾನು ಬರೋಲ್ಲ ಅಂತ ಅವ್ರು ಕನ್ಫರ್ಮ್ ಗೊತ್ತಿತ್ತು. ಯಾಕೆ ನಾನು ಎಲ್ಲಿದ್ದೆ, ಯಾರ ಜೊತೆಲಿದ್ದೆ ಎಲ್ಲ ಗೊತ್ತಿದೆ. ಆಮೇಲೆ ಚೇತನು ಯಾರ ಜೊತೆ ಇದ್ದರು, ಅವರು ಬರೋಲ್ಲ ಅಂತ ನಿಮ್ಗೆ ಕನ್ಫರ್ಮ್ ಗೊತ್ತಿತ್ತು. ಆಮೇಲೆ MP ಕಾರ್ ಕರ್ಕೊಂಬಂದು ಅವ್ರು ಆಪ್ರೇಷನ್ ಮಾಡೋ ಅವ್ರೇನೋ ಒಳ್ಳೆ ಡಾಕ್ಟ್ರ್ ಅವ್ರ ಕಾರಲ್ಲಿ ಕರ್ಕೊಂಬಿಟ್ರು. ನಾವು ವಿಪ್ ಕೊಡೋ ಟೈಮಲ್ಲಿ ಅವ್ರಿಗೆ ಅವ್ರ ಕಾರಲ್ಲಿ ಕರ್ಕೊಂಬಂದು ವಿಪ್ ಕೊಡೋ ಟೈಮಲ್ಲಿ ನಾವು ತಡೆ ಹಿಡಿದ್ವಿ ಅಂತ ನೀವು ಹೇಳ್ತಿದ್ದಿರಲ್ಲ. ಎಲೆಕ್ಷನ್ ಅನೌನ್ಸ್ ಆಗಿ ಸುಮಾರು 1 ತಿಂಗಳು ಹತ್ರ ಆಯಿತು. ಡೇಟ್ ಅನೌನ್ಸ್ ಆಗಿ ಹತ್ತಿರ ಒಂದು 15-20 ದಿವಸ ಆಗಿದೆ. 15-20 ದಿವಸ ಏನು ಮಾಡ್ತಾರೆ, ಯಾಕೆ ವಿಪ್ ಕೊಟ್ಟಿಲ್ಲ ನೀವು, ವಿಪ್ಪೇನು ತೊಗೊಳಲ್ಲ ಅಂತ ಹೇಳಿದ್ರೆ. ನನಗೆ ಗೊತ್ತಿದ್ದಂಗೆ ಲಾಸ್ಟ್ ಒಂದು ಎಲೆಕ್ಷನ್ 31st ಅಂದರೆ ಒಂದು ವೆಡ್ನೆಸ್ಡೇ ಬುಧವಾರ ಅವರು ಹೊರಗಡೆ ಹೋಗಿದ್ದು ನಮಗೆಲ್ಲ ಗೊತ್ತಿದೆ. ಬುಧವಾರದಿಂದ ನಿಮ್ಮ ಜೊತೆಯಲ್ಲಿ ಎಲ್ಲಿದ್ದರು ಅವರು ಎಲ್ಲ ಗೊತ್ತಲ್ವ, ಅವಾಗ ವಿಪ್ಪು ಸೈನ್ ಮಾಡಿಸ್ಕೊಬೇಕಿತ್ತಲ್ಲ. ಏನು ಹೇಳ್ತಾರೆ, ವಿಪ್ ಕೊಡೋ ಟೈಮಲ್ಲಿ ನಮಗೆ ಒಂದು ಗಲಭೆ ಮಾಡಿ ವಿಪ್ ಕೊಡೋ ಟೈಮಲ್ಲಿ ಅವ್ರು ಸಿಕ್ಕಿಲ್ಲ. ವಿಪ್ ಕೊಡಬೇಕಾದ್ರೆ ಇಷ್ಟೆಲ್ಲ ನಾವು ಏನಂತಾರೆ ಒಂದು ಕ್ರೌಡ್ ಕ್ರಿಯೇಟ್ ಮಾಡಿ ಜನಗಳಿಗೆ ಒಂದು ಬೇರೆ ಥರ ಮೆಸೇಜ್ ಕೊಡೋ ಥರ ಪ್ಲ್ಯಾನ್ ಮಾಡಿದರು. ವಿಪ್ ಕೊಡೋ ಟೈಮಲ್ಲಿ ಇವರು ಏನು
ಅಧ್ಯಕ್ಷ ಇದ್ದಾರಲ್ಲ ಬ್ಲಾಕ್ ಅಂತ ಇರ್ತಾನೆ ಹರೀಶ, ಅವನು ಎಲ್ಲೇ ಬಿದ್ದ ಅದನ್ನ ನೋಡಿ ಇಷ್ಟು ಜನ ನಗ್ಪಾಟ್ಲ ಅಂತ ಹೇಳ್ತಾನಲ್ಲ, ಇಷ್ಟು ಜನ ನಗಿದ್ರು. ಇಟ್ಕೊಡಕ್ಕೆ ಹೋಗಿ ಅಲ್ಲೆಲ್ಲ ಬಿದ್ದು ಲಾಸ್ಟ್ಗೆ ಏನದು ಸರ್ಕಲ್ಸ್ ತಿಪ್ಪೇಸ್ವಾಮಿ ಅವ್ರನ್ನ ಸಹ ನೀವು ಬೀಳ್ಸಿದ್ದೀರ. ಈ ಕ್ರೌಡ್ ಕ್ರಿಯೇಟ್ ಮಾಡಿ ಪಬ್ಲಿಕ್ನ ಮಿಸ್ಗೈಡ್ ಮಾಡಿ ಇದನ್ನೇನೋ ಒಂದು ಗೊಂದಲ ಕ್ರಿಯೇಟ್ ಮಾಡೋದಕ್ಕೆ ಅವ್ರೇನಾದರೂ ಮನಸ್ಸು ಮಾಡಿದರೆ DIGಗೋ ಇಲ್ಲ SP ಗೋ ಇಲ್ಲ ಯಾರೋ ಒಂದು IG ಫೋನ್ ಮಾಡಿ ಈ ಥರ ಇಲ್ಲಿ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾಯಿದ್ರು ಅಂದ್ಬಿಟ್ಟು ಒಂದು ಫೋನ್ ಮಾಡಿದರೆ, ಲಾಠಿ ಚಾರ್ಜ್ ಮಾಡಿದರೆ ಯಾರಿಗೆ ಗೌರವ ಹೋಗ್ತಾಯಿತ್ತು, ಇಲ್ಲಿರೋ ಸ್ಥಳೀಯ ಶಾಸಕರಿಗೆ ಗೌರವ ಹೋಗ್ತಾಯಿತ್ತು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕು. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು ನೀವು ಈ ಥರ ಎಲ್ಲ ಸುಳ್ಳು ಮಾಹಿತಿ ಕೊಡಬಾರ್ದು ಅಂತ ನಾನು ಹೇಳ್ತೀನಿ. ಆಮೇಲೆ ನಾವು ಝೊಮೊಟೊ ಕೇಸ್ ಹಾಕಬೇಕಂತೆ. ಯಾವ ಝೊಮೊಟೊ ಕೇಸಪ್ಪ ಹಾಕಬೇಕು? ಏನು ನೀನು ದೊಡ್ಡ IPS ಏನು ಓದ್ಬಿಟ್ಟಂಗಿದೆಯಾ ಅನಿಸುತ್ತೆ. ಅದು ಸೆಕ್ಷನ್ಗಳು ಹೇಳ್ಬಿಡ್ಬೇಕಿತ್ತು ನೀನು. ಇವತ್ತು ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ, ಯಾರು ನಮ್ಮ MP ಇವ್ರು ಆಗಿರೋಂಥವರು ಡಾಕ್ಟ್ರು ಮನ್ನಾ ಸಾಹೇಬರು, ಅವ್ರದ್ದೇ ಹಿನ್ನೆಲೆ ಏನು, ನಿನ್ನಿನ ಇತಿಹಾಸ ಏನು, ನೀನು ಹೆಂಗೆ ಬಂದೆ, ಏನು ಮಾಡಿದೆ, ಇವತ್ತು ಏನೇನು ದಂಧೆಗಳು ನಡೆಸ್ತಾ ಇದೆಯಾ, ಎಲ್ಲಿ ಬಂದೆ, ಇವಾಗ ಏನು ಕ್ರಷರ್ಗಳಾಗ್ಬೋದು, ಬಾರ್ಗಳಾಗ್ಬೋದು, ಇನ್ನೊಂದು ಏನೇನೋ ಮಾಡ್ತಾಯಿದ್ದೆ, ಕಾಂಪೌಂಡ್ಗಳು, ಸೆಟ್ಲ್ಮೆಂಟ್ಗಳು, ಯಾರ ಹೆಸರು ಅಗ್ರಿಮೆಂಟ್ಗಳು ಮಾಡಿಸ್ಕೊಂಡು ಹೋಗಿ ಸೆಟ್ಲ್ಮೆಂಟ್ಗಳು ಎಲ್ಲೆಲ್ಲಿ ಮಾಡಿಸ್ತಾ ಇದೆ ಎಲ್ಲ ನಮ್ಗೆ ಗೊತ್ತಿದೆ, ನಮಗೆಲ್ಲ ಮಾಹಿತಿ ಇದೆ. ಅವ್ರಿಗೋಗಿ ನೀನು ಕೇಸ್ ಹಾಕಿ ಝೊಮೊಟೊ ಕೇಸ್ ಹಾಕಬೇಕಿತ್ತು ಅಂತ ನಾನು ಏನು ಹೇಳಿ ದೊಡ್ಡ ಏನೋ ಸಾಚ ಥರ ಮಾತಾಡ್ತಾ ಇದೆಯಲ್ಲ. ಇವೆಲ್ಲ ಯಾರು ಎಲ್ಲ ಜನಗಳಿಗೆಲ್ಲ ಗೊತ್ತಿದೆ ಯಾರು ಕ್ಯಾರೆಕ್ಟರ್ ಏನಂತ, ಇದೆಲ್ಲ ಮಾತಾಡೋದು ಬಿಟ್ಬಿಡು ಅಂತ ಹೇಳ್ತೀನಿ. ಆಮೇಲೆ ಈ ಸುಳ್ಳು ಹೇಳೋದ್ರಲ್ಲಿ ಒಂದು ನೋಬೆಲ್ ಪ್ರೈಸ್ ಕೊಡಬೇಕು ಅನಿಸುತ್ತೆ ನಿಮಗೆ. ಏನೋ ಇಷ್ಟೆಲ್ಲ ನೀನು ಸಹಜ ಥರ ಎಲ್ಲ ಗೊತ್ತು, ನಮಗೇನು ಗೊತ್ತಿಲ್ಲ ಅಂತ ಜನಗಳು ಯಾರು ಇಲ್ಲಿ ದಡ್ರಲ್ಲ. ಇಲ್ಲಿ ಡೇ ಒನ್ನಿಂದ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಸುಮಾರು 20-25 ವರ್ಷದಿಂದ ಈ ಆನೇಕಲ್ಲಲ್ಲಿ ಏನೇನು ನಡೀತು ಎಲ್ಲನೂ ಅಬ್ಸರ್ವ್ ಮಾಡ್ತಾಯಿದ್ದಾರೆ. ಏನೋ ಅಭಿವೃದ್ಧಿ ಮಾಡ್ತಾಯಿದ್ದೀನಿ ಎಲ್ಲ ಬಾಯಿ ಬಿಟ್ಟರೆ ಸುಳ್ಳು ಹೇಳ್ಕೊಂಡು ನೀನು ಈ ಥರ ಒಂದು ಜನಗಳಿಗೆ ದಾರಿ ತಪ್ಪಿಸೋ ರೀತಿಯಲ್ಲಿ ಮಾಡ್ತಾಯಿದ್ದೀಯ. ಆಮೇಲೆ MP ಸಾಹೇಬ್ರ ಹತ್ರ ಹೋಗಿ ಬಂದೆ ಒಂದು 2 ಡೇಸ್ ಆದಮೇಲೆ 2 ದಿವಸ ಆದಮೇಲೆ ನಮ್ಮ ಅಜ್ಜಿ ಹುಷಾರಿರಲಿಲ್ಲ. ಆಮೇಲೆ ಅವರು ಎಕ್ಸ್ಪೈರ್ ಆದರು. ಎಕ್ಸ್ಪೈರ್ ಆಗಿ ನಾವು ಅದ್ರ ಹಿಂದಿನ 2 ದಿವಸದಿಂದ ನಾನು ಡಿಪ್ರೆಷನಲ್ಲಿದ್ದೆ, ನಿದ್ದೆ ಇರಲಿಲ್ಲ. ಸರಿ ಆಯಿತು. ಎಕ್ಸ್ಪೈರ್ ಆದಮೇಲೆ ಹೋಗಿ ಅದೇನಾಯಿತು ಕಾರ್ಯಗಳೆಲ್ಲ ಮುಗಿಸ್ಕೊಂಡು ರಾತ್ರಿ 8:30-9 ಗಂಟೆ ಆಯಿತು. ಅಲ್ಲಿಂದ ಮುಗಿಸ್ಕೊಂಡು ನಾನು ಬರಬೇಕಾದ್ರೆ ನಮ್ಮ ಫ್ರೆಂಡು ಡ್ರಾಪ್ ಮಾಡಬೇಕಂತ ಮಾಡಿಬಿಟ್ಟು ನಾನು ಮನೆಗೆ ಹೋಗೋಣ ಅಂತ ಟೈಮಲ್ಲಿ ಅಲ್ಲಿ ರೋಡ್ ಚಿಕ್ಕದಿತ್ತು. ಆ ರೋಡಲ್ಲಿ ನನ್ನ ಫ್ರೆಂಡ್ ಓಡಿಸ್ತಾ ಇದ್ದ ಗಾಡಿನ, ಕಾರ್ ಓಡಿಸ್ತಾ ಇದ್ದ. ನಾನು ಫ್ರೆಂಡಲ್ಲಿ ಕೂತಿದ್ದೆ. ಅವ್ರು ಯಾರಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಬಂದು ಏನೋ ಒಂಥರ ಬ್ಯಾಡಾಗಿ ಕೆಟ್ಟದಾಗಿ ಬೈದರು. ನಾನು ಕಾರ್ ನಿಲ್ಲಿಸಿ ಏನಕ್ಕಪ್ಪ ಹಿಂಗೆ ಮಾತಾಡ್ತೀನಿ ಅಂತ ಕೇಳಿದಾಗ ಅಲ್ಲಿ ಸ್ವಲ್ಪ ಘರ್ಷಣೆ ಅಂದರೆ ಗಲಾಟೆ ಆಯಿತು, ಅವ್ರಿಗೂ ನಮಗೂ ಆಯಿತು. ಆ ಸಂದರ್ಭದಲ್ಲಿ ಕತ್ಲಿದ್ದು ನಮ್ಗೆ ಗೊತ್ತಾಗಿಲ್ಲ. ಆ ಟೈಮಲ್ಲಿ ನಾನು ಹಿಂದೆಯಿಂದ ಯಾರೋ ಬಂದು ಹೊಡೆದ್ರು, ಏನೋ ತಲೆಗೆ ಒಂದು ಕಲ್ಲೆತ್ಕೊಂಡು ಹೊಡೆದು ನನಗೆ ಇಂಜುರಿ ಆಯಿತು. ಆ ಇಂಜುರಿ ಆಗಿರೋದು ಇಲ್ಲಿದೆ ನೋಡಿ, ಹೇಳ್ತೀನಿ ಅದು ಇಂಜುರಿ ಆಯಿತು. ಈ ಇಂಜುರಿ ಆಗಿ ನಾನೇನು ಮಾಡಿದೆ, ಸರಿ ಅದೆಲ್ಲ ಆಗಿ ಆನಂದ್ ಅಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಗೊತ್ತಾಯಿತು ಆನಂದ್ ಅವರಪ್ಪ ಅಂತ, ಯಾರು ನಮ್ಮ ಫ್ರೆಂಡ್ ಅವ್ನು ಆನಂದ್ ಅಂದ್ಬಿಟ್ಟು. ಅಲ್ಲಿ ವೇಬ್ರಿಡ್ಜ್ ಏನೋ ಪೋಲ್ಸ್ ಏನೋ ಸೆಲ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಆಮೇಲೆ ನನ್ನ ಫ್ರೆಂಡ್ ಅವರಪ್ಪ. ಸರಿ ನಾನೇನು ಮಾಡಿದೆ, ನಾನು ಇದೆಲ್ಲ ಮುಗಿಸ್ಕೊಂಡು ನಾನು ಕಾರ್ ಹತ್ಕೊಂಡು ನಾನು ಹೊರಗಡೆ ಪಾಸ್ ಆದೆ. ಅಲ್ಲಿ 1 ಕಿಲೋಮೀಟ್ರ್ ಇಲ್ಲ, ನಾನು ಬೇರೆ ಕಡೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ನನ್ನ ಮೊಬೈಲಲ್ಲಿ ಕ್ಯಾಮ್ರಾ ಏನೋ ಸ್ವೆಟ್ ಆಗ್ತಿದ್ದೆ, ಅಂದರೆ ಒದ್ದೆ ಆಗ್ತಾಯಿದೆ, ನೀರು ಬಾಡಿಯಲ್ಲಿ ಏನೋ ಸ್ವೆಟ್ ಆಗ್ತಾಯಿದೆ ಅಂತ ನಾನು ಯೋಚನೆ ಮಾಡಿ ಇದು ಶರ್ಟಲ್ಲೆಲ್ಲ ಒದ್ದೆ ಆಗಿತ್ತು. ಆಮೇಲೆ ನನ್ನ ಮೊಬೈಲಲ್ಲಿ ನಾನು ಕ್ಯಾಮ್ರಾ ಓಪನ್ ಮಾಡಿ ನನ್ನ ಫೇಸ್ ನೋಡಿದೆ, ಏನು ಇಷ್ಟೊಂದು ಬ್ಲಡ್ ಬರ್ದಿದೆ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ಆಮೇಲೆ ಇದು MP ಎಲೆಕ್ಷನ್ ಟೈಮಲ್ಲಿ ಬೇಡ ಸುಮ್ಮನೆ, ಯಾಕೆ ನಾವು ಒಂದ್ಸಲ ಆಲ್ರೆಡಿ ಸ್ಟೇಷನ್ ಹೋಗಿ ಇನ್ಫಾರ್ಮ್ ಮಾಡೋಣ ಅಂದ್ಬಿಟ್ಟು ನಾನೇ ವಾಲಂಟ್ರಿ ಹೋಗಿ ಸ್ಟೇಷನ್ಗೆ ಹೋಗಿ ಇವರು ಕಾರ್ ಎತ್ಕೊಂಡು ಸ್ಟೇಷನ್ ಹತ್ರ ಅಲ್ಲಿ ನಿಲ್ಲಿಸ್ಬಿಟ್ಟು ಸ್ಟೇಷನ್ಗೆ ಹೋದೆ. ಸ್ಟೇಷನ್ ಹೋಗಿದ ತಕ್ಷಣ ನಾನು ಇರೋ ವಿಚಾರಲ್ಲಿ ಹೇಳಿದಾಗ ಆಮೇಲೆ ಯಾರು ತಿಪ್ಪೇಸ್ವಾಮಿ ಸಾಹೇಬ್ರಿದ್ದು ಏನೋ ಇನ್ಸ್ಪೆಕ್ಟ್ರು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸ್ಟಿಚಸ್ ಹಾಕ್ತರು. ಆವಾಗ ಯಾರೋ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಇದ್ದಾರೆ, PC ಯಾರಂತ ಹೆಸರು ಗೊತ್ತಿಲ್ಲ ನನಗೆ. ನಾನು ಸ್ಟಿಚ್ ಹಾಕ್ಬೇಕಾದ್ರೆ ನಾನು ಫೋಟೋ ಹಿಡ್ಕೊಂಡು ಇವ್ರಿಗೆ ಸೆಂಡ್ ಮಾಡಿದ್ದಾನೆ. ಯಾರಿಗೆ? ಅದೇ ಮಿಸ್ಟರ್ ಪದ್ಮನಾಭ್ ಅವನಿಗೆ. ಅವನೇನು ಮಾಡ್ದ, ಇದೊಂದು ಖುಷಿ ಆಯಿತು ಅವ್ರಿಗೂ, ಏನೋ ಆಗಿದ್ದ ದೊಡ್ಡ ಇಶ್ಯೂ ಆಗೋಗಿದೆ, ಅದನ್ನು ಸ್ವಲ್ಪ ಕ್ರಿಯೇಟ್ ಮಾಡೋಣ ಅಂದ್ಬಿಟ್ಟು ಏನು ಮಾಡ್ದೆ, ಆ ಫೋಟೋನ ಎತ್ಕೊಂಡೋಗಿ ಅದು ಯಾವಾಗ ಫೋಟೋ ತೋರಿಸ್ನೋ, ನಾನು ಆಲ್ರೆಡಿ ಸ್ಟೇಷನ್ ಸ್ಟಿಚ್ ಹಾಕ್ಸಿ ಇಲ್ಲ ಸರ್ ನಾನು ಕಂಪ್ಲೇಂಟ್ ಕೊಡೋದಿಲ್ಲ, ಏನಾದ್ರು ನಮ್ಗೆ ಗೊತ್ತಿರೋರೆ ನಾವು ಕುತ್ಕೊಂಡು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಆಯಿತು, ನಮ್ಮ ಮನೆಗೆ ಗೊತ್ತಾದ್ರೆ ಮನೇಲಿ ನಮ್ಮ ತಾಯಿ ನೋಡ್ಕೊಂಡಾರೆ, ನಮ್ಮ ತಾಯಿನೂ ಸೀರಿಯಸ್ ಆಗಿದ್ರು. ಡಾಕ್ಟ್ರು ಸ್ವಲ್ಪ ಸೀರಿಯಸ್ ಆಗಿದೆ, ಸ್ವಲ್ಪ ಹತ್ರನೇ ನೋಡ್ಕೊಳ್ಳಿ, ಹೇಳೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿದರು ಮೋಹನ್ ಡಾಕ್ಟ್ರು. ಆವಾಗ ಸರಿ ನಾನೇನು ಮಾಡಿದೆ, ಸರಿ ಸರ್ ನಾನು ಹೇಳಿಲ್ಲ ಸರ್, ನಮ್ಮ ತಾಯಿಗೆ ಹುಷಾರಿಲ್ಲ, ಯಾರು ನೋಡ್ಕೊಳೋರಿಲ್ಲ, ನಾನು ಮನೆಗೆ ಹೋಗ್ತೀನಿ, ಯಾವುದು ಕಂಪ್ಲೇಂಟ್ ಏನು ನೆಸಿಟಿ ಇಲ್ಲ ನನಗೆ ಅಂತ ಹೇಳಿದೆ. ಇಲ್ಲ ಬಿಟ್ಬಿಡ್ತೀನಿ ಹೋಗುವಂತೆ ಅಂದ್ಬಿಟ್ಟು ಸ್ಟೇಷನ್ ಕರ್ಕೊಂಡೋಗಿ ಕೂಡಿಸಿ ಅದೇ ಟೈಮಲ್ಲಿ ಅನ್ಕಾನ್ಷಿಯಸ್ ಆದೆ ನಾನು.
ನಾನು ಸರಿ ರೆಸ್ಟ್ ತೊಗೊಂಡು ನಾನು ಅಲ್ಲೇ ಕೂತಿದ್ದ ಜಾಗದಲ್ಲಿ ಸುಮಾರು ಒಂದು 12 ಗಂಟೆ ರಾತ್ರಿ ಆಯಿತು. 12 ಗಂಟೆ ರಾತ್ರಿಯಲ್ಲಿ ಆನಂದ್ ಅನ್ನೋದು ಬಂದ. ಯಾರೋ ನನಗೂ ಅವ್ರು ಗಲಾಟೆ ಆಯ್ತಲ್ಲ ಅವ್ರ ಮಗ ಬಂದು 12 ಗಂಟೆ ರಾತ್ರಿಯಲ್ಲಿ FIR ಮಾಡಿಸಿದ್ದಾರೆ. ಏನೋ 12 ಗಂಟೆ ರಾತ್ರಿಯಲ್ಲಿ FIR ಮಾಡೋಂಥ ನೆಸಿಟಿ ಏನಿದೆ, FIR ಮಾಡಿಸಿ ನಾನು ಹಂಗೂ ಕರೆದೆ, ಬಾಪ್ಪ ಹೀಗೆ ಬಾ ಮಾತಾಡೋಣ ಅಂತಾಗಿಲ್ಲ. ಅವನು ನನಗೆ ಸ್ಪಂದನೆ ಮಾಡಿಲ್ಲ, ಬಂದಿಲ್ಲ, ಆಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ಏನಾಯಿತು, ಬೆಳಗ್ಗೆ ನಾನು ಎದ್ಬಿಟ್ಟು ಇಲ್ಲ ಸರ್ ನಾನು ಮನೆಗೆ ಹೋಗ್ಬೇಕು, ಯಾಕೆ ಹಿಂಗೆ ನನ್ನನ್ನು ಇಟ್ಕೊಂಡಿದ್ದೀರಾ, ನಾನು ಮನೆಗೆ ಹೋಗ್ತೀನಿ, ನನ್ನ ಕೆಲಸ ಇದೆ, ನಮ್ಮ ಈ ಥರ ಇದೆ ಸಿಚುವೇಶನ್ ಅಂತ ಹೇಳಿದೆ. ಇಲ್ಲಪ್ಪ ನನ್ನ ಪ್ರೆಷರ್ ಇದೆ, ನಾನು ಬಿಡೋಕ್ಕಾಗಲ್ಲ, ನೀವು ಆಲ್ರೆಡಿ FIR ಆಗಿಬಿಟ್ಟಿದೆ ಅಂತೇಳಿ. FIR ಆಗಿದೆ, ಅವ್ರ ಮೇಲೆ FIR ಕೌಂಟ್ರ್ ಕೇಸ್ ಆಗಿದೆ. ಇವಾಗ ಅವ್ರ ಮೇಲೆ FIR ಆಗಿದೆ, ನನ್ನ ಮೇಲೆ FIR ಆಗಿದೆ. ನೋಡಪ್ಪ ಇಬ್ಬರಿಗೂ ಗಲಾಟೆ ಆಗಿದೆ, ಮಾಡಿದ್ರೆ ಇಬ್ಬರೂ ಕೇಸ್ ಮಾಡಿ, ನನಗೇನು ಅಭ್ಯಂತರ ಇಲ್ಲ. ಬಿದ್ದಿರೋದು ನನಗೆ, ನನ್ನ ಯಾಕೆ ನೀವು ತೊಂದರೆ ಕೊಡ್ತಾರೆ ಅಂತ ಕೇಳಿದಾಗ, ಇಲ್ಲ ಪ್ರೆಷರ್ ಇದೆ, ಸಾಹೇಬರು ನಮ್ಗೆ ಹೇಳ್ಬಿಟ್ಟಿದ್ದಾರೆ, ನೀನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕೆ ಬಿಡೋಕ್ಕಾಗಲ್ಲ ಅಂತ ಸರಿ ಅಂತ ವೆಯ್ಟ್ ಮಾಡಿದೆ. ಸರಿ ಸರ್ ಏನು ಕೇಸ್ ಹಾಕಿದ್ದಾರೆ ಅಂತ ಕೇಳಿದಾಗ ಆಮೇಲೆ ಹೇಳಿದ್ರು 307 ಹಾಕಿದ್ದಾರೆ ಅಂತ. ನನಗೆ ಹೊಟ್ಟೆ ಹತ್ರ ಬಿದ್ದಿತ್ತು. ಇಷ್ಟು ಬಿದ್ದು ಅವ್ರಿಗೆ ಒಂದೇ ಒಂದು ಗಾಯ ಇಲ್ಲ, ಒಂದು ಬ್ಲಡ್ ಇಲ್ಲ ಅವ್ರಿಗೆ. ನನ್ನ ಮೇಲೆ 307, ಅವ್ರ ಮೇಲೆ 324. ನಾನು 307 ನಾನು ಹೊಡೆದೆ ಅಂದ್ಬಿಟ್ಟು ಕ್ರಿಯೇಟ್ ಮಾಡಿ ನನ್ನನ್ನು ಏನು ಮಾಡೋರು, ಅದು 3 ಗಂಟೆ ಮಧ್ಯಾಹ್ನ 3 ಗಂಟೆವರೆಗೂ ಆಯಿತು. ಪ್ರದೀಪ್ ಸರ್ ಇದ್ದರು, SI ಸಾಹೇಬರು, ಅವ್ರೇನು ಮಾಡಿದ್ರು, ಇಲ್ಲ ಬಾ ಬಿಟ್ಬಿಡ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಯಾರಿಗೂ ಏನು ಇದು ಮಾಡೋಕ್ಕೆ ಹೋಗ್ಬೇಡ. ಸರಿ ಸರ್ ಆಯಿತು, ನನಗೇನು ತೊಂದರೆ ಇಲ್ಲ ಬಿಡಿ, ಏನೋ ಗೊತ್ತು ಯಾರ್ಯಾರು ಹಿಂದೆ ಇದ್ದಾರೆ, ಕಾಣದ ಕೈಗಳೆಲ್ಲ ಕೆಲಸ ಮಾಡ್ತಾನೆಲ್ಲ ನನಗೆ ಗೊತ್ತಿದೆ. ಸರಿ ಆಯಿತು, ನಾನು ಸುಮ್ಮನೆ ಇದ್ದೆ. 3 ಗಂಟೆ ರಾತ್ರಿ 3 ಗಂಟೆಯಲ್ಲಿ ಮಧ್ಯಾಹ್ನ 3 ಗಂಟೆಯಲ್ಲಿ ಕರ್ಕೊಂಡು ಹೋದೇನು ಫಾರ್ಮಾಲಿಟೀಸ್ ಮೇಲೆ ಕರ್ಕೊಂಡೋಗಿ ಕಂಪ್ಯೂಟ್ರಲ್ಲಿ ಏನೇನೋ ಟೈಪ್ ಮಾಡಿ ಇದೇನು ಅವ್ರ ಫಾರ್ಮೆಟ್ಸ್ ಗೊತ್ತಲ್ವಾ, ಎಲ್ಲ ಮಾಡಿಸ್ಕೊಂಡು ಸೀದಾ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನನ್ನ ಜೇಸಿಗೆ ಬಿಟ್ಟರು. ಅವತ್ತು ಕೇಳ್ಕೊಂಡೆ, ಸರಿ ಆಯಿತು, ನಾನು ಯಾರಿಗೂ ಫೋನ್ ಮಾಡಿ ನನಗೆ ಇನ್ಫ್ಲೂಯೆನ್ಸ್ ಆಗಲಿ, ನನಗೆ ಹಿಂಗಾಗಿದೆ, ಅನ್ಯಾಯ ಆಗ್ತಾಯಿದೆ, ಸರಿ ಆಯಿತು ಬಿಡಿ, ಇಷ್ಟೆಲ್ಲ ನೋವುಗಳು ಅನ್ಭೋಗಿಸಿದಾಯಿತು, ಇನ್ನು ಇದು ಅಂತಾನೆ ನೋಡ್ಬಿಡೋಣ ಅದು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ಇಷ್ಟೆಲ್ಲ ಯಾವಾಗ ಗೊತ್ತಾಯ್ತು ಅಂದರೆ, ನೆಕ್ಸ್ಟ್ ಡೇ 2 ಸಲ ನಮ್ಮ ಸ್ನೇಹಿತರು ಯಾರು ಎಂಟ್ರಿಗೆ ಬಂದರು ನನಗೆ JCಯಲ್ಲಿದ್ದಾಗ. ಅವ್ರು ಹೇಳಿದ್ರು, ಇಲ್ಲ ಇಷ್ಟೆಲ್ಲ ಕಾರಣ ಆಯ್ತು ಗಂಗಾ ಹಾಸ್ಪಿಟ್ಲಲ್ಲಿ ಇವನೇ ಕರೆಸಿ, ಯಾರೋ ಅವನು ಗೌಡ್ರ ಅಂತೆ, ನಮ್ಗೆ ಗೊತ್ತಿಲ್ಲ ಯಾವುದು ಇವ್ರು ಯಾರಂತ, ಇವ್ನು ಗಂಗಾ ಹಾಸ್ಪಿಟ್ಲಲ್ಲಿ ಕರೆಸಿ ಅವ್ರನ್ನ ಕರೆಸಿ ಏನಪ್ಪ ರೌಡಿ ಶೀಟ್ರು ಅಂದ್ರೆ ಇವನು ಏನೋ ಪರ್ಪಸಾಗಿ ಮಾಡಿದ್ದಾನೆ ಅಂದ್ಬಿಟ್ಟು, ಉದ್ದೇಶಪೂರ್ವಕ ಆಗಿದೆ ಅಂದ್ಬಿಟ್ಟು, ಅದೇ MLA MP ಎಲೆಕ್ಷನ್ ಆಗಿದೆ, ಇಷ್ಟಕ್ಕೆಲ್ಲ ಕಾರಣ MP ಫೋಟೋ ನಂದು ಏನು ಮಾಡಿದ್ದಾರೆ, ಆ ಪ್ರೆಸ್ಸವ್ನು ಯಾವ ಪ್ರೆಸ್ಸೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ, ನನಗೆ ಯಾವುದೂ ಗೊತ್ತಾಗಲ್ಲ ನನಗೆ. ಏನಾಯಿತು, ಗಂಗಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರನ್ನ ಕರೆಸಿ ಈ ಥರ ಮಾತಾಡಿ ಈ ಥರ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿಸಿ ಟಿವಿಗಳೆಲ್ಲ ಹಾಕ್ಸಿ, ಇದು ಹೆಂಗೆ MP ಎಲೆಕ್ಷನ್ ಬಂದಿರೋದ್ರಿಂದ ಯಾವುದು ಇದೇ ಕಾಂಗ್ರೆಸ್ ಅವರೇ MP ಸಾಹೇಬ್ರ ಫೋಟೋ, ನಾನು ಅವ್ರ MP ಸಾಹೇಬ್ರ ಪಕ್ಕದಲ್ಲಿದ್ದ ಫೋಟೋನ ಸ್ಪ್ರೆಡ್ ಮಾಡಿ ಅವ್ರಿಗೆ ಈ ಸಲ ಅಂದರೆ ಈಗ BJP ಅವ್ರು ಮಾಡೋದ್ರಲ್ಲೂ ಒಂದು ಅರ್ಥ ಇರುತ್ತೆ. ಇದೇ ಪಾರ್ಟಿಯ ಲೀಡರ್ಗಳು MP ಅವರು ನಾವು ಜೊತೆಲಿರೋ ಫೋಟೋನ ಸ್ಪ್ರೆಡ್ ಮಾಡಿದಾನಂದರೆ ಇವನು ಯಾವ ಮಟ್ಟಕ್ಕೆ ಇವನು ಇಳಿದಾನೆ. ಯಾಕಂದರೆ ನಾನು MP ಅವ್ರ ಹತ್ರ ಎಲೆಕ್ಷನ್ ಟೈಮ್ ನಾನು ನನ್ನ ವೋಟ್ ಇಲ್ಲ ಸರ್, ಇಲ್ಲಣ್ಣ ನಾನು ಈ ಸಲ ನಮಗೆ ಎಲೆಕ್ಷನ್ ನಾನು ಹೋರಾಡ್ತೀನಿ ಅಂತ ಹೇಳಿದ್ದಕ್ಕೆ ಕಾರಣಕ್ಕೆ ಇಷ್ಟು ಮಾಡಿರೋದು. ಸರಿ ಆಯಿತು, ಇಷ್ಟೆಲ್ಲ ಮಾಡಾದ್ಮೇಲೆ ಏನು ಮಾಡ್ತಾನೆ, ಏನೋ ಪ್ರಸವನ ಕರೆಸಿ ಟಿವಿಯಲ್ಲಿ ಮಾಡಿಸಿ ಏನೋ ನಾನು ಸಾಧನೆ ಮಾಡಿಬಿಟ್ಟ. ಇದಕ್ಕೆಲ್ಲ ಯಾರೋ ಇವನು ಅವನು ಹರೀಶ ಇದ್ದಾನಲ್ಲ ಬ್ಲಾಕ್ ಪ್ರೆಸಿಡೆಂಟು, ಇನ್ನಿಬ್ಬರು ಸೇರ್ಕೊಂಡು ಏನೇನು ಆಟ ಆಡ್ತಾಯಿದ್ದೀರಾ, ಇದು MLA ಶಾಸಕರ ಗಮನಕ್ಕೆ ಗೊತ್ತಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಶಾಸಕರು ಇವರೆಲ್ಲ ಒಂದೇ ಸಿಂಡಿಕೇಟ್, ನಮಗೆ ಆವಾಗಲಿಂದನೂ ನಮಗೆ ನಮಗೆಲ್ಲೂ ಕೊಡಿಸಿಲ್ಲ. ಇದೆಲ್ಲ ಮಾಡಿರೋದೆಲ್ಲ ನಮ್ಗೆ ಬೆಳಕಿಗೆ ಬಂತು, ಗೊತ್ತಾಗಲೇ ಸುಮ್ಮನೆ ಇದ್ದೆ. ಸರಿ ಅದಾದಮೇಲೆ ಒಂದು 15 ದಿವಸ, ಒಂದು ತಿಂಗಳು, ಒಂದು ಮ್ಯಾಕ್ಸಿಮಮ್ 20-25 ದಿವಸ ಆದಮೇಲೆ ಅಂದ್ಕೊಂಡೆ, ನನ್ನ JCಗೆ ಹೋಗ್ಬೇಕಾದ್ರೆ ಸ್ಟೇಷನ್ ಹತ್ರ ಕರೆಸಿ ಹೇಳಿದೆ ನಮ್ಮ ಸ್ನೇಹಿತರಿಗೆ, ಇಲ್ಲಪ್ಪ ನಮ್ಮ ತಾಯಿ ತುಂಬ ಸೀರಿಯಸ್ ಆಗಿದ್ದಾರೆ, ಎನಿ ಮೂಮೆಂಟ್ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ನೀವು ಅವರ ಸ್ವಲ್ಪ ಮುಂದೆ ನಿಂತ್ಕೊಂಡು ಸ್ವಲ್ಪ ಏನಾದರೂ ಕಾರ್ಯಗಳು ಮುಗಿಸಿ ಅಂತ ಹೇಳಿದ್ದೆ. ಆದಮೇಲೆ ಏನಾಯಿತು, ಅದೇ ಟೈಮಲ್ಲಿ ನಮ್ಮ ತಾಯಿಯವರು ಎಕ್ಸ್ಪೈರ್ ಆದಮೇಲೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಅವ್ರು ಏನು ಬೇಕೋ ಎಲ್ಲ ಪಾಪ 2 ದಿವಸದಿಂದ ಅಲ್ಲೇ ಇದ್ದು, ರಾತ್ರಿ ಎಲ್ಲ ಇದ್ದು ಪಾಪ ಎಲ್ಲ ಏನು ಬೇಕೋ ನೋಡಿಕೊಂಡ್ರು. ನೆಕ್ಸ್ಟ್ ಡೇ ಅವತ್ತು ಬೆಳಗ್ಗೆ ಗೊತ್ತಾಯಿತು, ಯಾರೋ ಎಂಟ್ರಿಗೆ ಬಂದು ಹೇಳಿದ್ರು ಹಿಂಗಾಯಿತು ಅಂತ. ಸರಿ ನಾನೇನು ಮಾಡಿದೆ, ನಮ್ಮ ಯಾರೋ ಒಬ್ಬ ನಮ್ಮ ವಕೀಲರು ಪಾಪ ಪುಣ್ಯಾತ್ಮರು, ಅವರು ನಾನು ಸಾಯೋ ತನಕ ನಾನು ಮರೆಯೋಕ್ಕಾಗಲ್ಲ. ಅವ್ರು ಕೋರ್ಟ್ ಆರ್ಡ್ರ್ ಮಾಡಿಸಿ ಬಂದೆ. ಅದೇನಾಯಿತು, ನಾನು ಗುಣಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ನಾನು ಮತ್ತೆ ನನ್ನ JCಗೆ ಪ್ರೊಡ್ಯೂಸ್ ಮಾಡೋದು ಎಸ್ಕಾರ್ಟ್ಸ್ ಬಂದಿತ್ತು. ಎಸ್ಕಾರ್ಟ್ ಬಂದು ನನ್ನ ಮತ್ತೆ JCಗೆ ಪ್ರೊಡ್ಯೂಸ್ ಮಾಡಿದ್ರು. ಮಾಡಾದ್ಮೇಲೆ ಹೇಳ್ತಾನೆ, ಅದಾಗಿ ಒಂದು ವಾರ 10 ದಿವಸಕ್ಕೆ ನನಗೆ ಬೇಲಾಯಿತು. ಬೇಲಾದಮೇಲೆ ನನಗೆ ಕೆಲವೊಂದೆಲ್ಲ ಮಾಹಿತಿ ಗೊತ್ತಾಯಿತು ನನಗೆ. ಇವನಿಗೆ ಯಾವುದೇ ಕಾರಣಕ್ಕೂ ಬೇಲಾಗಬಾರ್ದು, ಒಂದು 3 ತಿಂಗಳಿಲ್ಲ ಅಂದರೆ 6 ತಿಂಗಳು ಇವನಿಗೆ ಜೈಲಲ್ಲೇ ಇರೋ ಥರ ಯಾರಿಗೋ ದೊಡ್ಡವ್ರಿಗೆ ಮಾತಾಡಿ ಫೈಲ್ ವಾಪಸ್ ಕೊಡಬೇಕು, ಏನೋ ಒಂಥರ ಅವ್ರಿಗೆ ಪ್ರೆಷರ್ ಮಾಡಿರೋದು ನನಗೆ ವಿಷಯಗಳು ಗೊತ್ತಾಯಿತು.
ಇವನು ನಾನು ಏನೋ ಅಧಿಕಾರ ಅಭಿವೃದ್ಧಿ ಡೆವಲಪ್ಮೆಂಟು ಏನೇನೋ ಹೇಳ್ತಾನಲ್ಲ, ಇವನೊಂಥರ ಸೈಕೋ ಅನಿಸುತ್ತೆ. ಸೈಕೋ ಅನಿಸುತ್ತೆ ಇವನು. ಒಬ್ಬ ಮನುಷ್ಯ ಈ ಮಟ್ಟಕ್ಕೆ ಇಳಿದು ಈ ಥರ್ಡ್ ಕ್ಲಾಸ್ ರಾಜಕೀಯ ಮಾಡ್ತಾನಂತ ನನಗೆ ಗೊತ್ತಿರಲಿಲ್ಲ. ನಾನು ಇದೆಲ್ಲ ಗೊತ್ತಿದ್ದಕ್ಕೆ ನಾನು ಏನು ಮಾಡಿದೆ, 4-5 ವರ್ಷದಿಂದನೇ ದೂರ ಇದೆ ನಾನು. ಇವತ್ತು ಅವ್ರ ಜೊತೆಲಿರೋ ಸ್ನೇಹಿತರಿಗೆ ಹೇಳ್ತೀನಿ, ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ, ಯಾರಿಂದ ಏನೇನು ಬಲಿಪಶು ಆಗಿದ್ದಾರೆ ಅದೆಲ್ಲ. ಯಾಕೆಂದರೆ ನಾನು ಉದಾಹರಣೆ ನಾನೇ. ಈಗ ನನಗೆ ಎಷ್ಟೆಷ್ಟು ಅವಮಾನ, ಇಷ್ಟೆಷ್ಟು ನನಗೆ ಇವರು ಮಾಡಬಾರ್ದೆಲ್ಲ ನನಗೆ ತೊಂದರೆಗಳು ಕೊಟ್ಟು, ಇವತ್ತು ನನಗೆ ನಾನಾಗಿದ್ದಕ್ಕೆ ಸ್ವಲ್ಪ ಇಲ್ಲಿ ಇವತ್ತರೆಗೂ ನಾನು ಸರ್ವೆ ಹಾಕ್ಕೊಂಡು ಬಂದೆ. ಬೇರೆಯವ್ರಾಗಿದ್ದರೆ ಏನೇನು ಆಗ್ತಿತ್ತು ನನಗೆ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆದಮೇಲೆ ಇವ್ರು ಹೇಳ್ತಾನೆ, ನಮ್ಮವ್ರನ್ನ ಇವರು ಕಿಡ್ನಾಪ್, ಯಾರೇ ನಿಮ್ಮವರು, ನಿಮ್ಮಿಂದ ನೀನು ದೂರ ಆಗಿ ನಿನ್ನ ಮಕ್ಕ ನೋಡೋಕ್ಕೂ ನನಗೆ ಅಸಹ್ಯ ಅನಿಸುತ್ತೆ. ನಿನ್ನಿಂದ ದೂರ ಆಗಿ ನಾನು 4-5 ವರ್ಷ ಆಯಿತು. ಅವತ್ತಿಂದ ಇವತ್ತರೆಗೂ ನಿನಗೊಂದು ಫೋನೇ ಆಗಲಿ, ನಿನ್ನ ಮಕ್ಕನೂ ನಾನು ನೋಡಿಲ್ಲ. ಇವತ್ತು ಹೇಳ್ತಾನೆ, ಏನೋ ನಮ್ಮವ್ರನ್ನ ಕಿಡ್ನಾಪ್ ಮಾಡಿಬಿಟ್ರು, ನಾವು ಹೋಗಿದ್ದು ವಾಲಂಟ್ರಿಯಾಗಿ. ಜನಗಳಿಗೆ ಇವತ್ತು ಫೈನಲಾಗಿ ನಾನು ಏನು ಹೇಳ್ತೀನಿ ಅಂದರೆ, ಅವನು ಒಂದು ಸ್ವಭಾವ, ಒಂದು ಮೆಂಟಾಲಿಟಿ, ಅದನ್ನೆಲ್ಲ ನಾನು ನೋಡಿ ಸಾಕಾಗ್ಬಿಟ್ಟಿದೆ. ಹಂಗಾಗಿ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಇದನ್ನು ಹೇಳೋದಕ್ಕೆ ನಾನು ಇಷ್ಟೊಂದು, ಏಕೆಂದರೆ ವೀಡಿಯೋಲಿ ನಿಂತಿರ್ಬೋದು, ಸಾರಿ. ಏಕೆಂದರೆ ಇನ್ನೂ ಮಾತಾಡ್ಬೇಕಾದ್ರೆ ಇನ್ನೊಂದು 2-3 ಅವರ್ ಮಾತಾಡ್ಬೋದು ಅವನ ಬಗ್ಗೆ ಮಾತಾಡಬೇಕಂದ್ರೆ. ಅವನು ಇಷ್ಟೊಂದು ಸೈಕೋ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಈ ವಿಷಯದಲ್ಲಿ ನನಗೆ ತುಂಬ ಹರ್ಟಾಗಿ, ನನಗೇನೇನು ಮಾಡಬಾರ್ದೆಲ್ಲ ಮಾಡಿ ಇಷ್ಟೆಲ್ಲ ನೋವು ಕೊಟ್ಟಿರೋ ಕಾರಣದಿಂದನೇ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅದೇ ದಿನಿಗೆ ನಾನು 2.5 ವರ್ಷ ಮೊದಲೇ ಹೇಳಿದ್ದೆ, ನೋಡು ದಿನೇ ಹಿಂಗೆಲ್ಲ ಆಗ್ತಾಯಿದೆ, ಇನ್ನು ಅದೇ ಇವಾಗ ಬಿ ಜೆ ಪಿಗೆ ನೀವು ವೋಟ್ ಹಾಕಿ ಬಿ ಜೆ ಪಿ ಪ್ರೆಸೆಂಟ್ ಮಾಡಿದ್ದೀರೋ, ಕಾಂಗ್ರೆಸ್ಸಿಂದ ವೈಸ್ ಪ್ರೆಸಿಡೆಂಟ್ ನೀವು ಆಗಿದ್ದೀರಲ್ಲ, ಅದೇ 2 ವರ್ಷ 3 ವರ್ಷದ ಮೊದಲೇ ಹೇಳಿದೆ, ನೀನು ಬಾಪ ನೀನು ತಲೆ ಕೆಡಿಸಿ ನಾನು ಹೇಳ್ದಂಗೆ ಕೇಳ್ರು, ನಾನು ಹೇಳ್ತೀನಿ ಹಿಂಗೆ ಮಾಡಿ ಬಿ ಜೆ ಪಿನ ಪ್ರೆಸೆಂಟ್ ಮಾಡೋನು ಸರಿ ಇಲ್ಲ ಇವನು, ನೀನು ಬಂದು ನೀನೇ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಗ್ತೀಯ ಅಂತ ನಾನು ಕೇಳಿಕೊಂಡೆ. ಆವತ್ತು ಅವನು ನೆಗ್ಲೆಕ್ಟ್ ಮಾಡ್ದೆ. ಇವತ್ತು ಪ್ರೆಸಿಡೆಂಟ್, ಇದೇ ವೈಸ್ ಪ್ರೆಸಿಡೆಂಟು ಆವಾಗಲೇ ಸ್ಟಾರ್ಟಿಂಗ್ ಆಗ್ಬೋದಿತ್ತು. ಮುನವರಣ್ಣವ್ರು ಪಾಪ ಅವ್ರು ನೋವಿದೆ ನನಗೆ ಗೊತ್ತು. ನೋವನ್ನು ಬಿಟ್ಟು ಪಾಪ ಇಲ್ಲೆಲ್ಲ ಹತ್ಕೊಂಡಿದ್ದಾರೆ. ಶಾಸಕರ ಮೇಲೆ ನಾನು ನಂಬಿಕೆ ಇಟ್ಟಿದ್ರು, ಏನೋ ಕ್ಯಾಟಗರಿ ಮಾಡಿಸ್ತಾರೆ, ನನಗೊಂದು ಅವಕಾಶ ಸಿಗುತ್ತೆ. 10 ವರ್ಷದಿಂದ ನಾನು ಗೆದ್ದಿದ್ದೀನಿ. ನಮ್ಮ ಸಮುದಾಯದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ಪಾಪ ಅದನ್ನ ಡಾಮಿನೇಟ್ ಲೀಡ್ರ್ ಇದ್ದಾರೆ, ನಮ್ಗೆ ಗೊತ್ತು. ಅವ್ರನ್ನ ಯಾವ ರೀತಿ ಮಿಸ್ಯೂಸ್ ಮಾಡಿಕೊಂಡ್ರು. ಬೈ ಎಲೆಕ್ಷನಲ್ಲಿ ಏನೋ ಅವ್ರಿಗೆ ಒಂದು ಪ್ರಾಮಿಸ್ ಮಾಡೋದು, ಏನೋ ಮಸೀದಿಯಲ್ಲಿ ನೆಕ್ಸ್ಟು ನಿಮ್ಗೆ ಎಲೆಕ್ಷನಲ್ಲಿ ನಿಮ್ಗೆ ಅವಕಾಶ ಮಾಡಿಕೊಡಿ, ಏನೋ ಕ್ಯಾಟಗರಿ ಮಾಡಿಸಿ ನಿಮಗೆ ಪ್ರೆಸಿಡೆಂಟ್ ನಿಮ್ಮನ್ನೇ ಮಾಡ್ತೀವಿ ಅಂತ ಹೇಳಿ ಅವ್ರಿಗೂ ಸಹ ಆಮರಿಸಿ ಇದು ಒಂದು ಮಟ್ಟಿಗೆ ತಂದಿದ್ದಾರೆ. ಆಮೇಲೆ ಇನ್ನೊಂದು ಭಾರತಿ ಉಷಾ ಮನೋಹರ್ ಬಗ್ಗೆನೂ ಹೇಳಿದ್ದಾನೆ. ಉಷಾ ಮನೋಹರ್ 10 ವರ್ಷದಿಂದ ಪಾಪ ಅವ್ರು ಕೌನ್ಸಲ್ ಆಗಿದ್ದಾರಲ್ಲ, ಇದುವರೆಗೂ ಯಾಕೆ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಲಿ ಪ್ರೆಸಿಡೆಂಟ್ ಮಾಡೋಕ್ಕಾಗಿಲ್ಲ ಅಂತ ಸ್ವಲ್ಪ ಉತ್ತರ ಕೊಟ್ಟರೆ ನಾನು ಸ್ವಲ್ಪ ಕೇಳ್ಕೊಳ್ತೀನಿ. ಆಮೇಲೆ ಭಾರತೀಯವ್ರ ಪಾಪ ಮೊನ್ನೆ ಎಲೆಕ್ಷನಲ್ಲಿ ಗೋವಾಲ್ಲಿ ಯಾರಿದ್ರು ಅಂತೇಳಿ, ಇನ್ನೊಂದು ಅಭ್ಯರ್ಥಿ ಯಾರಿದ್ರು ಕಾಂಗ್ರೆಸ್ಸಲ್ಲಿ, ಇನ್ನೊಬ್ಬ ಅಭ್ಯರ್ಥಿ ಗೋವಾಲಿದ್ದ. ಆ ಗೋವಾಗೆ ಹೋಗಿ ಇವ್ರು ಫ್ಲೈಟ್ ಮಾಡ್ಕೊಂಡು ಹೋಗಿ ಅವನಿಗೆ ಹೊಡೆದು ಅವನಿಗೆ ಚಿತ್ರಹಿಂಸೆ ಕೊಟ್ಟು, ಅವರು ಪೇರೆಂಟ್ಸು ಮೈಸೂರಲ್ಲಿದ್ದರು. ನೀನು ಕರ್ಸಿಲ್ಲ ಅಂದರೆ ನೀನು ಕತ್ತರಿಸ್ತೀನಿ ಅಂತ ಅವ್ನಿಗೆ ಧಮಕಿಗಳು ಹಾಕಿ ಕರ್ಸಿದ್ದೆ ಅವರು. ಗೋವಾಲಿ ಅಂದರೆ ಟೋಟಲಿ ಇದೆಲ್ಲ ಜನಗಳಿಗೆ, ಪಬ್ಲಿಕ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಗೈಡ್ ಮಾಡ್ತಿರೋದು. ಹಂಗಾಗಿ ನಾನು ಹೇಳ್ತೀನಿ ಅಂದರೆ, ಇಷ್ಟೆಲ್ಲ ಜನಗಳನ್ನ ನೀವೇ ತಿಳ್ಕೊಳ್ಳಿ. ಇನ್ನೊಂದು ವರ್ಷದಲ್ಲಿ ಎಲೆಕ್ಷನ್ ನಾವು ಯೋಚನೆ ಮಾಡಿದಂದರೆ, ಕಾಂಗ್ರೆಸ್ ಸಂಪೂರ್ಣ ಬೆಂಬಲ ಕೊಟ್ಟರೆ ಏನೋ ಅಟ್ಲೀಸ್ಟ್ ಒಂದು ಡೆವಲಪ್ಮೆಂಟ್ ಆಗಲಿ. ಇವ್ರು ನೋಡಿ ಸಾಕಾಗಿದೆ. ಇವ್ರು ಹೇಳ್ತಾರೆ ಸ್ಟ್ರಾಟರ್ಜಿ ಅಂತ. ಯಾವುದೋ ಸ್ಟ್ರಾಟರ್ಜಿ? ಅದೇ ಬಿ ಜೆ ಪಿ ಅವ್ರನ್ನ ಕರೆದು ನಾವಿಬ್ಬರು ಹೋಗಿ ಬಿ ಜೆ ಪಿ ಪ್ರೆಸಿಡೆಂಟ್ ಮಾಡಬೇಕಂತ ಹೋದ್ವಿ. ಕರೆಕ್ಟ್, ನಾವಿಬ್ಬರು ಹೋದ್ವಿ. ಬಿ ಜೆ ಪಿ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು ಚೇತನ್ ಮಾಡಬೇಕಂತ. ನೀವು 13 ಜನ ಹೋಗಿ ಅದೇ ಬಿ ಜೆ ಪಿ ಸದಸ್ಯರು ನೀವೇನೋ ಕರ್ಕೊಂಬಂದು ಕಾಂಗ್ರೆಸ್ಸಲ್ಲಿ ಪ್ರೆಸಿಡೆಂಟ್ ಆಗಿ ಬಿ ಜೆ ಪಿ ವೈಸ್ ಪ್ರೆಸಿಡೆಂಟ್ ಕೊಟ್ಟಿದ್ದರೆ ಅದು ಬೇಕಾದ್ರೆ ಪುನಃ ಸ್ಟ್ರಾಟರ್ಜಿ ಅಂತ. ಇದು ಯಾವುದೇ ಸ್ಟ್ರಾಟರ್ಜಿ ಇದು? ಸ್ವಲ್ಪ ಬಾಯಿಗೆ ಬಂದ ತಿಕ್ಲಾಗಿ ಏನೋ ಮಾತಾಡೋದು ಬಿಟ್ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಟ್ಟು, ಮುಂದಿನ ದಿನಗಳಲ್ಲಿ ಜನಗಳೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ, ಅವ್ರಿಗೇನಾದ್ರು ಒಳ್ಳೇದು ಮಾಡಬೇಕು ಅಂತ ಬಯಸಿ ಅವ್ರಿಗೇನಾದ್ರು ಒಂದು ಸಹಾಯ ಮಾಡೋದಂದ್ರೆ ಒಂದು ಕಾರ್ಯಕ್ರಮಗಳು ಮಾಡಿರಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿದ್ದಕ್ಕೆ. ಆಮೇಲೆ ನಾನು ಇಷ್ಟು ದಿವಸ ಇನ್ನೂ ಮಾತಾಡೋದು ತುಂಬ ವಿಷಯಗಳಿದೆ. ಮುಂದಿನ ದಿನಗಳಲ್ಲಿ ನಾನು ಅವಕಾಶ ಕೊಟ್ಟರೆ, ಅವಕಾಶ ಸಿಕ್ಕಿದ್ರೆ ನೋಡೋಣ. ಆಮೇಲೆ ಇನ್ನೊಂದು ಹೇಳ್ತೀನಿ ಲಾಸ್ಟಲ್ಲಿ, ಅವನ್ಯಾರೋ ಇದ್ದಾನೆ, ಅವನು ಅರ್ಧ ಕೌನ್ಸಿಲರು, ಮೊನ್ನೆ ಎಲೆಕ್ಷನಲ್ಲಿ ಗೆದ್ದಿದ್ದಾನೆ, 23 ಟೋಟಲ್ ಗೆದ್ದಿದ್ದಾನೆ. ಇವನು ನನಗೇನು ಏಟ್ ಬಿದ್ದಿದ್ದು, ಒಂದು ಫೋಟೋ PC ಕಳಿಸಿದ್ನಲ್ಲ, ಆ ಫೋಟೋನ ಎತ್ಕೊಂಡೋಗಿ ಸಂಸದರಿಗೆಲ್ಲ ಒಂದು ಕಡೆ ಬಂದು ಎಲೆಕ್ಷನ್ ಕ್ಯಾಂಪೇನ್ ಮಾಡೋಕ್ಕೆ ಬಂದಾಗ ಆ ಫೋಟೋ ತೋರಿಸಿ ನಾನೇನೋ ಸಾಧನೆ ಮಾಡ್ಬಿಟ್ಟಂಗೆ ನೋಡೋಣ ಹಿಂಗೆ ಆಗೋಯ್ತು, ಏನು ಪ್ರಪಂಚದಲ್ಲಿ ಯಾರಿಗೂ ಆಗ್ತಿದ್ದೆಲ್ಲ ಏನು ಆಗೋಗಿಲ್ಲ, ಅದನ್ನು ತೋರಿಸಿ ನಾನು ಬಿಲ್ಡಪ್ ತೊಗೊಂಡು ನೆಕ್ಸ್ಟ್ ಈ ವಾರ್ಡಲ್ಲಿ ನಮ್ಮ ಹುಡುಗರಿದ್ದಾರೆ, ಈ ವಾರ್ಡಲ್ಲಿ ನಾನು ಗೆಲ್ಲಿಸ್ಬಿಡ್ತೀನಿ, ಆ ವಾರ್ಡ್ ಇನ್ಚಾರ್ಜ್ ಯಾರು ತೊಗೊಂಡಿದ್ದಾರೆ ಅಂತ ಕೇಳಿದಾಗ ಸಂಸದರು, ಇಲ್ಲಣ್ಣ ನಮ್ಮ ಹುಡುಗರಿದ್ದಾರೆ, ನಾನು ಬೇಕಾದ್ರೆ ಆ ಎಲೆಕ್ಷನ್ ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ದ ಇವನು. ಆ ಎಲೆಕ್ಷನಲ್ಲಿ ನನ್ನ ವಾರ್ಡಲ್ಲೂ ಸಹ BJPನೇ ಲೀಡ್ ಬಂದಿರೋದು.
ಇವನು ಹೇಳ್ತಾನೆ ಇವನು ಹಳೇದನ್ನೆಲ್ಲ ಮರ್ತಿದ್ದಾನೆ ಅನಿಸುತ್ತೆ. ಅದೇ 15 ವರ್ಷದ ಹಿಂದೆ ಒಂದು ದವನ ಮಾತ್ರ ಒಂದು ಟೈಲರ್ ಅಂಗಡಿ ಇತ್ತು. ಅದ್ಯಾರೋ ನಮ್ಮ ಒಬ್ಬ ಹುಡುಗ ಒಬ್ಬ ಯಾರೋ ಅವ್ರಿಗೂ ನಮ್ಗೆ ಗೊತ್ತಿರೋರೆ ಟೈಲರ್ ಅಂಗಡಿಯಲ್ಲಿ ಕತ್ರಿ ಇತ್ತು. ಆ ಕತ್ರಿ ಎತ್ಕೊಂಡೋಗಿ ಚುಚ್ಚಾಕಿ ಹೋಗಿ ಇವನು ಹೋಗಿ ಅಲ್ಲಿಂದ ತಪ್ಪಿಸ್ಕೊಂಡು ನನ್ನ ಮನೆ ಬಾಗಿಲಿಗೆ ಬಂದ. ನಾನು ಹಿಂಗೆ ಸಾಯ್ಸಕ್ಕೆ ಬಂದಿದ್ದೆ, ನಾನು ಕಾಪಾಡೋ ಅಂತ. ನಾನು ಅವ್ನಿಗೆಲ್ಲ ಬೈದು ಅದೆಲ್ಲ ರೆಡಿ ನಾನು ಅವ್ರಿಗೇನು ಬೇಕೋ ಸೇಫ್ ಮಾಡಿದೆ. ಅದಾದಮೇಲೆ ಯಾವುದೋ ಒಂದು ಇನ್ಸಿಡೆಂಟ್ ಆಯಿತು. ಅದು ಇನ್ಸಿಡೆಂಟ್ ಅವನ್ನೇ ಕೇಳ್ರಿ ಗೊತ್ತಾಗುತ್ತೆ ಯಾರು ಇನ್ಸಿಡೆಂಟು, ಹಿಂಗೆ ಎಮರ್ಜಿ ಏನಿಲ್ಲ ಇಲ್ಲಿ ಓಡೋದ ಅಲ್ಲೆಲ್ಲ ಹುಡುಗೇನೋ ಇಲ್ಲಿಂದ ಓಡೋಗಿ ಅನಕಲ್ಲಿಂದ ಓಡೋಗಿ ಕೇರ್ಪುರಮ್ ವಿಷ ಕುಡಿದು ಬಿದ್ದಿದ್ದ ಹಾಸ್ಪಿಟ್ಲಲ್ಲಿ. ಅಲ್ಲಿಂದ ಕರ್ಕೊಂಬಂದು ನಾನು ಸರ್ವೆ ಸೇಫ್ ಮಾಡಿದ್ದು. ಅದಾದಮೇಲೆ ಅವ್ರ ಮನೆ ಹತ್ರ ಹೋಗಿ ಯಾರ್ಯಾರೋ ಹೊಡೆಯೋಕ್ಕೆಲ್ಲ ಹೋಗಿ ಅದನ್ನೆಲ್ಲ ನಾನು ಬಚಾವ್ ಮಾಡಿ ಇವತ್ತೇನೋ ಒಂದು ಕೌನ್ಸರ್ ಆಗಿದ್ರೆ ಅಂದರೆ ಹಳೇದನ್ನೆಲ್ಲ ಮರೆತು ಇವತ್ತು ಏನೋ ದೊಡ್ಡ ಮಿನಿಸ್ಟರ್ ಥರ ಬಿಲ್ಡಪ್ ಕೊಡ್ತಾಯಿದ್ದಾನೆ. ಇದನ್ನೆಲ್ಲ ಬಿಟ್ಟು ಇವಾಗ ಕಣ್ಗಳು ಬಿಡ್ತಾ ಇದೆಯಾ, ನಾನೆಲ್ಲ ನೋಡಿ ಬಿಟ್ಬಿಡೋದು ನಾವು. ಜನಗಳಿಗೆ ದೊಡ್ಡವರು ಚಿಕ್ಕವರು ಅಂತ ಗೌರವ ಕೊಟ್ಕೊಂಡು ಏನೋ ನಿಮ್ಮ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ, ಅದನ್ನೆಲ್ಲ ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ಏನೋ ಒಂದು ಕಾಮಗಾರಿಗಳು ಮಾಡಬೇಕು, ಇನ್ನೊಂದೇನೋ ಒಂದು ಒಳ್ಳೆ ಜನಗಳಿಗೆ ಒಂದು ಸರ್ವಿಸ್ ಮಾಡೋಂಥ ಒಂದು ಕೆಲಸಗಳು ಮಾಡಿರಿ ಅಂತೇಳಿ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.